ಅಂಬರಹಗಳ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬೊಡಬಡಿದ ಬಣ್ಣಿಪಿನಿ ಕಥಾಮೃತವ ಭಯಗೊಂಡು ಸುತ್ತಲೂ ಕಣ್ಣಾಡಿಸುತ್ತಿರುವಂತಹ ಆ ಸಮಯದಲ್ಲಿ ನಮ್ಮ ಭಯವನ್ನು ಹೋಗಲಾಡಿಸಿದವಳು ನೀನು. ಆದುದರಿಂದಲೇ ನೀನು ಭಯ ನಿವಾರಣೆ ಅನ್ನುವುದೇ ಸ್ಪಷ್ಟ. ಅಪಾರವಾದ ಜಲರಾಶಿಯ ಮಧ್ಯೆ ನಾವು ಹುಟ್ಟಿಕೊಳ್ಳಬೇಕು ಅಂತಿದ್ರೆ ಬಲವಾದ ಉದ್ದೇಶ ನಿನ್ನದಾಗಿರಬಹುದು. ಅದೆಲ್ಲವನ್ನು ತಿಳಿಸಿ ನಮ್ಮನ್ನು ಉದ್ಧರಿಸಬೇಕಮ್ಮ. ಓ ಜಗದಾದಿ ಮಾಯಿ, ನಿನ್ನನ್ನು ಕೊಂಡಾಡುವರಿ ಪದಗಳೇ ಸಾಲದಮ್ಮ. ಸರ್ವನಾದವಾಗಿಯೂ ಶಬ್ದವಾಗಿಯೂ ಮಂತ್ರವಾಗಿಯೂ ತಂತ್ರವಾಗಿಯೂ ಸತ್ವವಾಗಿಯೂ ತತ್ವವಾಗಿಯೂ ಕಾಣಿಸಿಕೊಂಡು ನೀನೇ ಆಗಿದ್ದಿ. ಬಟ್ಟೇರಿದೆ ಬಳಲುತ್ತಿರುವಂತ ಬಾಲಕರ ಮುಂದೆ ಭವ್ಯಾಂಗವನ್ನು ಕಾಣಿಸಿಕೊಂಡು ನೀನೇ ಆಗಿದ್ದಿ. ಚೇತನ ಚೇತನವನ್ನು ಮೀರಿ ನಿಂತವಳು ಕೂಡ ನೀನಾಗಿದ್ದಿ.
ಏಕಕಾಲದಲ್ಲಿ ನಮ್ಮ 3 ಮಂದಿರ ಜನನವಾಯಿತು. ಸರ್ವಶಕ್ತಿ ಸಂಪನ್ನರಾಗಿ ನಮ್ಮ ಸೃಷ್ಟಿಯಾಗಬೇಕಾದ್ರೆ ಘನ ಉದ್ದೇಶ ಇರಲೇಬೇಕಲ್ಲ. ಸಂಪ್ರೀತಿಯಿಂದ ತಿಳಿಸಿ ನಮ್ಮನ್ನು ರಕ್ಷಿಸಬೇಕು ತಾಯಿ. ಓ ಅಮ್ಮ, ಜಲರಾಶಿ ಮಧ್ಯದಲ್ಲಿ ನಮ್ಮ 3 ಮಂದಿ ಹುಟ್ಟಾಯ್ತಮ್ಮ. ಹುಟ್ಟಿದ ಕ್ಷಣವೇ ಏನನ್ನೂ ಅರಿತದಿಲ್ಲ. ಓಂಕಾರನಾದವನ್ನೇ ಆಲಿಸಿದಂತ ನಾವು ಭಕ್ತಿಯಿಂದ ನಿನ್ನನ್ನು ಧ್ಯಾನಿಸಿಕೊಂಡೆವಮ್ಮ. ನನ್ನ ಮುಂದೆ ಪ್ರತ್ಯಕ್ಷಲಾದೆಯ ಧನ್ಯರಾಗಿದ್ದೇವೆ ಅಮ್ಮ. ನಮ್ಮ ಹುಟ್ಟಾಗಬೇಕಿದ್ರೆ ಏನಾದರೂ ಒಂದು ಉದ್ದೇಶ ಇರಲೇಬೇಕು. ನಾವು ಮಾಡಬೇಕಾದ ಉದ್ಯೋಗ, ಇರಬೇಕಾದ ಕ್ಷೇತ್ರ, ನಮಗೊಪ್ಪುವ ಗುಣ ಯಾವುದನ್ನು ಅರಿತದಿಲ್ಲ. ಜಾಣಹೀನರಾಗಿ ನಾವು ಈಗ ಇದ್ದೇವೆ. ಜಾಣಹೀನರಾದಂತ ನಮಗೆ ಸುಜ್ಞಾನವನ್ನೆತ್ತು ಪಡೆಯಬೇಕಮ್ಮ. ಜಯ 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 ಹರಿಹರ ಬ್ರಹ್ಮರ ತಿರಿಸಿಯ ನಾಮ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನಕಾರ್ಯವುಂದತೆ ಮುರಿದ ಬೇನಗ ನಿಮಗೆ ಜಲನಿಧಿಯಲ್ಲಿ ಜನ್ಮ ರಹಸ್ಯವನ್ನು ತಿಳಿಯದೆ ಜನನಿ ಎಂದು ಸ್ತುತಿಸುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ ಧೈರ್ಯವನ್ನು ತಾಳಿರಿ. ನಿಮ್ಮ ಹುಟ್ಟಿಗೆ ನಾನೇ ಕಾರಣೀಕರ್ತಳು. ಹರುಷದಿಂದಲೇ ನಿಮಗೆ ಹೆಸರನ್ನು ಇರಿಸುತ್ತೇನೆ. ಗೌರವರ್ಣದಿಂದ ಶೋಭಿಸುವ ನೀನೇ ಬ್ರಹ್ಮ. ಆದಿತಮ್ಮ ನೀಲವರ್ಣದಿಂದ ಕಂಗೊಳಿಸುವ ನೀನೇ ಹರಿ. ಧನ್ಯನಾದ ನಮ್ಮ ನೇತ್ರಧಾರಿಯಾಗಿರುವಂತಹ ನೀನೇ ಹರ. ನಿಮ್ಮಿಂದ ಮುಂದಕ್ಕೆ ಘನತರವಾದ ಕಾರ್ಯ ಆಗುವುದಕ್ಕಿದೆ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕು. ಅದಕ್ಕಾಗಿ ನಿಮ್ಮೂವರಿಗೂ ಗುಣ, ತಾಣ ಹಾಗೂ ಕರ್ತವ್ಯಗಳನ್ನು ಅನುಗ್ರಹಿಸುತ್ತೇನೆ. ಮಗನೇ ಬ್ರಹ್ಮ, ನಿನಗೆ ರಾಜಸ ಗುಣ. ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಹರಿ, ನಿನಗೆ ಸಾತ್ವಿಕ ಗುಣ. ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡು. ಅನುಗ್ರಹವಮ್ಮ. ಹರ, ನಿನಗೆ ತಾಮಸ ಗುಣ. ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು. ನಿಮಗೆ ಕೊಟ್ಟಂತಹ ಕಾರ್ಯವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡುತ್ತಾ ಬನ್ನಿರಿ. ಕಷ್ಟ ಬಂದರೇನು ಮಾಡ್ಬೇಕಮ್ಮ? ಕಷ್ಟಕಾಲಗಳಿಂದ ನಿಷ್ಠೆಯ ಬಗೆಗಳು ಕೊಟ್ಟು ಸಂದರ್ಶನವ ಇಷ್ಟದಿ ಗುರಿವಿನಿಂದ ಬಾಯುತ್ತೈದಲು ಸತ್ಯನವ ಮಕ್ಕಳೇ, ಕಷ್ಟ ಬಂದಿತೆಂಬ ಭಯವೇ ಚಿಂತಿಸದಿರಿ. ಕಷ್ಟ ಬಂದರೆ ನಿಷ್ಠೆಯಿಂದ ನನ್ನನ್ನೇ ಸ್ಮರಿಸಿರಿ. ನಿಮಗೆ ಒದಗಿದಂತಹ ಕಷ್ಟವನ್ನು ಕ್ಷಣ ಮಾತ್ರದಲ್ಲೇ ಪರಿಹರಿಸಿಕೊಡುತ್ತೇನೆ. ನಿಮಗೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ.
ಕಾರ್ಯದಲ್ಲಿ ಯಾವ ರೀತಿಯಲ್ಲಿ ತೊಡಗಿಕೊಳ್ಳಬಹುದು ಎಂಬ ಹಾಗೆ ಇರಬೇಕಾದ್ದು. ಅದೆಲ್ಲ ನಾನು ಯೋಚನೆ ಮಾಡ್ತಾ ಇರುದು. ನೀವು ಇಬ್ಬರು ಕೂಡ ತಟಸ್ಥರಾಗಿದ್ದುಕೊಂಡು ನನ್ನ ಮುಖವನ್ನೇ ನೋಡ್ತಾ ಇದ್ದೀರಲ್ಲ. ನಿನ್ನ ಮುಖ ನೋಡುವ ಹಾಗೆ ಮಾಡಿದ್ದು ನೀನೇ ಅಲ್ವಾ? ಏನು ಮಾಡಿದೀನಿ ಅಂತ ಆಗ್ಬೇಕಲ್ಲ. ಜಲರಾಶಿ ಮಧ್ಯೆ ಕೈ ಹಿಡಿದುಕೊಂಡು ಮುಂದೆ ಸಾಗುತ್ತಿರುವಂತಹ ಸಮಯದಲ್ಲಿ ನಡು ನೀರಿನಲ್ಲಿ ನಮ್ಮ ಕೈ ಬಿಟ್ಟಿದ್ದೇನೆ. ಹಾಗಾಗಿ ಬ್ರಹ್ಮ ಎಲ್ಲಿ ಮುಳುಗಿದನೋ ಅನ್ನುವ ಚಿಂತೆ. ಮುಳುಗಲಿಲ್ಲ, ಇಲ್ಲಿ ಇದ್ದೇನೆ. ನಿಮ್ಮ ಕೈನ ನಂಬಿದರೆ ನನಗೆ ಆದೀತಾ? ಆಗ್ಲಿಕ್ಕಿಲ್ಲ. ನಾನು ಆಡುತ್ತಿರುವಂತಹ ಮಾತನ್ನು ನೀವು ಇಬ್ಬರು ಕೂಡ ಲಕ್ಷ್ಯವಿರಿಸಿ ಕೇಳಬೇಕು. ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಬೇಕಾದ್ರೆ ಅಲ್ಲಿ ಒಬ್ಬ ನಿರ್ದೇಶಕರ ಅವಶ್ಯಕತೆ ಉಂಟು. ಒಬ್ಬ ನಾಯಕ ಬೇಕು. ಕಾರ್ಯಕ್ರಮ ಸರಿಯಾದ ರೀತಿಯಲ್ಲಿ ಆಗ್ಬೇಕಾದ್ರೆ ಒಬ್ಬ ನಿರ್ದೇಶಕ ಬೇಕು. ಮತ್ತೆ ಎಲ್ಲರೂ ಕೂಡ ನಾಯಕನಾಗುವುದಕ್ಕಾಗಿ ಹೊರಟರೆ ಕಾರ್ಯಕ್ರಮವೇ ಅಸ್ತವ್ಯಸ್ತ, ಎಲ್ಲ ಹಾಳಾಗ್ತದೆ. ಈಗ ನಾವು 3 ಮಂದಿ ಇದ್ದೇವೆ. ಇಲ್ಲಿ ಒಬ್ಬ ನಾಯಕ ಬೇಕು. ಯಾರು? ನಾನೇ. ಮತ್ತೆ ಯಾರು? ಹೌದು, ನಾಯಕನಾಗ್ಲಿಕ್ಕೆ ಹೊರಟಿದ್ದೇನೆ. ಅಮ್ಮ ಇತ್ತಂತ ಸುಜ್ಜಾನಿಂದ ಸಕಲವನ್ನು ಅರಿತುಕೊಂಡಿದ್ದೇನೆ. ಮೊದಲಾಗಿ ಅಮ್ಮ ಹೆಸರನ್ನು ಇರಿಸಿ ಕರೆದದ್ದು ಯಾರನ್ನು? ಮಗನೇ ಬ್ರಹ್ಮ. ವಿಶೇಷವಂತ ಅರ್ಥದಲ್ಲಿ ಅಡಕವಾಗಿದೆ. ಉಂಟಾ? ದೊಡ್ಡದು. ಎಷ್ಟು ದೊಡ್ಡದು? ಎಂತದಷ್ಟು? ನೀನ್ ಹೇಳಿದಲ್ವಾ? ಅದಕ್ಕಿಂತಲೂ ಮಿಗಿಲಾದುದು, ಅಧಿಕವಾದದ್ದು, ಲೆಕ್ಕಕ್ಕೆ ಸಿಕ್ಕದ್ದು. ಕರುಣಿಸಂತ ಗುಣ, ರಾಜಸ ಗುಣ, ಒಬ್ಬ ನಾಯಕರಿಗೆ ಇರ್ಬೇಕಂತ ಗುಣ ಅದು. ಆದ್ದರಿಂದ ನೀವು ಇರುವರು ಕೂಡ ನಾನು ಹೇಳಿದ ಹಾಗೆ ಕೇಳ ತಕ್ಕದ್ದು. ನಿನ್ಗೆ ನಗು ಯಾಕೆ ಬಂತು? ನಿನ್ನ ಮಾತು ಕೇಳುವಾಗ ನಗು ಬಂದದ್ದು. ಹೌದು, ನಾನು ಹಾಸ್ಯ ಮಾಡಿದ್ದೇನಲ್ಲ ಇಲ್ಲಿ. ಹಾಸ್ಯ ಮಾಡಿದ್ದು ಅಂತಲ್ಲ, ಮತ್ತೆ ನಿನ್ನ ಮಾತು ಹಾಸ್ಯಾಸ್ಪದವಾದ ಮಾತು ಹಾಗೆ ಇತ್ತು. ಹಾಗಾಯ್ತಾ? ಅಪಾರವಾದ ಜಲರಾಶಿಯ ಮಧ್ಯೆ ಹುಟ್ಟಿಕೊಂಡವರು ನಾವು. ಹಿಂದೇನು ಮುಂದೇನು ಅನ್ನುವುದು ತಿಳಿಯದೆ ಗೊಂದಲದಲ್ಲಿರುವಂತಹ ಸಮಯದಲ್ಲಿ ಪ್ರತ್ಯಕ್ಷಳಾದವಳು ಮಾತೆ ಮೊದಲಾಗಿ ನಿನ್ನನ್ನು ಕರೆದು ನಿನಗೆ ಹೆಸರು ನಿಲ್ಲಿಸಿದ್ದಾಳೆ. ಆ ದಿಶೆಯಲ್ಲಿ ನಾನೇ ದೊಡ್ಡವ ಅನ್ನೋದನ್ನು ತಿಳಿಸುವುದಕ್ಕೆ ಹೊರಟಿದ್ದೆ. ಹೌದು, ನೀನು ದೊಡ್ಡವ ಅನ್ನೋ ಕಾರಣಕ್ಕೆ ಅಮ್ಮ ನಿನಗೆ ಹೆಸರು ನಿಲ್ಲಿಸಿದ್ದಲ್ಲ. ಮತ್ತೆ ಅಮ್ಮನ ಸಂಕಲ್ಪವೇ ಬೇರೆ ಇತ್ತು. ಯಾವುದದು? ಹರಿಹರ ಬ್ರಹ್ಮರೆಂದಿರಿಸಿ ಹೇ ನಾಮವ ಹರುಷದಿ ಮೂವರಿಗೆ. ಮೊದಲು ಹರಿಗೆ, ಆಮೇಲೆ ಹರನಿಗೆ, ಆಮೇಲೆ ಬ್ರಹ್ಮನಿಗೆ ಹೆಸರಿಡಬೇಕು ಅಂತ ಅಮ್ಮ ಯೋಚಿಸಿ ಮತ್ತೆ ಲೆಕ್ಕಾಚಾರ ಯಾಕೆ ತಪ್ಪಿ ಹೋಯ್ತು? ಹಾಗೆ ಮಾಡಿದ್ದು ನೀನೇ ಅಲ್ವಾ? ಏನು ಮಾಡಿದ್ದೇನೆ? ಅಮ್ಮ ಅಂತ ಜೋರು ಬೊಬ್ಬೆ ಹಾಕಿದಲ್ಲ. ನೀನು ಬೊಬ್ಬೆ ಹಾಕುವಾಗ ಅಮ್ಮನಿಗೆ ಕನಿಕರ, ಜೋರಾಗಿ ಬೊಬ್ಬೆ ಹಾಕಿದೆ. ಹಾಗೆ ಅಮ್ಮನಿಗೆ ಕನಿಕರ ಹುಟ್ಟಿದ್ದು. ಹಾಗಾಗಿ ಮೊದಲು ನಿನಗೆ ಹೆಸರು ನಿಲ್ಲಿಸಿದ್ದಾಳೆ. ಕೇವಲ ನಿನಗೆ ಮಾತ್ರ ಹೆಸರು ನಿಲ್ಲಿಸಿದ್ದಲ್ಲ, ಅಲ್ಲ, ಮೂವರಿಗೂ ಹೆಸರು ನಿಲ್ಲಿಸಿದ್ದಾಳೆ. ನನಗೆ ವಿಷ್ಣು ಅಂತ ಇಟ್ಟಿದ್ದಾಳೆ. ವಿಷ್ಣು ಅಂದ್ರೆ ಏನು? ಏನದು? ವ್ಯಾಪಕ, ಎಲ್ಲದರಲ್ಲಿಯೂ ವ್ಯಾಪಿಸಿಕೊಂಡಿರುವುದರಿಂದಲೇ ವಿಷ್ಣು ಅನ್ನುವಂತ ಅಭಿಧಾನವನ್ನು ಅಮ್ಮ ನನಗಿರಿಸಿದ್ದಾಳೆ. ಆಗ್ಲಿ. ಮತ್ತೆ ನೀನು ದೊಡ್ಡವ ಅಂತ ಹೇಳ್ತಾ ಇದ್ದಲ್ಲ, ಅದು ನೀನಾಗಿ ಹೇಳುವುದಲ್ಲ, ಅಲ್ಲ, ಮತ್ತೊಬ್ಬರು ನೀನು ದೊಡ್ಡವ ಎಂಬ ಹಾಗೆ ಗುರುತಿಸಬೇಕು. ಹೇಳಬೇಕು. ಅಮ್ಮ ಪ್ರತ್ಯಕ್ಷಳಾದಾಗ ಆಕೆ ಇದ್ದಿನಲ್ಲಿ ನಾವು ಕರವನ್ನು ಜೋಡಿಸಿದ್ದೆವು, ಶಿರವನ್ನು ಭಾಗಿಸಿದ್ದೆವು. ಯಾಕೆ? ಆಕೆ ದೊಡ್ಡವಳು ಅನ್ನುವಂತಹ ಕಾರಣಕ್ಕೆ ನಮ್ಮ ಮನದಲ್ಲಿ ಮೂಡಿದಂತಹ ಭಾವನೆ ಆ ರೀತಿಯಲ್ಲಿ ವ್ಯಕ್ತವಾಗಿತ್ತು. ನೀನು ದೊಡ್ಡವನೇ ಆಗಿರುತ್ತಿದ್ದರೆ ನಿನ್ನೆದುರಿನಲ್ಲಿ ನಾವು ಕರವನ್ನು ಜೋಡಿಸಬೇಕಿತ್ತು, ಶಿರವನ್ನು ಭಾಗಿಸಬೇಕು. ಅದೇ ನಿಮ್ಮ ಇಬ್ಬರದು ಕೂಡ ದೊಡ್ಡ ತಪ್ಪು. ನೀ ನನ್ನ ಕಾಲ ಹೊತ್ತಬೇಕಿತ್ತು, ನೀ ನನಗೆ ಸರಿಯಾಗಿ ಗಾಳಿ ಹಾಕಬೇಕಿತ್ತು. ಅದನ್ನು ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ? ದೊಡ್ಡವನ್ನುವಂತ ಭಾವನೆ ನಮ್ಮ ಮನದಲ್ಲಿ ಮೂಡಲಿಲ್ಲ. ಅಥವಾ ಅಮ್ಮನು ಹೇಳಿಲ್ಲ ಬ್ರಹ್ಮ ದೊಡ್ಡವ, ನೀವಿಬ್ಬರು ಸಣ್ಣವರು ಎಂಬ ಹಾಗೆ ಹೇಳಿರುತ್ತಿದ್ದರೆ ಖಂಡಿತವಾಗಿಯೂ ನಿನ್ನೆದುರಿನಲ್ಲಿ ಆ ರೀತಿಯಾಗಿ ನಮ್ಮ ಕಾರ್ಯ ವ್ಯಕ್ತವಾಗ್ತಾ ಇತ್ತು. ಹೌದಾ? ಈಗ ದೊಡ್ಡವನ್ನುವಂತ ಮದವನ್ನು ಬಿಟ್ಟು ಮುದದಿಂದ ಉದ್ಯೋಗದತ್ತ ಗಮನ ಕೊಡು. ನಿನ್ನ ಅಭಿಪ್ರಾಯ ಹೇಗೆ? ನನ್ನ ಅಭಿಪ್ರಾಯ ಉಂಟು. ಈಗ ನಿನ್ನ ನಮ್ಮ ಮೊದಲು ಬ್ರಹ್ಮ ಎಂದು ಕರೆದ ಕಾರಣಕ್ಕಾಗಿ ನಾನು ದೊಡ್ಡವ ಎಂದು ಹೇಳ್ತಾ ಇದ್ದಲ್ಲ. ನಮ್ಮನ್ನು 3 ಮಂದಿಯನ್ನು ನಾಮಕರಣ ಅಮ್ಮ ಕರೆದು ಇಟ್ಟಿದ್ದಾಳೆ. ನನಗೆ ಈಶಾ ಅಂದ್ರೇನು? ಏನದು? ಯಜಮಾನ. ಯಾರಿಗಿಂತ ಆಗ್ಬೇಕಲ್ಲ. ಇಲ್ಲಿ ಕಾಣುವುದು ನೀರು ತಪ್ಪಿದ್ರೆ ನಿನಗೂ ಬರ್ತದೆ. ಯಜಮಾನ. ಹೌದು, ಯಜಮಾನ ಎಂಬುದಾಗಿ ಹೇಳಿದ್ರೆ ಸಾಕಾಗುದಿಲ್ಲ. ಆಧಾರ ಎಂಬುದಾಗಿ ಸರಿಯಾಗಿ ಬೇಕು. ಆಧಾರ ಇದ್ದೇ ಹೇಳಿದ. ಎಲ್ಲಿ ಉಂಟು ತೋರಿಸು. ನಿಮಗೆಲ್ಲ ಕಣ್ಣೆಷ್ಟುಂಟು? 2. ನನಗೆ 3 ಕಣ್ಣು. ಎಲ್ಲಿ ಉಂಟು? ನೋಡು ಹಣೆ. ಹೌದು, ಆಧಾರ ಜೋಡಿಸಿದ್ದಾನೆ. ಹೌದೌದು. ಅದೇನು ಹುಣ್ಣ ಕಾಣಿಸ್ತಾ ಇಲ್ಲ. ನಿನಗೆ ಕಣ್ಣು ಯಾವುದು ಹುಣ್ಣು ಯಾವುದು ಗೊತ್ತಾಗುದಿಲ್ಲ. ಮತ್ತೆ ಸರಿಯಾಗಿ ಕಾಣುದಿಲ್ಲ. ಮುಚ್ಚಿಕೊಂಡಿದ್ದೇನೆ. ಯಾಕೆ ಮುಚ್ಚಿದ್ದಿ? ಕಾರಣ ಉಂಟು. ನನ್ನ ಉದ್ಯೋಗ ಪ್ರಾರಂಭ ಆಗಲಿಲ್ಲ. ನನಗೆ ಸಿಟ್ಟು ಬರಲಿಲ್ಲ. ಸಿಟ್ಟು ಬಂದು 3ನೇ ಕಣ್ಣನ್ನು ನಾನು ತೆರೆದರೆ ಸಕಲ ಜೀವರಾಶಿಗಳನ್ನು ಕ್ಷಣ ಮಾತ್ರದಲ್ಲಿ ಸುಟ್ಟು ಸಾಮರ್ಥ್ಯವನ್ನು ಹೊತ್ತವ ನಾನು. ದೃಢದಲ್ಲೂ ನಾನೇ ಅಧಿಕ, ನಾನೇ ದೊಡ್ಡವ. ನೀನು ಒಪ್ಪಿದ್ರೆ ಮುಗಿಯಿತು. ಬ್ರಹ್ಮ, ನೀನು ಏನು ಬೇಕಾದ್ರೂ ಮಾಡು, ಆದ್ರೆ ಅವನನ್ನು ಮಾತ್ರ ಸಿಟ್ಟು ಬರಿಸಬೇಡ. ಏನಾಗ್ತದೆ? ಕಣ್ಣು ಬಿಡ್ತಾನೆ. ಹೌದಾ? ನಿನಗೆ ಸಿಟ್ಟು ಬರ್ತಾ ನಿಮಗೆ? ಹೌದೌದು. ನಿನಗಿಂತಲೂ ಅಧಿಕವಂತ ಸಿಟ್ಟು ನನಗೆ ಈಗ ಬರ್ತಾ ಉಂಟು. ಯಾಕೆ? ನೀವು ಇಬ್ಬರು ಕೂಡ ಉದ್ಯೋಗಕ್ಕೆ ತೊಡಗಿಸಿಕೊಳ್ಬೇಕಾದ್ರೆ ನಿಮಗೆ ಮತ್ತೊಬ್ಬ ಉದ್ಯೋಗ ಕೊಡೋದಕ್ಕಿದ್ದಾರೆ ಎಂಬುದಾಗಿ ಯೋಚನೆ ಮಾಡ್ಬೇಕು. ನಾನೇ. ಮತ್ತೆ ಯಾರು? ಅಮ್ಮನ ಮಾತ್ರ ನೆನಪನೇ ಇಲ್ವಾ? ಹೋದ ಕಲ್ಪನೆಯಲ್ಲಿ ಇಂಥ ಪ್ರಪಂಚವ ಮೋದದಿ ಸೃಜಿಸು ಮಗನೇ ಎಂಬುದಾಗಿ ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಏಕಕಾಲದಲ್ಲಿ ಸೃಷ್ಟಿ ಮಾಡ್ತೇನೆ.
ನೀನು ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತೀಯಲ್ವಾ, ಮಾಡುವಂತಹ ಸೃಷ್ಟಿಯಲ್ಲಿ ಯಾಕೆ ತಾರತಮ್ಯ ತೋರುವುದು? ಎಲ್ಲಿ ಆಗ್ತದೆ? ಕೆಲವರು ಕುಂಟರು, ಕೆಲವರು ಕುರುಡರು, ಕೆಲವರು ಮೂಗರು, ಕೆಲವರಿಗೆ 500, ಕೆಲವರಿಗೆ 600, ಕೆಲವರು 400. ಈಗೆಲ್ಲ ಅಷ್ಟಕ್ಕೆ ಮುಗಿಲಿಲ್ಲ. ಒಬ್ಬನಿಗೆ ಕೈ ಸರಿಯಿಲ್ಲ, ಮತ್ತೊಬ್ಬನಿಗೆ ಕಾಲು ಸರಿಯಿಲ್ಲ, ಒಬ್ಬನಿಗೆ ಮೂಗು ಸರಿಯಿಲ್ಲ, ಕೆಲವರಿಗೆ ತಲೆಯೇ ಸರಿಯಿಲ್ಲ. ನಿನ್ನ ಸೃಷ್ಟಿಯಲ್ಲಿ ಅಂತದೆಲ್ಲ ಯಾಕೆ? ಮುಗೀತ ಇನ್ನು ಉಂಟಾ? ಅಲ್ಲ ಮುಗಿಯಿತಲ್ಲ, ಉಂಟು, ಎಲ್ಲಿಕ್ಕೆ ತುಂಬಾ ಉಂಟು. ನನ್ನ ತಪ್ಪಲ್ಲದು. ಮತ್ತೆ ಪೂರ್ವ ಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧಿತಂ. ಪೂರ್ವ ಜನ್ಮಲಿ ಜೀವಿ ಯಾವ ರೀತಿಂತ ಪಾಪ, ಯಾವ ರೀತಿಂತ ಪುಣ್ಯ ಸಂಪಾದನೆ ಮಾಡ್ತದೋ ಅದನ್ನ ತುಲನೆ ಮಾಡಿಕೊಂಡು ಹಣೆಯಲ್ಲಿ ಬರೆದು ಹಾಕ್ತೇನೆ. ಸತ್ಕರ್ಮಕ್ಕೆ ಸತ್ಫಲ, ದುಷ್ಕೃತ್ಯಕ್ಕೆ ದುಷ್ಫಲ. ಸರಿಯಾಗಿ ನಾನು ಬರೀತೇನೆ, ನೀನು ಸರಿಯಾಗಿ ಓದಬೇಕು. ಓದುವ ಹಾಗಿರ್ಬೇಕಾಯ್ತಾ? ನನ್ನ ಬರಹ ಅಂದರೆ ಹಾಗೆ ಇರ್ತದೆ, ಓದಿ ಪಾಲನೆ ಮಾಡಬೇಕು. ನಂತರ ಜೀವಿಗಳ ಆಯುಷ್ಯಲ್ಲಿ ಕುಂಠಿತವಾಗ್ತದೋ ಆವಾಗ ನೀನು ಲಯ ಮಾಡಬೇಕು. ಆದ್ದರಿಂದ ಸೃಷ್ಟಿಪ ಕಾರ್ಯ ಘನವಾದುದು. ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ. ಒಂದು ರೀತಿಯಲ್ಲಿ ನಿನ್ನ ಮಾತನ್ನು ಒಪ್ಪಬಹುದು. ನೋಡಿ ಎಷ್ಟು ಸತ್ಯವಾದಂತ ಮಾತು ಇದು. ಸೃಷ್ಟಿಯ ಕಾರ್ಯ ಘನ ಅಂತ ಅಲ್ಲ, ಮತ್ತೆ ತಾನು ಮಾಡುವಂತಹ ಉದ್ಯೋಗದಲ್ಲಿ ಉದ್ಯೋಗ ಮಾಡುವ ಆತನಿಗೆ ಅಭಿಮಾನ ಇರಬೇಕು. ಹಾಗೆಂದು ದುರಾಭಿಮಾನ ಸಲ್ಲದು. ಈಗ ಎಲ್ಲಿ ಆಯ್ತು? ನಾನು ಮಾಡುವ ಉದ್ಯೋಗವೇ ಶ್ರೇಷ್ಠವಾದದ್ದು, ನೀವಿಬ್ಬರು ಮಾಡುವಂತಹ ಉದ್ಯೋಗ ಕನಿಷ್ಠವಾದದ್ದು ಎಂಬ ಭಾವನೆ ನಿನ್ನ ಮನದಲ್ಲಿಂಟು. ನೀನು ಸೃಷ್ಟಿ ಮಾಡುವುದಾದರೂ ಏನನ್ನು? ಕಳೆದ ಕಲ್ಪನಿಲಯವಾದಂತಹ ಪ್ರಪಂಚದಲ್ಲಿ ಅಡಕವಾಗಿರುವಂತಹ ಜೀವರಾಶಿಗಳನ್ನು ಮೋದದಿ ಸೃಜಿಸುವರೆ ನಿನ್ನ ಇಚ್ಛಾನುಸಾರವಾಗಿ ಸೃಷ್ಟಿ ಮಾಡುವಂತಹ ಅವಕಾಶ ನಿನಗಿಲ್ಲ. ಆ ಸ್ವತಂತ್ರ ಎಂಬುದಾಗಿ ನನಗಿಲ್ಲ. ನೀನು ಸೃಷ್ಟಿ ಮಾಡಿದಂತಹ ವಿಚಾರ ಬೆಳಕಿಗೆ ಬರಬೇಕು ಅಂತಿದ್ರೆ ಅಲ್ಲಿ ಪಾಲನೆ ಅನ್ನೋದು ಅತಿ ಮುಖ್ಯವಾಗಿರ್ತದೆ. ಆಗ್ಬೇಕಲ್ಲ. ನೀನು ಸೃಷ್ಟಿಸಿದಂತಹ ಮಗುವೊಂದು ಭವಿಷ್ಯತ್ತಿನಲ್ಲಿ ಉತ್ತಮವಾದಂತಹ ವ್ಯಕ್ತಿಯಾಗಿ ಬೆಳೆಯಬೇಕು ಅಂತಿದ್ರೆ ತಾಯಿಯಾದವಳು ಆ ಮಗುವಿನ ಲಾಲನೆ ಪಾಲನೆ ಸರಿಯಾದ ಕ್ರಮದಲ್ಲಿ ಮಾಡಬೇಕಾಗ್ತದೆ. ಮಾಡ್ತಾಳೆ. ಹೊತ್ತು ಹೊತ್ತಿಗೆ ಆಹಾರ, ಮೌಲ್ಯಯುತವಾದಂತಹ ವಿದ್ಯೆ, ಉತ್ತಮವಾದಂತಹ ಸಂಸ್ಕಾರ, ಅದು ಬೇಕು, ಅದು ಬೇಕು. ಇವಿಷ್ಟು ದೊರೆತರೆ ಮಾತ್ರ ಆ ಮಗು ಭವಿಷ್ಯತ್ತಿನಲ್ಲಿ ಉತ್ತಮ ವ್ಯಕ್ತಿಯಾಗಿ ಬೆಳೆಯುವುದಕ್ಕೆ ಸಾಧ್ಯ ಉಂಟು. ಆ ಕರ್ತವ್ಯವನ್ನು ಮಾಡುವುದು ಯಾರು? ಯಾರು? ತಾಯಿಯಂತೆ ಪಾಲನೆಯ ಅಧಿಕಾರವನ್ನು ಹೊಂದಿದವ ನಾನು. ಆದ್ದರಿಂದ ನಾನು ಮಾಡಬೇಕಾದಂತಹ ಕಾರ್ಯ ಪಾಲನೆಯದ್ದು. ನೀನು ಸೃಷ್ಟಿಸಿದಂತಹ ಬೀಜವನ್ನು ಭವಿಷ್ಯತ್ತಿನಲ್ಲಿ ಹೆಮ್ಮರವಾಗಿ ಬೆಳೆದು ಉತ್ತಮವಾದಂತಹ ಫಲವನ್ನು ಕೊಡಬೇಕು ಅಂತಿದ್ರೆ ಅದಕ್ಕೆ ಕಾಲ ಕಾಲಕ್ಕೆ ನೀರು ಗೊಬ್ಬರ ಹಾಕಲೇಬೇಕು. ಒಂದು ವೇಳೆ ಹಾಕದೇ ಇದ್ರೆ ಅದು ಅಲ್ಲಿಯೇ ಸತ್ತು ಹೋಗ್ತದೆ. ನೀನು ಸೃಷ್ಟಿ ಮಾಡಿದ್ದೆ ಅನ್ನೋದು ಲೋಕಮುಖಕ್ಕೂ ಗೊತ್ತಾಗುವುದಿಲ್ಲ, ಬೆಳೆಯುವುದಿಲ್ಲ, ನನ್ನ ಸೃಷ್ಟಿಗೆ ಮೌಲ್ಯ ಇಲ್ಲ ಅಂತ ಆಗ್ತದೆ. ಹಾಗಾಗಿ ಕಾಲ ಕಾಲಕ್ಕೆ ಕೊಟ್ಟು ಪಡೆಯುವ ಹದನವೇ ಶ್ರೇಷ್ಠವಾದದ್ದು ಹೊರತು
ನಿನ್ನ ಸೃಷ್ಟಿಯ ಕಾರ್ಯ ಅಲ್ವೇ ಅಲ್ಲ. ಜೈಶ ಸರಿ ಇದು. ಹರನಿಂದನಾದ್ಯನ ಸರಿ ನಿನ್ನ ವಚನವು ಉರಿಯುವತನೇ ಕೃಷ್ಣನು. ಹರಿಹರರಲ್ಲಿ ಭೇದಾವಿಲ್ಲವೆಂದು ಏಕವಾಗಿ ಹರನಿಂದನಾದ್ಯನ ಸರಿ ನಿನ್ನ ವಚನವು ಉರಿಯುವತನೇ ನನ್ನ ಉದ್ಯೋಗವೇ ಶ್ರೇಷ್ಠ ಎಂಬ ಕಾರಣಕ್ಕಾಗಿ ವಾದಕ್ಕೆ ಪ್ರಾರಂಭ ಮಾಡಿದ್ದೇನೇನು. ಹೌದು, ವಾದದಿಂದ ಸ್ವಲ್ಪ ಹಿಂದಕ್ಕೆ ಸರಿಬೇಕು. ಹಿಂದಕ್ಕೆ ಸರಿ ಅಂತ ಪ್ರಶ್ನೆ ಇಲ್ಲ. ನಿನ್ನಲ್ಲಿ ನನ್ನದು ಮಾತೆ ನನಗೆ ಅಗತ್ಯವೇ ಇಲ್ಲ. ಸರಿ, ಪಾಲನಾಧಿಕಾರಿಯಾದ ನೀನು, ಪಾಲನ ಕರ್ತು ನೀನು ಎಂದು ಪೋಷಿಸುವ ಅಧಿಕಾರವನ್ನು ಪಡೆದವ ನೀನು. ಆದ ಕಾರಣವೇ ನಿನ್ನ ಉದ್ಯೋಗವೇ ಶ್ರೇಷ್ಠ. ಮತ್ತೆ ಆಗ ಹೇಳಿದ್ದು ನಾನು ದೊಡ್ಡವ, ನನ್ನಲ್ಲಿ 3 ಕಣ್ಣುಂಟು. ಹೌದೌದು, ಹೆಚ್ಚಿನ ಕಣ್ಣುಳ್ಳವ ನಾನೇ ಅಧಿಕ, ಲಯದ ಅಧಿಕಾರವನ್ನು ಪಡೆದವ ನಾನು ದೊಡ್ಡವ ಅಂತ ಹೇಳಿದವ. ಈಗ ನೀನೇ ದೊಡ್ಡವ. ಕಾರಣ ಏನು ಗೊತ್ತಾ? ಏನು? ನಾನು ಅಧಿಕನೆಂದು ಹೇಳಿದೆ ಯಾಕೆ ಗೊತ್ತಾ? ನಾನು ನಿನ್ನಲ್ಲಿ ಸೇರಬೇಕು ಈ ಉದ್ದೇಶದಿಂದ ನಾನು ಹೇಳಿದವ. ಅದ್ಯಾಕೆ? ಕಾರಣ ಉಂಟು. ಏನು? ನಮ್ಮನ್ನು ನೋಡಿ ನಾಳೆ ಲೋಕದವರು ತಿಳಿದುಕೊಳ್ಳಬೇಕು. ಹರಿಹರರಲ್ಲಿ ಭೇದ ಇಲ್ಲ ಈ ಉದ್ದೇಶದಿಂದ. ಮತ್ತೆ ಬ್ರಹ್ಮನಿಗೆ ಸೃಷ್ಟಿ ಮಾಡುವ ಅಧಿಕಾರ ಸಿಕ್ಕಿದ್ದೇ ತಡ, ಸ್ವಲ್ಪ ಅವನಿಗೆ ಮತ ಬಂದಿದೆ, ತಲೆಗೇರಿದೆ. ಅದನ್ನು ಇಳಿಸಬೇಕು, ಅದಕ್ಕೆ ಇಳಿಸಬೇಕೆಂಬ ಕಾರಣಕ್ಕಾಗಿ ನಾನು ನಿನ್ನಲ್ಲಿ ಸೇರಿಯಾದರೂ ಸ್ವಲ್ಪ ತಿಳಿದು ಮತದಿಂದ ಇಳಿತಾನ ಎಂಬ ಕಾರಣಕ್ಕಾಗಿ ನಾನು ನಿನ್ನಲ್ಲಿ ಸೇರಿಕೊಳ್ತೇನೆ. ಅವನ ಸೃಷ್ಟಿಯಿಂದ ಮೊದಲೇ ಅಂದ್ರೆ ಈಗಲೇ ಹೌದಾ? ಏನು ನೀವು ಇಬ್ಬರು ಕೂಡ ಬರ್ತಾ ಇದ್ದೀರಿ? ಬ್ರಹ್ಮನನ್ನು ಮೇಲೆ ಕೆಳಗೆ ಮಾಡುವಂತ ಉದ್ದೇಶ ನಿಮ್ಮದು? ಅಂತ ಉದ್ದೇಶವೇ ಅಡಗಿಲ್ಲ. ಪ್ರೀತಿ ಎಂಬುದಾಗಿ ಮಾಡಲಿಲ್ಲ. ನಾನು ದೊಡ್ಡವೆಂಬುದಾಗಿ ಹೇಗೆ ಹೇಳಿಸಬೇಕೆಂತ ನನಗೆ ಗೊತ್ತುಂಟು. ಹೇಗೆ? ನಿನ್ನ ಬೆನ್ನಿಗೆ ಸರಿ ಬಾರಿಸಿದಾಗ ಬ್ರಹ್ಮ ನೀನೇ ದೊಡ್ಡವಂತ ಹೇಳ್ಬಿಡ್ತಿ. ಈಗ ನನ್ನ ಬೆನ್ನಿಗೆ ಒಂದು 4 ಪೆಟ್ಟು ಹೊಡೆದು ನೀನು ದೊಡ್ಡವಾಗಬೇಕು ಅಂತ ತೀರ್ಮಾನ ಆಗ್ತೇನೆ. ಯಾರು ಹೇಳಿದ್ದು? ನಾನೇ. ಯುದ್ಧ ಮಾಡಿದ್ರೆ ಬಲಯುತನಾದವನು ಗೆಲ್ಲಬಹುದು, ಬಲಹೀನನಾದವನು ಸೋಲಬಹುದು. ಸೋಲ್ತಾನೆ. ಹಾಗೆಂದು ಬಲಯುತನಾದವನನ್ನು ದೊಡ್ಡವಂತ ಹೇಳುವುದಕ್ಕಾಗ್ತದ? ಆಗುದಿಲ್ವಾ? ಈಗ ವಾದ ಮಾಡಿದ್ರೆ ಮಾತು ಬಲ್ಲವ ಗೆಲ್ಲಬಹುದು, ಮಾತು ಬಾರದೆ ಇದ್ದವ ಸೋಲಬಹುದು. ಸೋಲ್ತಾನೆ. ಹಾಗೆಂದು ಮಾತು ಬರುವವನನ್ನು ದೊಡ್ಡವಂತ ಹೇಳುವುದಕ್ಕಾಗ್ತದ? ಆಗುದಿಲ್ಲ. ಹಾಗಲ್ಲ. ಮತ್ತೆ ನಮ್ಮಲ್ಲಿ ಅಂತರ್ಗತವಾಗಿ ಏನುಂಟು ಅನ್ನುವುದನ್ನು ನೋಡಿಕೊಳ್ಬೇಕು. ಅಮ್ಮನೇ ಸೂಚಿಸಿದ್ದಾಳಲ್ಲ, ಏನಂತ? ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ನಿಮ್ಮಲ್ಲಿ ಅಡಕವಾಗಿದೆ ಮಕ್ಕಳೇ ಅಂತ. ಹಾಗಾಗಿ ಅದು ಯಾರಲ್ಲಿ ಎಷ್ಟು ಅಡಕವಾಗಿದೆ ಅನ್ನುವುದನ್ನು ಶೋಧನೆ ಮಾಡುವ. ಶೋಧನೆ ಮಾಡುದು ಹೇಗೆ? ನಿನ್ನ ಉದರವನ್ನು ನಾನು, ನನ್ನ ಉದರವನ್ನು ನೀನು ಶೋಧಿಸುವ ಮುಖೇನ ಯಾರಲ್ಲಿ ಹೆಚ್ಚು ಅಡಕವಾಗಿದೆ ಅನ್ನುವುದನ್ನು ಕಂಡುಕೊಂಡು ಯಾರು ದೊಡ್ಡವರು ಅನ್ನುವುದನ್ನು ತೀರ್ಮಾನಿಸಬಹುದು. ಒಳ್ಳೆ ಅಭಿಪ್ರಾಯ, ನನ್ನದು ಸಂಬಂಧ ಉಂಟು ಇದಕ್ಕೆ. ಹೋಗು. ಇದನ್ನು ಹೇಳಿದವ ನೀನೆ. ಪ್ರಥಮವಾಗಿ ನೀನೆ ತೊಡಗಿಸಿಕೊಳ್ಬೇಕು. ದಾರಿ ತೋರಿಸು. ನಿನಗೆ ದಾರಿ ಇಲ್ಲ, ಇದೋ ನಾನು ತೋರಿಸ್ತೇನೆ. ನಾನು ಎಷ್ಟು ಹೇಳಿದರೂ ಕೂಡ ದೊಡ್ಡವೆಂಬುದಾಗಿ ಒಪ್ಪಿಕೊಳ್ಳುವುದಿಲ್ಲ. ನನ್ನ ಉದರ ಒಳಗೆ ಹೋಗಿದ್ದಾನೆ, ನಾನು ದೊಡ್ಡವೆಂಬುದಾಗಿ ಈತನಿಗೆ ಗೊತ್ತಾಗಬೇಕು. ಗೊತ್ತಾಗಬೇಕಿದ್ರೆ ಸರಿಯಂತ ಶಿಕ್ಷೆ ಕೂಡ ಆಗಬೇಕು. 9 ದ್ವಾರವನ್ನು ಬಂಧಿಸಿ. ಸ್ವಲ್ಪ ಕಷ್ಟ ಆದೀತಂತ ನಾನು ಬದುಕಬೇಕಲ್ಲ, ಅದಕ್ಕಾಗಿ 8 ದ್ವಾರವನ್ನು ಬಂಧಿಸ್ತೇನೆ. ಅಥೋ ದ್ವಾರವನ್ನು ತೆರೆದಿರ್ತೇನೆ. ಹರೇ ನಿಧಿಯ
ಜಗರವ ಪರಿಗಣಿಸಲು ಬಳಿಗಲ್ಲಿ ಗಂಡನು ಅಲ್ಲಿ ಗಂಡನು ಹರಿದಾಗ ಬೆಳೆಯ ಹಿಂಡಿದ ಗರಿಗಳೆಲ್ಲ ಸರಿದಲ್ಲಿ ಕವಿ ಬೆಳೆಯ ಹಿಂಡಿದ ಗರಿಗಳೆಲ್ಲ ನೇರವಾಗಿ ಬ್ರಹ್ಮಣ ಉದರವನ್ನು ಪ್ರವೇಶ ಮಾಡಿದ್ದೇನೆ. ಇವನ ಉದರದಲ್ಲಿ ಏನಿರಬಹುದು ಅನ್ನುವಂತಹ ಕುತೂಹಲದಿಂದ ನೋಡುತ್ತಾ ನೋಡುತ್ತಾ ಮುಂದುವರಿದೆ. ಕಳೆದ ಕಲ್ಪದಿಲವಾದಂತಹ ಪ್ರಪಂಚದಲ್ಲಿ ಅಡಕವಾಗಿರುವಂತಹ ಜೀವರಾಶಿಗಳನ್ನು ಸಾಧ್ಯಂತವಾಗಿ ಮೆರೆಯುತ್ತಾ ಉಂಟು. ದ್ವಿಜರು, ತ್ರೈಗುಣಗಳು, ಚತುರ್ವೇದಗಳು, ಪಂಚಭೂತಗಳು, ಹರಿಷದ್ವರ್ಗಗಳು, ಸಪ್ತಮರುತುಗಳು, ಅಷ್ಟವಸುಗಳು, ನವಗ್ರಹಗಳು, ದಶದಿಕ್ಕುಗಳು, ಏಕಾದಶ ರುದ್ರರು, ಮನುಗಳು, ಮುನಿಗಳಿದ್ದಾರೆ. ಆದ್ದರಿಂದಲೇ ಮುನಿಗಳನ್ನು ಕಂಡು ಗೌರವ ಭಾವದಿಂದ ಅವರಿಗೆ ಕರಗಳನ್ನು ಜೋಡಿಸಿದೆ. ಆದ್ರೆ ಅತ್ತಲಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಯಾಕೆಂದು ನೋಡಿದ್ರೆ ಜೀವವೇ ಇಲ್ಲ, ಸತ್ವಹೀನರಾಗಿದ್ದಾರೆ. ಇನ್ನೇನುಂಟು ಅನ್ನುವಂತಹ ಕುತೂಹಲದಿಂದ ಮುಂದುವರಿದೆ. ಬಳಲಿದೆ, ಬಾಯಾರಿದೆ. ಬಾಯಾರಿಕೆಯನ್ನು ತಣಿಸಿಕೊಳ್ಳೋಣ ಅನ್ನುವ ಹಾಗೆ ಹತ್ತಿರ ಇರುವಂತಹ ನದಿಗೆ ಹೋದ್ರೆ ನದಿಯಲ್ಲ, ಅದೂ ಜಡತ್ವದಿಂದ ಕೂಡಿದೆ. ಹಾಗಾಗಿ ಇವನ ದೇಹದಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳು ಸಹ ಜಡತ್ವದಿಂದ ಕೂಡಿದೆ, ಜೀವ ಇಲ್ಲ ಅನ್ನುವುದೇ ಸ್ಪಷ್ಟ. ಕಂಡಂತಹ ವಿಚಾರ ಬ್ರಹ್ಮನಿಗೆ ತಿಳಿಸಬೇಕು ಅಂತಿದ್ರೆ ಮುಚ್ಚಲ್ಪಟ್ಟಿದೆಯಲ್ಲ, ಬಹುಶಃ ಬೇರೆ ಯಾವುದಾದರೂ ದ್ವಾರವನ್ನು ತೆರೆದಿರಬಹುದು ಅನ್ನುವಂತಹ ಕುತೂಹಲದಿಂದ ಕೆಳಕ್ಕಿಳಿದು ಬಂದೆ. ನವ ದ್ವಾರಗಳಲ್ಲಿ ಅಷ್ಟ ದ್ವಾರಗಳನ್ನು ಬಂಧಿಸಿದ್ದಾನೆ, ಅಧೋದ್ವಾರವೊಂದನ್ನು ತೆರೆದಿರಿಸಿದ್ದಾನೆ. ಬಹುಶಃ ಅಧೋದ್ವಾರದ ಮೂಲಕ ಹರಿ ಹೊರಗೆ ಬಂದ ಅಂತಾದ್ರೆ ಆತ ಸಣ್ಣವನಾಗ್ತಾನೆ ಅನ್ನುವಂತಹ ಸಣ್ಣತನದ ಭಾವನೆ. ನವ ದ್ವಾರಗಳು ಸಮಾನವಾದದ್ದು, ಮಾನ ಅಪಮಾನ ಸಮಾನ ಕಾಣುವಂತಹ ಅಧೋದ್ವಾರದ ಮೂಲಕ ಸಾಕ್ತೇನೆ ಹೊರಗೆ. ಶೋಧಿಸಿದೆನು ನಿನ್ನ ದರವ ಒಳಗೈದಿನ ಕಂಡೆನು ಭರದಲ್ಲಿ ಮೆರೆವ ಹೋದ ಕಲ್ಪದಿ ಲಯವಾದ ಸರ್ವನೇ ದಿನಗಳಲ್ಲಿ ಮೆರೆವ ವಿನೋದ ಶೋಧಿಸಿದೆನು ನಿನ್ನ ದರವ ಒಳಗೈದಿನ ಕಂಡೆನು ಭರದಲ್ಲಿ ಮೆರೆವ ಶೋಧಿಸಿದೆ. ಹೇಗೆ ಉಂಟಾ ನಿನ್ನ ಉದರವು ಒಳಗೈದಿನ ಕಂಡೆ ಭರದಲ್ಲಿ ಮೆರೆವ. ಏನು ಹೇಳುವುದು? ಏನು? ಕಳೆದ ಕಲ್ಪದಿ ಲಯವಾದಂತಹ ಪ್ರಪಂಚದಲ್ಲಿ ಏನೆಲ್ಲ ಅಡಕವಾಗಿತ್ತು ಇತ್ತು ಅದೆಲ್ಲ ನಿನ್ನ ಉದರದಲ್ಲಿ ಉಂಟು. ಎಲ್ಲ ಉಂಟಲ್ಲ, ಆದ್ರೆ ಒಂದಕ್ಕೂ ಜೀವ ಇಲ್ಲ. ನನಗೆ ಜೀವ ಉಂಟಲ್ಲ, ಅದು ನಿನಗೆ ಮಾತ್ರ ಇರುವುದು. ಅವಳಿಗೆ ಜೀವ ಕೊಡ್ಬೇಕಲ್ಲ, ಅದು ಆ ಬಳಿಕದ ಕೆಲಸ ತಾನೆ. ಹಾಗಾಗಿ ಇನ್ನೇನುಂಟು ಎಂಬ ಕುತೂಹಲದಿಂದ ಮುಂದುವರಿದಾಗ ಅಬ್ಬಾ ಏನ ಇದು ನಿನ್ನ ಹೊಟ್ಟೆಯ ಅಲ್ಲ ಗುಡಾಣ. ಹಾಗಲ್ವೋ? ಮತ್ತೆ ನಿನ್ನ ಉದರದಲ್ಲಿ ಬಂಗಾರ. ಅದು ದೊಡ್ಡವರದೆಲ್ಲ ಹಾಗೆ, ಬಂಗಾರ ಒಳಗೆ ಇರುದು. ಲೋಕದ ಆಯುಕ್ತರು ಹೋದ್ರೆ ಎಲ್ಲ ಗೊತ್ತಾಗ್ತದೆ ಎಷ್ಟು ಒಳಗೆ ಉಂಟು. ಯಾರ್ದು ಸಿಕ್ಕಿದ್ರು ನನ್ನದು ಸಿಗ್ಲಿಕ್ಕಿಲ್ಲ, ನಾನೇ ಬಂಗಾರಪ್ಪ. ನೀನು ಬಂಗಾರಪ್ಪ ಅಲ್ಲ ಅಂತ ನಂಗೆ ಆಗ್ಲೇ ಗೊತ್ತಾಗಿದೆ. ಯಾಕೆಲ್ಲ ಅದು ಹತ್ತಿರ ಹೋಗಿ ನೋಡಿದೆ, ನೋಡುವಾಗ ಬಣ್ಣ ಮಾತ್ರ ಬಂಗಾರ ಇಲ್ಲ. ಬಣ್ಣ ಆದ್ರೂ ಉಂಟಲ್ಲ ಸಾಕು ನನಗೆ. ಅಲ್ಲಿಯೇ ಒಂದು ತೀರ್ಮಾನ ಮಾಡಿದೆ. ಏನಂತ? ನಿನ್ಗೊಂದು ನಾಮಕರಣ ಮಾಡ್ಬೇಕು. ಇದು ನಾಮಕರಣ ಯಾರು ಯಾರಿಗೆ ಮಾಡಿಸುದು? ನಾಮಕರಣ ಮಗನಿಗೆ ಅಪ್ಪ ಮಾಡುದು. ನೀನು ಅಪ್ಪನ ನನ್ಗೆ? ಹಾಗಲ್ಲೋ, ಖಂಡ ವಿಚಾರವಾಗಿ ಒಂದು ಹೆಸರು. ಆಯ್ತು. ಹಿರಣ್ಯವೇ ತುಂಬಿಕೊಂಡಿರುವುದರಿಂದ ನಿನಗೆ ಹಿರಣ್ಯ ಗರ್ಭ ಎಂಬ ಹಾಗೆ ಹೆಸರು ನಿಲ್ಲಿಸಿದ್ದೇನೆ. ಏನು ಬ್ರಹ್ಮನನ್ನು ಸಾಲದಲ್ಲಿ ಮುಳುಗಿಸಬೇಕಂತ ಯೋಚನೆ ನಿನ್ನದು? ಅದ್ಯಾಕೆ? ಬ್ರಹ್ಮನಿಗೆ ನಾನು ಕೊಟ್ಟಿದ್ದೇನೆ, ಅವ ನನಗೆ ಏನು ಕೊಡ್ಲಿಲ್ಲ. ನಾನು ಅಪೇಕ್ಷೆ ಪಟ್ಟು ಒಳಗೆ ಹೋದದ್ದಲ್ಲ.
ನನ್ನಲ್ಲಿ ಇಟ್ಟುಕೊಳ್ಳುವಂತ ಜಾಯಮಾನವಿಲ್ಲ, ಪುನರಪ್ಪಿಕೊಡ್ತೇನೆ. ಅಂದ್ರೆ ಅದನ್ನೇ ಹಿಂತಿರುಗಿಸುವುದು? ಅದೆಲ್ಲ ಬೀರಿ ತಿರುಗಾಟ ಮಾಡಿಕೊಂಡು ಬಂದವ, ಪರಿತೋಷಗುಣಂತ ನಾನು ನಿನಗೆ ಪಾರಿತೋಷಕೊಂಡು ಕೊಡ್ತೀನಿ. ಯಾವ ರೀತಿ ಬಂದದ್ದು ಹೇಗೆ? ಅದು ದ್ವಾರದ ಮುಖೇನ. ಆದ್ರಿಂದ ನೀನು ಮುಂದಕ್ಕೆ ಅಧೋಕ್ಷಜ ಆಗಲಿ. ಭಕ್ತಾದಿಗಳು ಪ್ರೀತಿಯಿಂದ ಅಧೋಕ್ಷಜ ಎಂದು ಕರೆದಾಗ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡ್ತೇನೆ. ಆಯ್ತು, ನಾನು ದೊಡ್ಡವ ಎಂಬುದಾಗಿ ಒಪ್ಪಿಕೋ, ಸೃಷ್ಟಿಯ ಕಾರ್ಯವನ್ನು ಮಾಡ್ತೇನೆ. ಯಾರು ಹೇಳಿದ್ದು? ನಾನೇ. ನೀನು ತೀರ್ಮಾನ ಮಾಡಿದಲ್ಲಿಗೆ ಮುಗಿಯಿತಾ? ಮುಗಿಲಿಲ್ವಾ? ಪರಸ್ಪರ ಮಾತುಕತೆ ಆಗ್ಲಿಲ್ವಾ? ಏನಂತ? ನಿನ್ನ ಉದರವನ್ನು ನಾನು, ನನ್ನ ಉದರವನ್ನು ನೀನು ಶೋಧಿಸಬೇಕು ಅಂತ. ನೀನು ಹೊಗದಿದ್ರೆ ನಿನಗೆ ಮತ್ತೊಂದು ಹೆಸರು ಬರ್ತದೆ. ಅದು ಮತ್ತೊಂದು ಯಾವುದು? ಮಾತಿಗೆ ತಪ್ಪಿದ ಮಗ. ನಾನು ಮಾತಿಗೆ ತಪ್ಪಿದ ಬ್ರಹ್ಮಂತ ಆಗಬಾರದು. ನಾನು ತೋರಿಸ್ತೇನೆ. ತೋರಿಸ್ತೀಯಾ? ಹೋಗಿದ್ದಾನೆ ಬ್ರಹ್ಮ ನನ್ನ ಉದರದೊಳಗೆ. ರಾಜಸ ಗುಣವನ್ನು ಆಳಬೇಕಾದಂತಹ ಇವನನ್ನೇ ರಾಜಸ ಗುಣ ಆಳುತ್ತಾ ಇದೆ. ಆದ್ದರಿಂದಲೇ ಅಹಂಕಾರದಿಂದ ವರ್ತಿಸ್ತಾ ಇದ್ದಾನೆ. ಏರಿದಂತಹ ಅಹಂಕಾರವನ್ನು ಇಳಿಸಲೇಬೇಕು. ನಾನು ಆತನ ಉದರ ಶೋಧನೆಗೆ ಹೋದಾಗ ಅವ ಅಷ್ಟಬಂಧ ಮಾಡಿದ್ದ. ಈಗ ನಾನು ಅಷ್ಟಬಂಧ ಮಾಡುವುದಲ್ಲ, ನವ ದ್ವಾರಗಳನ್ನು ಬಂಧಿಸಿ ಸುಮ್ಮನಿದ್ದು ಬಿಡೋಣ. ಕಾಣುತ್ತಾ ಇದ್ದೇನೆ. ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಮನು ಮುನಿಗಳು, ಕಿನ್ನರರು, ಕೆಂಪುರುಷರು, ಹೊರಗರು, ಸಿದ್ಧರು, ಸಾಧ್ಯರು, ದೇವ ಮಾನವರೆಲ್ಲರೂ ಕೂಡ ಇದ್ದಾರೆ. ಎಲ್ಲ ಕೂಡ ಚೇತನದಲ್ಲಿ ತುಂಬಿಕೊಂಡಿದೆ. ಇನ್ನೇನುಂಟು ಎಂಬುದೇ ಮುಂದುವರಿದು ನೋಡಿದಿಂದಾದ್ರೆ ಸಾರಿದ್ದ ಕಲ್ಪನೆ ಲಯವಂತ ಇಲ್ಲ. ಬ್ರಹ್ಮಾಂಡಗಳು ಇತರ ಉದರಲ್ಲಿ ಗೋಚರವಾಗ್ತಾ ಇದೆ. ಬ್ರಹ್ಮಾಂಡೋದರ ಭರಿತನಾಗಿದ್ದಾನೆ. ಇನ್ನೇನುಂಟು ಎಂಬುದೇ ನೋಡಿದಿಂದಾದ್ರೆ ಒಂದೊಂದು ಕಲ್ಪದ ಬ್ರಹ್ಮರಲ್ಲಿ ಗೋಚರವಾಗ್ತಾ ಇದ್ದಾರೆ. ಹರಿಯಂತಿರುವರು ಯಾರು ಕಾಣುತ್ತಿಲ್ಲ. ಯಾಕೆ ಹೀಗೆ? ಅರ್ಥವಿಸಿಕೊಂಡೇ ಎಲ್ಲ ಕಲ್ಪಕ್ಕೂ ಹರಿ ಸರ್ವೋತ್ತಮ ಎಂಬುದಾಗಿ ದೊಡ್ಡವೆಂಬುದೇ ಒಪ್ಪಿಕೊಂಡ ಹಾಗಾಯಿತು. ಹೋಗಿ ಹೇಳಬೇಕಲ್ಲ. ಸಂಚರಿಸಿರುವ ದಾರಿ ಗೋಚರವಾಗ್ತಿಲ್ಲ. ದಾರಿಗಾಗಿ 1000 ವರ್ಷವೇ ತಿರುಗಾಟ ಮಾಡಿದ್ದೇನೆ. ಎಲ್ಲಿ ಕೂಡ ದಾರಿ ಕಾಣುತ್ತಾ ಇಲ್ಲ ನನಗೆ. ದಾರಿ ಹೇಗೆ ಕಾಣಬೇಕು? ಇವ 9 ದ್ವಾರವನ್ನು ಬಂಧಿಸಿ ಬಿಟ್ಟಿದ್ದಾನೆ. ಹಾಗಾದ್ರೆ ಆ ಶಕ್ತಿಯಲ್ಲಿಂದ ಬಂತು ಇವನಿಗೆ. ಇವನೇ ಪರಮಾತ್ಮ, ಪರಸ್ಪರ ಶಕ್ತಿ, ಪರಂ ಜ್ಯೋತಿ, ಪರಂಧಾಮನೆ ಆಗಿದ್ದಾನೆ. ನನ್ನಲ್ಲಿ ಮಾತ್ರ ಬೇಕಾದಷ್ಟು ಇತ್ತು ಮದ. ನಾನು ಮಾಡಿಕೊಂಡೆ ವಾದ, ಉಂಟಾಯಿತು ಭೇದ. ಈತನ ಉದರಲ್ಲಿ ನಾನು ಸಿಕ್ಕಿ ಹಾಕಿಕೊಂಡೇನಲ್ಲ. ಹಾಗಾದ್ರೆ ನನಗೆ ಇಲ್ಲಿ ದಾರಿಯನ್ನು ತೋರಿಸುವರು ಯಾರು? ಮತ್ಯಾರಲ್ಲ, ಆದಿಮಾಯಿ. ಸ್ಮರಿಸಿ ಭಕ್ತಿಯೋಳು ಆದಿಮಾಯ ಹರಿಯನಾಭಿ ಕಮಲನಾಳದಿ मेरे वफद गोचरि जय ಹೊರಟ ಕ್ಷಣವೇ ಧೀರ್ಯದಲ್ಲಿ ಬರುತ್ತಿರಲು ಹರಿಯೋರ ಮಂಗಳೂರಲ್ಲಿ ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳಂದು ಕಾಲ್ಬೆರಳಿದಿ ಬಾಯೊಳಗೆ ಶೋಧನೆಗೊಳಗೆ ಹೋಗಿದ್ದಾನೆ. ಹರ ನನ್ನಲ್ಲಿ ಮೊದಲೇ ಎರಕುಗೊಂಡಿದ್ದಾನೆ. 3 ಗುಣಗಳು ಒಂದಾದ ಪರಿಣಾಮವೋ ಏನು? ದೇಹದಲ್ಲಿ ಒಂದು ರೀತಿಯ ಜಡತ್ವ, ಆಯಾಸ ಪರಿಹರಿಸಿಕೊಳ್ಳುವುದು ಹೇಗೆ? ಜಲದಿಯತ್ತ ದೃಷ್ಟಿಯನ್ನು ಹಾಯಿಸಿದಾಗ ಆಲದೆಲೆಯೊಂದು ಇತ್ತಲೇ ತೇಲಿ ಬರುತ್ತಾ ಉಂಟು.
ಅದಕ್ಕೊಪ್ಪಷ್ಟು ದೇಹವನ್ನು ಕಿರಿದುಗೊಳಿಸಿ ಬಾಲ ಮುಕುಂದನಾಗಿ ಕಾಳ ಹೆಬ್ಬೆರಳನ್ನು ಬಾಯೊಳಗಿರಿಸಿ ನಿದ್ರಾಪರವಶನಾಗ್ತೇನೆ. ಬರುತ್ತಲ ಕಮಲದ ಸರಸಿಜದ ಇರದೆ ಪದ್ಮಾಸನವ ಭರವಿಂದ ಬಲಿದುಕೊಳ್ಳಿರುತ್ತ ನಾಲ್ದಿ ನೋಡಿ ಮೆರೆದನ ಇರದೆ ಮೇಲಗೆ ನೋಡಲು ವರಪಂಜವದನದು ಪರಿಶೋಭಿಸುತ್ತನವ ಪಂಜವದನದು ಪರಿಶೋಭಿಸುತ್ತನವ ಹರಿಯ ಪದಯುಗಳ ಸ್ಮರಿಸುತ್ತ ಭಕ್ತಿಯುಳು ಆ ಆ ಆ ಅದನ್ನೇ ಅನುಸರಿಸಿಕೊಂಡು ಮುನ್ನಡೆದಾಗ ಕಮಲವು ಮೇಲಕ್ಕೆ ಹೊತ್ತುಕೊಂಡು ಬಂತು. ಕಮಲದ ಮೇಲೆ ಪದ್ಮಾಸನ ಬಲಿದು ಕುಳಿತುಕೊಂಡಿದ್ದೇನೆ. ನಾಲ್ಕು ಕಡೆಗೆ ನೋಡ್ತಾ ಇರುವುದು ನಾಲ್ಕು ಮುಖ, ಮೇಲಕ್ಕೆ ನೋಡಿದ್ರೆ ಮತ್ತೊಂದು ಮುಖ, 5 ಮುಖದಿಂದ ನಾನು ಶೋಭಿಸ್ತಾ ಇದ್ದೇನೆ. 5 ಮುಖ ಯಾಕೆ? ನನಗೆ ಶ್ರೀಹರಿಯ ಸಂಕಲ್ಪ ಇರಬೇಕು. ಆತನ ಮಹತ್ವ ಏನೆಂಬುದಾಗಿ ಬಾಹ್ಯ ಪ್ರಪಂಚಕ್ಕೆ ಪ್ರಚಾರ ಮಾಡೋದಕ್ಕಾಗಿ ಬ್ರಹ್ಮನಿಗೆ 5 ಮುಖವೇ ಆಗಬೇಕೆಂಬುದಾಗಿ ಸುಮ್ಮನೆ ವಾದ ಮಾಡಿ ಕೆಟ್ಟೆ. ನಾನು ಕ್ಷಮೆಯನ್ನು ಬೇಡಬೇಕೆಂಬುದಾಗಿ ಮುಂದುವರಿದಾಗ ಏನಿದು ಶ್ರೀಹರಿ ಬಾಲ ಮುಕುಂದನಿಗೆ ಆದಲ್ಲಿ ಪೌಡಿಸಿದ್ದಾನೆ. ಎಬ್ಬಿಸುವುದೇ ನಿದ್ರಾಭಂಗ ಮಹಾಪಾಪಂತೆ. ಈತನಿಗೆ ಎಚ್ಚರ ಆಗುವ ತನಕ ಈತನ ನಾಮಸ್ಮರಣೆ ಮಾಡ್ತೇನೆ.
ನನ್ನ ತಂದೆ? ಯಾರು ನನ್ನ ತಾಯಿ? ಒಂದು ಅರ್ಥವಾಗುವುದಿಲ್ಲ. ದೊಡ್ಡ ಸಮಸ್ಯೆ. ಈ ಸಮಸ್ಯೆಯ ಪರಿಹಾರ ಇಲ್ಲಿಯೇ ಮುಗಿಯಬೇಕು. ಮುಂದುವರಿಬೇಕು. ಹುಡುಕ್ತೇನೆ, ಅರಸುತ್ತೇನೆ. ನೀನು ಯಾರು? ನೀನು ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ಈಗ ನಿನಗೆ ನೀನ್ಯಾರೆಂದು ಗೊತ್ತಿಲ್ವಾ? ನಿನಗೆ ನೀನು ಯಾರು ಎಂಬ ಹಾಗೆ ತಿಳಿದಿದೆಯೋ? ಇಲ್ಲ. ನನ್ನದು ಅದೇ ಸಮಸ್ಯೆ. ಆದ್ರೆ ಒಂದು ಸಂತೋಷ. ಏನದು? ನಾನು ಯಾರನ್ನು ಹುಡುಕುತ್ತಾ ಇದ್ದೇನೋ ಅವನೇ ನನ್ನ ಕಣ್ಮುಂಭಾಗದಲ್ಲಿದ್ದಾನೆ. ಯಾರವ? ಬೇರೆ ಯಾರು ಅಲ್ಲ, ನನ್ನ ಅಪ್ಪನನ್ನು ನಾನು ಹುಡುಕುತ್ತಾ ಇದ್ದವ. ಸಿಕ್ಕಿದನೋ? ಓ ಅಪ್ಪ, ನಾನೇ ಇಲ್ಲಿ ಸಮಸ್ಯೆಯಲ್ಲಿದ್ದೇನೆ. ಇವೊಬ್ಬ ಬಂದ ಅಪ್ಪ. ನೀನು ನನ್ನ ಅಪ್ಪ ಅಲ್ವಾ? ನನ್ನನ್ನು ಹುಟ್ಟಿಸಿದವ ನೀನು. ಹಾಗಾದ್ರೆ ನಿನ್ನ ಅಮ್ಮ? ಉಮ್ಮ. ಓ, ನೀನು ಆ ಸಂತಾನದವನ? ಹಾಗಲ್ವಾ? ಗೊತ್ತಿಲ್ಲ ಅಂತ. ಗೊತ್ತಿಲ್ಲ ಅಂತವ? ನಿನಗೆ ಮೊದಲೇ ಹೇಳಲಿಕ್ಕಾಗುದಿಲ್ವಾ? ಇಬ್ಬರ ಸಮಸ್ಯೆ ಒಂದೇ. ಆದ್ರೆ ಒಂದು ಸಂತೋಷ. ಏನು? ಅಮ್ಮ ಇಲ್ಲ, ಅಪ್ಪ ಇಲ್ಲ, ನಮಗೆ ಯಾರಿಲ್ಲ. ಹೀಗಂತ ಸುಮ್ಮನೆ ಕುಳಿತುಕೊಳ್ಳುವುದಾ? ಮತ್ತೆ ಇಬ್ಬರು ಜಲರಾಶಿಯ ಮಧ್ಯದಲ್ಲಿ ಒಂದಾಗಿದ್ದೇವೆ, ಜೊತೆಯಾಗಿದ್ದೇವೆ. ಜೊತೆಯಲ್ಲಿ ಜೊತೆಯಲ್ಲಿ ಹೀಗೆ ಇರ್ಬೇಕು ನಾವು. ಕೇವಲ ಇಲ್ಲೇ ಇರುವುದಲ್ಲ, ಏನಾದ್ರೂ ಸಾಧನೆ ಮಾಡಬೇಕು. ನೀರ ರಾಶಿಯಲ್ಲಿ ನಾವು ಒಂದಾಗಿದ್ದೇವೆ. ನಿನ್ನನ್ನು ಆಗದಿಂದ ಕಾಣ್ತಾ ಇದ್ದೇನೆ. ಸರಿ ನೋಡು, ಸರಿ ನೋಡು. ನಾನು ಹೇಗಿದ್ದೇನೋ, ನನಗೆ ಎಲ್ಲೆಲ್ಲಿ ಏನೆಲ್ಲ ಉಂಟಾ ಅದೆಲ್ಲ ನಿನಗೆ ಅಲ್ಲಲ್ಲಿ ಹಾಗೆ ಉಂಟು. ನಿನ್ನ ಹಾಗೆ ನಾನು. ಆದ್ರೆ ಒಂದು ವ್ಯತ್ಯಾಸ ಇದೆ. ಏನದು? ನನಗಿಂತ ಸ್ವಲ್ಪ ಸಣ್ಣವ, ಆದ್ದರಿಂದ ನೀನು ನನಗೆ ತಮ್ಮ. ನಾನು ನಿನಗೆ ತಮ್ಮ. ಹೌದು. ನಾನು ನಿನ್ನನ್ನು ಆಗದಿಂದ ಗಮನಿಸ್ತಾ ಇದ್ದೇನೆ. ನೋಡಿದ್ದೀಯ? ಸ್ವಲ್ಪ ಅಲ್ಲ, ಪೂರ್ತಿ ನೋಡಿದ್ದೇನೆ. ಹೇಗಿದ್ದೇನೆ? ನನಗಿಂತ ಸ್ವಲ್ಪ ಎತ್ತರ ಇದ್ದೀಯಾ, ಅಷ್ಟು ಮಾತ್ರವೇ ಅಲ್ಲ, ನಿನ್ನನ್ನು ಕಾಣುವಾಗಲೇ ಒಂದು ರೀತಿಯ ಗೌರವ ಭಾವ. ಆದ್ದರಿಂದಲೇ ನಿನ್ನನ್ನು ಅಣ್ಣ ಎಂಬ ಹಾಗೆ ಕರೆಯಲೇ. ನೀನು ತಮ್ಮ, ನೀನು ಅಣ್ಣ. ಕೇವಲ ಅಣ್ಣ ತಮ್ಮಂದಿರಿದ್ರೆ ಸಾಕಾಗ್ತದ? ಮತ್ತೇನಾಗಬೇಕು? ಹಸಿವೆ. ನಮ್ಮೊಡನೆ ಸಂಬಂಧ ಬೆಳೆಯಿತು. ಆದ್ರೆ ಅಷ್ಟಕ್ಕೆ ಸಾಕಾಗುತ್ತದ ಹೇಳು? ಸಾಕಾಗುವುದಿಲ್ಲ. ನೀನು ಹೇಳಿದ ಮೇಲೆ ನನಗೂ ಅನುಭವ ಈ ಸಂಬಂಧದಲ್ಲಿ ಹೊಟ್ಟೆ ತುಂಬಿಸುವುದಕ್ಕೆ ಆಗುದಿಲ್ಲ. ಆಗುವುದಿಲ್ಲ. ಹೌದು. ನಮ್ಮ ಹಸಿವೆ ನಿವಾರಣೆ ಆಗಬೇಕು ಅಂತಾದ್ರೆ ಏನಾದ್ರೂ ದುಡಿಲೇಬೇಕು. ಯಾರಿದ್ದಾರೆ ಇಲ್ಲಿ ಕೊಡುವುದಕ್ಕೆ? ಯಾರಿಲ್ಲ. ಇರುವುದು ನಾವಿಬ್ಬರೇ. ಯಾರ್ಯಾರು ಕೊಟ್ಟದನ್ನು ತಿನ್ನುವವರ ನಾವು. ನಾವೇ ದುಡಿದುಣ್ಣಬೇಕು. ಹೇಗೆ ಗೊತ್ತು? ಹಾಗೆ ಕಾಣುತ್ತಿರುವಂತಹ ಜಲರಾಶಿಗೆ ನಾವಿಬ್ಬರು ಸೇರಿ ಬಡಿಯುವ. ನೀನು ಸುಮ್ಮನೆ ಕೂತುಕ. ಯಾಕೋ? ಜಲರಾಶಿಗೆ ಬಡಿದ್ರೆ ಏನಾದ್ರೂ ಪ್ರಯೋಜನ ಆದೀತಾ? ಲಾಭ ಉಂಟು. ಏನಾದ್ರೂ ಲಾಭ ಆಗುವಂತಹ ಕೆಲಸ ಮಾಡಬೇಕು. ಜಲರಾಶಿಯ ಕೆಳಗಡೆ ಯಾವುದಾದ್ರೂ ಜೀವಿಗಳಿದ್ರೆ ನಮ್ಮ ಬಡಿತದ ರಭಸಕ್ಕೆ ಮೇಲೆ ಬರ್ತದೆ. ತಮ್ಮ, ಅಣ್ಣ, ಈ ಜಲರಾಶಿಯಲ್ಲಿ ಎಷ್ಟು ಜೀವರಾಶಿ ಇದ್ದೀವಿ? ಬಡ್ದಾಗ ಗೊತ್ತಾಗ್ತದಣ್ಣ. ಬಡ್ದಾಗ ಗೊತ್ತಾಗ್ತದೆ. ಅದು ಹೇಗೆ? ಸರಿ ಬಡಿಬೇಕು.
ನೀನು ಆ ಬದಿಯಿಂದ, ನಾನು ಈ ಬದಿಯಿಂದ. ಸರಿ, ಬಡಿಯುವ. ನನ್ನ ತೆಮ್ಮ ಬಹಳ ದೂರ ಹೋಗಿರ್ಬೇಕು. ಎಲ್ಲಿದ್ದೀಯೋ? ನೀನು ಇಷ್ಟು ಬೇಗ ಅಷ್ಟು ದೂರ ಯಾಕೆ ಹೋದ್ದು? ಛ ಹಾಗೆಲ್ಲ ಒಬ್ರೇ ಹೋಗಬಾರ್ದು. ಬಾ ಹತ್ತಿರಕ್ಕೆ. ನಿನಗೆ ಕಷ್ಟ ಆಗ್ಬಹುದು, ನನಗೆ ಸುಲಭ ಉಂಟಲ್ವಾ ಇದು? ಬಂದೆ ಬಂದೆ ಬಂದೆ. ಎಂತ ಬೆಂದೆ? ನೀನು ಕರೆದದ್ದು ನಾನು ಬಂದ ಹಾಗಲ್ವಾ? ತಿನ್ನುವುದಕ್ಕಾಗಿ ಏನಾದ್ರೂ ಉಂಟಾ ಅಂತ ಹುಡುಕುವುದಕ್ಕಾಗಿ ಹೊರಟವರು. ಜಲರಾಶಿಗೆ ಬಡಿಯುತ್ತಾ ಬಡಿಯುತ್ತಾ ನಾನು ಆಧಾರಿಯಾಗಿ ಮುಂದುವರಿದವ. ಅಷ್ಟು ದೂರ ಹೋದಂತಹ ನಿನಗೆ ಏನಾದ್ರೂ ಸಿಕ್ಕಿತ? ಅಣ್ಣ ಓ ಏನು ಹೇಳುವುದಣ್ಣ? ಏನು? ಏನಿಲ್ಲ ಏನಿಲ್ಲ. ನಿನ್ನ ನನ್ನ ನಡುವೆ ಬಡ್ದದ್ದೇ ಬಂತು, ಏನು ಪ್ರಯೋಜನ? ಬೇರೆ ಬೇರೆ ಹೋದಲ್ವೇನೋ? ಮತ್ತೆ ನಿನ್ನಲ್ಲಿ ಸಿಕ್ಕಿದ್ದು ನನಗೆ ಗೊತ್ತಾಗ್ತದ? ನೀನು ಆ ಬದಿಯಿಂದ ಹೋದದ್ದಲ್ವಾ? ಹೌದು. ಏನಾದ್ರೂ ಪ್ರಯೋಜನ ಉಂಟಾ? ಈಗ ನಿನಗೆ ಸಿಗ್ಲಿಲ್ವಾ? ನನಗೇನು ಸಿಗ್ಲಿಲ್ಲ. ನೀನು ಬರೇ ದಂಡ ತಮ್ಮ. ನಿನ್ನ ತಮ್ಮ ಅಲ್ವಾ ಅಣ್ಣ? ಅಲ್ಲ ತಮ್ಮ ಹೌದು, ಹುಡುಕುವುದರಲ್ಲಿ ದಂಡ. ನಿನಗೇನಾದ್ರೂ? ನಾನು ನಿನ್ನ ಹಾಗಲ್ಲ, ದಾರಿ ಬೇರೆ ಮಾಡಿದೆ. ಈ ದಾರಿಯಲ್ಲಿ ಹೋದಾಗ ನನ್ನ ಕಣ್ಣಿಗೆ ಬಿತ್ತ. ಎಂತ ಕರ್ಮ ನಿನ್ನದು? ನಿನ್ನ ಕಣ್ಣಿಗೆ ಕಸ ಬಿದ್ದದಲ್ವೇ? ನೀನು ಈ ನೀರಿನಲ್ಲಿ ಮತ್ತೆ ಉಪ್ಪಲ್ಲದೆ ಬೇರೆ ಎಂತ ಸಿಗ್ತದೆ? ನಿನ್ನ ಕಣ್ಣಿಗೆ ಬಿತ್ತು ಅಂತ ಹೇಳಿದೆ. ಕಣ್ಣಿಗೆ ಕಸ ಬಿದ್ದದಲ್ವೋ? ಮತ್ತೇನ್? ನನ್ನ ಕಣ್ಣಿಗೆ ಕಾಣ ಸಿಕ್ಕಿತು, ದೃಷ್ಟಿಗೆ ಗೋಚರಿಸಿತು. ಹೌದು. ಏನಣ್ಣ? ದೂರದಲ್ಲಿ ನೋಡಂತೆ, ದೂರದಲ್ಲಿ ಒಂದು ಕಮಲ. ಅವಸರ ಮಾಡಬೇಡ. ನಿನಗೆ ಕಮಲ ಕಾಣ್ತಾ ಉಂಟಾ? ಸರಿ ನೋಡ್ತೇನೆ. ಕಮಲ ಕಮಲ ಕರ್ಕೊಂಡು ಬಂದಿದ್ಯಾ ಜೊತೆಯಲ್ಲಿ? ನೀನು ಹೇಳಿದ ಕಮಲ? ನಾನು ಹೇಳಿದ ಕಮಲ ಬರುವುದಿಲ್ವೋ? ದೂರದಲ್ಲಿ ಕಾಣ್ತಾ ಉಂಟಾ ನೋಡಿ? ದೂರದಲ್ಲಿ ಕಮಲ ಹೇಗುಂಟದು? ಹೇಗುಂಟು? ಮುದುಡಿದ ತಾವರೆ. ಮುದುಡಿದ ತಾವರೆ ಅರಳಿದೆ ಅರಳಿದೆ ಅರಳಿದೆ. ಮುದುಡಿದ ತಾವರೆ ಅರಳಿದೆ. ನೀನು ಹೆಚ್ಚು ಬೊಬ್ಬೆ ಹೊಡಿಬೇಡ, ಇನ್ನು ಕೆಲವೇ ಸಮಯ ಇಡೀ ಅರಳಿಕೊಳ್ತದೆ ತಾವರೆ. ಓಹೋ, ಆಗ ನಮ್ಮ ಹೊಟ್ಟೆಗೊಂದು ಕಷ್ಟ ಆಗ್ಲಿಕ್ಕಿಲ್ಲ.
ತಮ್ಮ ಅಣ್ಣ, ಆ ತಾವರೆಯ ಮಧ್ಯದಲ್ಲಿ ಮಧ್ಯದಲ್ಲಿ ಒಂದು ಪ್ರಾಣಿ ಕುಳಿತಿದೆ, ನೋಡಿದ್ಯಾ? ಕುಳಿತುಕೊಂಡು ನಮ್ಮನ್ನು ನೋಡಿ ಹ? ಗಡಗಡ ಆಹಾ, ಗಡಗಡ ಆಹಾ, ಗಡಗಡ ಆಹಾ. ಗಡಗಡ ಗಡಗಡ. ಇಲ್ಲಿ ಬಾ, ಎಂತದು ಇಲ್ಲಿ ಬಾ. ಎಂತದು? ನೀರಿನಲ್ಲಿ ಇರುವುದಲ್ವಾ? ಹೌದು. ಆ ಪ್ರಾಣಿಗೆ ಚಳಿಯಾಗಿರ್ಬೇಕು. ಠಕ್! ನಿನಗೆ ಚಳಿ ಬಿಟ್ರೆ ಬೇರೆ ಏನು ಗೊತ್ತಿಲ್ವಂತ? ಅದು ನೀರಿನಲ್ಲಿ ಇರುವುದಲ್ವೇ? ಅದು ಚಳಿಯಾಗಿ ನಡುಗುದಲ್ವಾ? ಮತ್ತೇನು ನಮ್ಮನ್ನು ನೋಡಿ ಹೆದರಿಕೊಂಡಿದೆ, ಕರಿಕೊಂಡಿದೆ. ಭಯದಿಂದ ಗಡಗಡ 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 ನಡುಗುತ್ತಾ ಉಂಟು. ಓಹೋ, ನೀರಿನ ಆಳಕ್ಕೆ ಇಳಿದು ಅಡಗುವುದಕ್ಕಿಂತ ಮೊದಲು ಹ? ಹೋಗಿ ಹಿಡಿಯಬೇಕು. ಅಣ್ಣ, ತಮ್ಮ ದೂರದಲ್ಲಿ ಕಮಲ ಮಾತ್ರ ನೋಡಿದ್ದು. ಹ. ಆ ಪ್ರಾಣಿಯನ್ನೊಮ್ಮೆ ತೋರಿಸು. ಮತ್ತೆ ನೀನು ಆಗ ಕೊಟ್ಟೆ ಕಣ್ಣು ಹೊರಳಿಸಿ ಅಂತ ಹುಡುಕುದು? ನಾನು ಆ ಬದಿಯೇ ನೋಡ್ತಾ ಇದ್ದೆ. ನೀನು ನೋಡುವುದು ಸರಿ ಇಲ್ಲ. ಹ? ಈಗ ತೋರಿಸ್ತೇನೆ, ತೋರಿಸು. ಬಾ. ಎಲ್ಲಿ ಬಾ, ಬಾ. ಎಲ್ಲಿ? ಬಾ, ಬಾ. ಪ್ರಾಣಿಯನ್ನು ತೋರಿಸಿದವ ನೀನು. ಹೌದು. ನಾನು ಪಿಡಿ 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 ಅಂದೆ. ನೀನು ಯಾವ ಪಿಡಿಯ ವಿಷಯ ಹೇಳಿದ್ದು? ಪ್ರಾಣಿಯನ್ನು ಹಿಡಿಯುವುದಕ್ಕೆ ಹೇಳಿದ್ದಲ್ವೇನೋ? ಹೌದು. ನೀನು ಹಾಕಿದೆ ಕೈ. ಆ ಪ್ರಾಣಿಯ ಕೈ ಪಿಡಿ ಅಂತ ಹೇಳಿದ್ದು. ನೀನು ಯಾವುದಕ್ಕೆ ಕೈ ಹಾಕಿದ್ದು? ನಾನು ಪ್ರಾಣಿಯನ್ನು ಹಿಡಿಯುವುದಕ್ಕೆ ಪ್ರಯತ್ನ ಪಟ್ಟಾಗ ಹ, ಎಲ್ಲಿಂದ ಬಿದ್ದಿದೆ ಗೊತ್ತಿಲ್ಲ ಅಣ್ಣ. ಸರಿ ಬೀಳ್ಬೇಕಿತ್ತು. ಬಿದ್ದಲ್ಲಿಗೆ ಬಿದ್ದದ್ದು. ಹೌದಾ? ಮತ್ತೆ ಗೊತ್ತಾದದ್ದು ಏನು? ಅಣ್ಣ, ಓ, ನೀನು ಕೈ ಹಾಕಿದ್ದು ಪ್ರಾಣಿಗಲ್ವೋ? ಸುಳ್ಳು ಹೇಳಬೇಡ. ನೀನು ಹೊಡೆದದ್ದು ನನ್ಗಲ್ವಾ ಅಣ್ಣ? ಈಗ ನಿನಗೆ ಹೊಡೆದದ್ದ? ನನ್ನ ಮೇಲೆ ಪ್ರೀತಿ ಇಲ್ವಾ ನಿನಗೆ? ಜೋರು ಬೊಬ್ಬೆ ಹೊಡಿಬೇಡ. ನಿನಗೆ ನೋವಾಯ್ತಾ? ಸ್ವಲ್ಪ ನೋವಾಗ್ಲಿಲ್ಲ. ಬೇಸರ ಮಾಡಬೇಡ. ಆ ಪ್ರಾಣಿ ಸಿಗ್ತದಾ ಇಲ್ವಾ ನಮಗೆ? ಸಿಕ್ಕಿತು ಅಂತಾದ್ರೆ ಅದರ ದೊಡ್ಡ ಮಾಂಸದ ತುಂಡು ನಿನಗೆ ಕೊಡ್ತೇನೆ. ಈಗ ಅದು ಸಿಗಬೇಕು ಅಂತ ಆದ್ರೆ ಈಗ ತಪ್ಪಿಸಿಕೊಂಡಿದೆ. ಹಾಗಾದ್ರೆ ತಡ ಮಾಡುವುದು ಯಾಕೆ? ಹೆಚ್ಚು ದೂರ ಓಡಿರ್ಲಿಕ್ಕಿಲ್ಲ. ಹುಡುಕುವ.
ನನ್ನನ್ನು ತಿನ್ನುವುದಕ್ಕಾಗಿ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ಸೃಷ್ಟಿ ಮಾಡ್ಬೇಕಂತ ನಾನೇ ಸೃಷ್ಟಿ ಕಾರ್ಯಕ್ಕೆ ತೊಡಗಲಿಲ್ಲ. ಹಾಗಾದರೆ ಇವರು ಸೃಷ್ಟಿ ಮಾಡಿದ ಬ್ರಹ್ಮನಾದ್ರು ಯಾರು? ಇವರ ಕೈಯಿಂದ ತಪ್ಪಿಸಲು ದೂರಕ್ಕೆ ಓಡೋಡಿಕೊಂಡು ಬಂದಿದ್ದೇನೆ. ಹಾಗಾದರೆ ನಾನು ರಕ್ಷಣೆ ಮಾಡುವರು ಯಾರಿದ್ದಾರೆ? ಮತ್ತೆ ಯಾರಲ್ಲ, ಅಮ್ಮನೇ ಸ್ಮರಿಸಿಕೊಳ್ತೇನೆ. ಜಯ 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 ಮರುಗಲೇಖಿ ವಿಧಾಗ ಮನದಲ್ಲಿ ಸ್ಮರಿಸಿರುವ ತ್ಯಾಗನ್ನ ನೀ ಬರಿ ಹೊರೆಯ ಬಾರದೆ ನಮ್ಮ ಕಷ್ಟವ ಅರಿತುಕೊಂಡೆ. ಮಗನೇ ಬ್ರಹ್ಮ, ಕಾಯವು ಕಂಪಿಸುತ್ತಾ ಇದೆ, ಕಣ್ಣೀರನ್ನೇ ಸುರಿಸುತ್ತಾ ನನ್ನನ್ನು ಈ ರೀತಿಯಲ್ಲಿ ಪ್ರತ್ಯಕ್ಷೀಕರಿಸುವರೆ ಕಾರಣೇನು ಮಗನೇ? ಅಮ್ಮ ಕಂದ, ಇವರು ದೀರ್ಘ ದೇಹವುಳ್ಳಂತ ದಾನವರು ಹುಟ್ಟಿಕೊಂಡಿದ್ದಾರೆ. ನನ್ನನ್ನು ತಿನ್ನುವುದಕ್ಕಾಗಿ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ಅವರ ಕೈಯಿಂದ ರಕ್ಷಿಸು ತಾಯಿ. ವಿಧಾತನೇ, ಮರುಗದಿರು. ಆದಿಮಾಯೆಯಾದ ನಾನು ಯೋಗಮಾಯಿಯಾಗಿ ಶ್ರೀಹರಿಯನ್ನು ಸೇರಿಕೊಂಡ ಕಾರಣ ಆತನು ಯೋಗ ನಿದ್ರೆಯಲ್ಲಿದ್ದಾನೆ. ಆದಷ್ಟು ಶೀಘ್ರವಾಗಿ ಆತನನ್ನು ಅಗಲಿ ಹೋಗುತ್ತೇನೆ. ಎಚ್ಚರಗೊಂಡ ಆತನಿಗೆ ಈ ಆಯುಧವನ್ನು ನೀಡು. ಇದು ಸಾಮಾನ್ಯವಾದಂತಹ ಆಯುಧವಲ್ಲ, ವರ ಸುದರ್ಶನ. ಇದನ್ನು ಪಡೆದುಕೊಂಡಂತಹ ಶ್ರೀಹರಿಯು ಆ ಈರ್ವರು ದೈತ್ಯರನ್ನು ಸಂಹರಿಸುತ್ತಾನೆ. ನಾನು ಎಲ್ಲಿ ಇರ್ಬೇಕಮ್ಮ? ಶ್ರೀಹರಿಯ ನಾಭಿ ಕಮಲದಲ್ಲಿ ಮರೆಯಾಗಿರು. ನಿನಗೆ ಶುಭವಾಗಲಿ. ತೊಲಗಿ ನಿಲ್ಲರ ಯೋಗಮಾಯು ನಳಿನನಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗಿಯ ಧೀರುತ ಕಿರುನಗಿಯ ಧೀರುತ ತನ್ನ ವದನದನಿಗೆ ಜಲದಿಯತ್ತ ದೃಷ್ಟಿಯನ್ನು ಹಾಯಿಸಿದಾಗ ಜಲವೆಲ್ಲ ಅಲ್ಲೋಲ ಕಲ್ಲೋಲವಾಗಿದೆಯಲ್ಲ. ಬಂದಂತಹ ಬ್ರಹ್ಮ ವಿಚಾರವನ್ನು ತಿಳಿಸಿದ್ದು ಮಾತ್ರ ಅಲ್ಲ, ಸುದರ್ಶನವನ್ನು ನನ್ನ ಕೈಗಿತ್ತಿದ್ದಾನೆ. ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗೋಣ. ನೀನು ನಮ್ಮನ್ನು ನೋಡಿ, ನಾನು ಮುಗುಳ್ನಕ್ಕದ್ದು. ಅದೇ ಹೇಳಿದ್ದು, ನಮ್ಮನ್ನು ನೋಡಿ ಈ ರೀತಿಯಾಗಿ ನಗಾಡಿ 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 ನಗಾಡಿ. ಅದು ಆಗದಿಂದ ನೀರಲ್ಲೇ ಇದ್ದದಲ್ವ ನೀವು? ಹಾಗಾಗಿ
ಹಾಗಾಗಿ ನೆಗಡಿ ಆಗಿರ್ಬೋದು. ಓ, ನೀರಿನಲ್ಲಿದ್ರೆ ನಗಾಡುದಾ? ನೆಗಡಿ ಅಂತ ಹೇಳಿದ್ದು ನಾನು. ನಾವು ಸಾಮಾನ್ಯರದವರು ಅಂತ ಭಾವಿಸಬೇಡ. ಜನ ಯಾರು ಅಂತ ಗೊತ್ತಾಗ. ಕರಿಯೋ ಏ ಕಪ್ಪು ಮಯ್ಯ, ನಿನ್ನನ್ನು ಕರ್ದದ್ದವ. ಅಣ್ಣ, ಓ, ನನ್ನನ್ನು ಕರ್ದೆಯ? ನಿನ್ನನ್ನು ಕರೆದದ್ದಲ್ವ? ಮತ್ತೆಂತದ್ದು ಇವ ಹೇಳಿ? ಅವನನ್ನು ಸಂಬೋಧಿಸಿದ್ದು. ಅದ್ಯಾಕೆ? ನಿನ್ನನ್ನು ಕರ್ದದ್ದವ? ನೀನು ಕಪ್ಪು ಅಂದ್ರೆ ಕಪ್ಪೆ ಕಪ್ಪು ಕಪ್ಪೆಯ ಅಲ್ಲ, ಬಿಳಿ ಕಪ್ಪೆ. ನಿನ್ನ ಮೈಯ ಬಣ್ಣ, ನಿನ್ನ ಮೈ 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 ಕಪ್ಪು, ಮೇಕಪ್. ಮೈ ಕಪ್ಪು, ಕಪ್ಪು ಮೈ ಅವ. ಕಪ್ಪು ಮೈಯ ಕರಿಯ. ನೀನು ಕಪ್ಪು ಮೈ ಆದ್ರೆ ಇನ್ನೊಬ್ಬ ಬಿಳಿ ಮೈ ಅಂತ ಇರ್ತಾನ? ಇಲ್ವಾ? ಹಾಗಲ್ಲ. ನಾವೊಂದು ಪ್ರಾಣಿಯನ್ನು ನೋಡಿದ್ದೇವೆ. ಹೌದಾ? ಆ ಪ್ರಾಣಿಯ ಬಣ್ಣ ಬಿಳಿ, ಅದು ಬೆಳ್ಳಗೆ 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 ಇತ್ತು. ತೆಳ್ಳಗೆ 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 ತೆಳ್ಳಗೆ. ಆದ್ರೆ ನೀನು ಹಾಗಲ್ಲ. ಕಪ್ಪು ಅಂದ್ರೆ ಕರಿಯ, ಕರ್ಗುಡ. ನನಗೆ ಕಪ್ಪು ಎಣ್ಣೆ ಮಸಿ. ನನಗೆ ಕಪ್ಪು ಇಷ್ಟ. ನಿನಗೆ ಕಪ್ಪು ಇಷ್ಟ ಇರ್ಬೋದಾ? ನಮಗೆ ಅದು ಚಂದ ಕಾಣುವುದಿಲ್ಲ. ಹೌದಾ? ಹೌದು. ನಿನಗೆ ಚಂದ ಕಾಣದಿದ್ರೆ ನಾನೇನ್ ಮಾಡ್ತೀನಿ? ಒಮ್ಮೆ ಸುಮ್ಮನೆ ಕುಳಿತುಕೊಳ್ಳಿ. ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು. ನೀನು ನಮ್ಮನ್ನು ತಿದ್ದುವುದಕ್ಕೆ ಬರಬೇಡ. ನಾವು ಈ ಜನ್ಮದಲ್ಲಿ ಸರಿಯಾಗುವವರಲ್ಲ. ಹೌದಾ? ನಮ್ಮನ್ನು ಸಾಮಾನ್ಯರು ಎಂಬ ಹಾಗೆ ಭಾವಿಸಿಕೊಂಡೆ ಅಂತ ಗೊತ್ತಾಗಲಿ. ಧೀರರು, ಶೂರರು, ಘನಗಂಭೀರ, ಶೂರ ಹೌದು ನೀನು. ನೀನು ನನಗೆ ಹೇಳಿದ್ದ? ನಮಗೆ ಇಬ್ಬರಿಗಿಂತಲೂ ದೊಡ್ಡ ಕಂಡು ನೀನೆ. ನಾನು ಹೇಳಿದ್ದು ಕಂಡು ಅಂತ. ಹಾಗೆ ದೊಡ್ಡ ಕಂಡು ಬೇಕಾ? ಕಂಡು ಅಂದ್ರೆ ನೋಡಿ ಅಂತ. ಏನು ನೋಡಿ? ಕಂಡು ಅಂದ್ರೆ ನೋಡಿಯಾ? ಹಾಗೆ ಅರ್ಥ ಆಗುವಾಗ ಹೇಳಬೇಕು. ನಿಮ್ಮನ್ನು ನೋಡಿ ನೋಡಿ ಭೂರಿ ಅಣ್ಣ
ಆಗದಿಂದ ಹಸಿವೆಯಲ್ಲಿ ಸಾಯ್ತಾ ಇದ್ದೇನೆ. ಈಗಲಾದ್ರೂ ಬಂತಲ್ವಾ ಎಂತದು? ಪೂರಿ. ಇಲ್ಲಿ ಯಾರಿದ್ದಾರಣ್ಣ? ದೊಡ್ಡದಾ ಸಣ್ಣದಾ? ಯಾರು ಹೇಳಿದ್ದು? ನೀನೇ ಹೇಳಿದೆ ಹಾಗಲ್ವೋ? ಮತ್ತ ಭೂರಿ ಅಂದ್ರೆ ಬಹಳಷ್ಟು ಅಂತ ಹೇಳಿದ್ದು. ಒಂದು ಇಷ್ಟಾದ್ರೂ ಬೇಕು. ಅಷ್ಟಲ್ವೋ? ಮತ್ತ ತುಂಬಾ ತುಂಬಾ. ಪೂರಿ ಅಂದ್ರೆ ತುಂಬಾ. ಪೂರಿ ಅಲ್ವೋ? ಮತ್ತ ಭೂರಿ. ಭೂರಿ ಅಂದ್ರೆ ತುಂಬಾ. ಸಂತೋಷಗೊಂಡಿದ್ದೇನೆ. ಅದ್ಯಾಕೆ ನಮ್ಮನ್ನು ನೋಡಿ ಸಂತೋಷವಾದ್ದು? ಇಷ್ಟೊಳಗೆ ನಾನು ಒಬ್ಬನೇ ಇದ್ದೆ. ಏನಾಯ್ತು? ನನಗೆ ಜೋಡಿ ಇರ್ಲಿಲ್ಲ. ಎಲ್ಲಿ ಬಿಟ್ಟಿದ್ದಿ? ನೀರಿನಲ್ಲಿ. ನೀರಿನಲ್ಲಿಯೇ ಎಲ್ಲಿಯಾದ್ರೂ ಇರಬೇಕು, ಸರಿಯಾಗಿ ಹುಡುಕಾಟ ಮಾಡು. ಹಾಗೆಲ್ಲ ಹೋದಲ್ಲಿ ಬಿಡಬಾರ್ದು, ಒಂದು ಬದಿಯಲ್ಲಿ ಇಡಬೇಕು ಅದನ್ನು. ಸಮಗಾರರಿಲ್ಲ ಅಂತ ಹೇಳಿ. ಅದು ಇದ್ರೆ ಇದೇ ಇರುವುದಲ್ವಾ? ಅದಲ್ವೋ, ಜೊತೆಗಾರರಿಲ್ಲ ಅಂತ ಹೇಳಿದ್ದು. ನಿನಗೆ ಈಗ ಯಾರು ಜೊತೆಗಾರರು? ನೀವು ಒಂದು ಬರ್ದ್ರೆ ಉಂಟಲ್ವಾ? ಒಂದು ಬಾರಿಸಿದ್ರೆ ಉಂಟಲ್ಲ. ನಮ್ಮನ್ನು ಸರಿ ನೋಡಿದ್ಯಾ? ಚೋಟುದ್ದ ನೀನಿದ್ಯಾ, ಘನಕಾಯದ ಕಳರು. ಇಷ್ಟು ದೊಡ್ಡ ದೇಹ ಉಳ್ಳಂತಹ ನಾವು ನಿಮಗೆ ಸಮಾನ. ನಿಮ್ಮನ್ನು ನೋಡಿದ್ರು ನಾನು ಈಗಲೇ ಸರಿ ನೋಡು, ನೋಡು, ಮೇಲಿನಿಂದ ಕೆಳಗೆವರೆಗೆ ಸರಿ ನೋಡು. ನೋಡು ನೋಡು, ಕಣ್ಣಾರೆ ನಿಂತಿಹೆವು, ನಗು ನಗುತ್ತಾ ನಿನ್ನೆದುರು ನಿಂತಿಹೆವು. ಏನು ಹೋಲಿಕೆ, ಏನು ಹೋಲಿಕೆ. ನಿನಗೆ ತಿನ್ನೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ವಾ ಅಂತ. ಆಗ ಪೂರಿ ಹೇಳಿದ, ಈಗ ಹೋಳಿಗೆ. ಎಲ್ಲಿಂಟ ಹೋಳಿಗೆ? ಯಾರಿದ್ದಾರೆ ಇಲ್ಲಿ ಹೋಳಿಗೆ ಕೊಡುವ? ಹೋಲಿಕೆ ಅಂದ್ರೆ ಇದ್ದ ಒಬ್ಬರಿಗೊಬ್ಬರಿಗೆ ಸಂಬಂಧ ಉಂಟು ಅಂತ. ಆ ಸಂಬಂಧ ಒಬ್ಬರಿಗೊಬ್ಬರಿಗೂ. ನಮ್ಮಿಬ್ಬರಿಗೆ ಸಂಬಂಧ ಉಂಟು. ನಿನಗೆ ಸಂಬಂಧ ಮಾಡ್ಲಿಕ್ಕೆ ಬರಬೇಡ ನಮ್ಮಲ್ಲಿ. ನಿನ್ನ ಹೊಟ್ಟೆ ಆ, ಇವನ ರೆಟ್ಟೆ, ಹ, ನಿನ್ನ ಸೊಂಟ ಹ, ಇವನ ಕಂಠ, ಹ. ನಿನ್ನ ಕಾಲು ಇವನ ತೋಳು, ನಿನ್ನ ಬೆನ್ನು ಇವನ ಕಣ್ಣು, ನಿನ್ನ ಹುಬ್ಬು ಇವನ ಮೀಸೆ, ನಿನ್ನ ಬಾಯಿ ಇವನ ಕೈ. ಬಾ. ಎಲ್ಲಿಗೆ ಓಡುದೆಲ್ಲಿಗೆ? ಯಾರು ನಿನ್ನ ಅಪ್ಪ ಇದ್ದಾನಲ್ಲಿ? ಬಾ ಬಾ ಮುಂದೆ ಬಾ. ಒಟ್ಟು ಮಾತಾಡಿದೆಯಲ್ಲ, ಮುದ್ದೆ 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 ಮಾಡಿ. ಒಂದಾದ್ರೆ ಅರ್ಥ ಆಯ್ತಾ? ಇಷ್ಟು ಉದ್ದ ಹೇಳಿದ್ಯಲ್ಲ. ಕೊನೆಗೆ ಒಂದು ಶಬ್ದ ಹೇಳಿದೆ, ಏನು? ಅವನ ಬಾಯಿ ನನ್ನ ಕೈ ಅಂತ. ಯಾರು ಹೇಳಿದ್ದು? ನೀನು ಅವನ ಬಾಯಿಯನ್ನು ಯಾವಾಗ ನೋಡಿದ್ದು? ಅದು ನನ್ನ ಕೈ ಅಂತ ನಿನಗೆ ಹೇಗೆ ಗೊತ್ತು? ಅದಲ್ಲೋ, ಮತ್ತೆ ನಿನ್ನ ಕೈ ನಿನ್ನದ್ದೇ, ನಿನ್ನ ಬಾಯಿ ನಿನ್ನದ್ದೇ, ಹ. ನಿನ್ನ ಸೊಂಟ ನಿನ್ನದ್ದೇ, ನಿನ್ನ ಕಂಠ ನಿನ್ನದ್ದೇ. ಅಣ್ಣ, ತಮ್ಮ, ಈಗ ಅರ್ಥ ಆಯ್ತು. ಎಂತದು? ನಿನ್ನ ಸೊಂಟ ನಿನ್ನದು, ನಿನ್ನದೇ, ಬೇರೆ ನನ್ನದೇ. ಬೇರೆ ಬೇರೆ ಅಲ್ಲದು, ಒಂದೇ. ಅವನ ಸೊಂಟ ಅವನದ್ದೇ, ಅವನ ನನ್ನ ಕಂಠ ಕಂಠ ಅವನದ್ದು. ನನ್ನ ಕಂಠದ ವಿಷಯಕ್ಕೆ ಬರಬೇಡ ಮಾತ್ರ. ನೀನು ಹೇಳಿ ಹೇಳಿಯೇ ಕಂಠ ಹಾಳಾಗಿದೆ ಈಗ. ಮತ್ತೆ ಇನ್ನೊಂದು ಹೇಳಿದ್ಯಲ್ಲ, ಅವನ ಹುಬ್ಬಿನಿಂದ ನನ್ನ ಮೀಸೆ ಮಾಡಿ. ಯಾರು ಹೇಳಿದ್ದು? ನೀನೇ ಹೇಳಿದ್ದಲ್ಲ. ಅಲ್ಲ, ಇವನ ಮೂಗಿನ ತುದಿಯಲ್ಲಿ ಒಂದು 4 ರೋಮ ಇಲ್ಲ. ನಿನಗೆ ಮೀಸೆ ವಿಷಯ ಎಂತದ? ಜಾಗ ಆದ್ರೂ ಉಂಟಲ್ಲ, ಜಾಗ ಅಂಗ ಎಲ್ಲುಂಟು, ಅಲ್ಲಿ ರೋಮ ಬರ್ತದ? ಅಲ್ಲಿ ಬಂದ್ರೆ ಮೀಸೆ ಅಂತ ಹೇಳುದು. ಏಯ್! ಬಂದಂತಹ ನೀವು ನನ್ನಲ್ಲೊಂದು ಪ್ರಶ್ನೆಯನ್ನು ಇಟ್ಟಿರಲ್ಲ. ತೋರು ಬೇಗ ಮೊದಲು ಕಂಡ ಪೋರನಲ್ಲಿ ಬೋದ ಭಂಡ. ಕೈ ಮುರಿದಾಗ್ತೇನೆ ಪಾಪಿ. ಪ್ರಶ್ನೆ ಕೇಳಿದ್ದು ನೀನೇ ಅಲ್ವಾ? ಪ್ರಶ್ನೆ ಕೇಳಿದ್ದು ನಾನೇ, ಉತ್ತರ ಬೇಕು. ಉತ್ತರ ಬೇಕು. ನಾನರಿಯೇ. ಓ, ನೀನು ನರಿಯ? ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದು. ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ನೀನಾಗ್ಬೇಕಾ? ಹಾ, ನಮಗೆ ಈಗ ಗೊತ್ತಿದ್ರೆ ನಿನ್ನಲ್ಲಿ ಕೇಳ್ತಾ ಇದ್ದಾವ ಆ ಪ್ರಾಣಿ ಎಲ್ಲಿ ಹೋಯ್ತು ಅಂತ. ಹೌದಾ? ನಮಗೂ ಗೊತ್ತಿಲ್ಲ ಎಲ್ಲಿ ಹೋಯ್ತು ಅಂತ. ನಾನು ಯಾರು ಅಂತ ಚೆನ್ನಾಗಿ ಗೊತ್ತು. ಯಾರು ನೀನು? ಅಪಾರವಾದ ಜಲರಾಶಿಗೆ ಒಡೆ ಅವನಿಗೆ ತಮ್ಮ ನಾನು. ಧೂರ್ತ ಅಂತ ಹೇಳಿದ್ದು ನಿನಗೆ ಕಾರಣ ಉಂಟು. ಏನು ಹೇಳಿದೆ? ಜಲದಿಗೆ ಒಡೆಯ. ಜಲದಿಗೆ ಒಡೆಯ ಅಲ್ಲ, ಇವ ಯಾವ ಒಡೆ ಅಂತ ಬೇಕು ನನಗೆ? ನೀರ ಒಡೆ ಅಂತೆ. ನೀರಿಗೆ ಒಡೆಯ. ಒಡೆಯ ಹೇಳದಿರು ಹೇಳದಿರು. ಘನ ಪರಾಕ್ರಮಿಗಳಾದಂತಹ ನಾವಿರುತ್ತ ಈ ಜಲರಾಶಿಗೆ ಒಡೆಯ ನೀನಾಗುವುದಕ್ಕೆ ಸಾಧ್ಯವೇ ಇಲ್ಲ. ಒಳ್ಳೆಯ ಮಾತಿನಿಂದ ಹೇಳುತ್ತಾ ಇದ್ದೇವೆ. ನಾವು ಮೊದಲು ನೋಡಿದ ಪ್ರಾಣಿಯನ್ನು ತೋರಿಸಿದರೆ ಒಳ್ಳೆಯದು. ತೋರಿಸಿಕೊಡದಿದ್ರೆ ನಿನ್ನನ್ನೇ ಹಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ನುಂಗಿಯೇವು. ಗಂಟಲಲ್ಲಿ ತುತ್ತೆಂದು ಭಾವಿಸದು. ಈಗ ಇದೆಂತದು? ಎಂತದು? ಬೆರಳು ತುರುಕಿಸಿಯೇ ಒಳಗೆ. ವಿಷಾದ್ರೆ ಕರಗಿಸಿಯವು. ಕೇವಲ ನೀವು ಮಾತ್ರ ಅಲ್ಲ, ಆ ತಪ್ಪಿಸಿಕೊಂಡ ಪ್ರಾಣಿಯನ್ನು ಕರೆದುಕೊಂಡು ಬನ್ನಿ. ಯಾಕೆ? ನೀವು ಮೂವರು ಒಟ್ಟಾಗಿ ಬಂದರೂ ಸಹ ಕಾಣುವಂತಹ ಜಲದಿಯಲ್ಲಿ ಮುಳುಗಿಸ್ತೇನೆ. ಅಣ್ಣ, ಇವನಲ್ಲಿ ಮಾತಲ್ಲ.
ಬಡಿಬೇಕು. ಬಡ್ದದ್ದು ಸಾಕು. ಬಡ್ದದ್ದು ನಿಲ್ಲಿಸು. ಆ ಪ್ರಾಣಿಯನ್ನು ನೋಡಿದ್ಯಾ? ಏನು ಅಪ್ಪಚ್ಚಿ ಕರೆದುಕೊಂಡು ಬಂದಿದ್ಯಾ ಒಟ್ಟಿಗೆ? ಪ್ರಾಣಿಯೋ? ಪ್ರಾಣಿ ಅಪ್ಪಚ್ಚಿಯ? ಪ್ರಾಣಿ ಅಪ್ಪಚ್ಚಿ. ಅದು ಹೇಗೆ ಅಣ್ಣ? ಓ ಅಲ್ಲಿ ಬೆಳ್ಳಗಿನ ಪ್ರಾಣಿ ಓಡಾಡ್ತಾ ಉಂಟು. ಓ ಅದಲ್ಲ, ಸರಿ ನೋಡು. ಅದು ಬೆಳ್ಳಗಿನ. ಸರಿ ನೋಡು, ಈ ಪ್ರಾಣಿ ಸತ್ತು ಬಿದ್ದಿದೆ, ತಿಂದು ಬರ್ತೇವೆ. ಎಲ್ಲಿಗೆ ಹೋಗುದು? ಎಲ್ಲಿಗೆ? ಹಸಿವೆ ಆಗಿದೆ ಪುಣ್ಯಾತ್ಮ. ಹಸಿವೆ ನನಗೆ ಆಗುದಿಲ್ವಾ? ದುಡ್ತಿದ್ದೇನೆ. ನೀನು ಮಾತ್ರ ದುಡ್ದದ್ದ? ಈಗ ಇದೆಂತದ್ದು ಇಳಿಯುವುದು? ನೀವು ಶ್ರಮಜಾಲ ಅಷ್ಟು ಕೆಲಸ ಮಾಡಿದ್ದೀರಿ. ನೀನು ನೀರೇ ರಚಿಕೊಂಡದ್ದು, ನಾನು ದುಡ್ದದ್ದು. ಆ ಪ್ರಾಣಿ ನನಗೆ ಬೇಕು. ನಿನಗೆ ಒಬ್ಬನಿಗೆ? ಹಾಗಾದ್ರೆ ದುಡ್ದವನಿಗೆ ಏನು ಇಲ್ವಾ? ನೀನು ದುಡ್ದಿದ್ಯಾ? ಯಾರು ನೋಡಿದ್ದಾರೆ ಈಗ? ಇಬ್ಬರು ದುಡ್ದಿದ್ದೇವೆ. ಹಾಗಾದ್ರೆ ಒಂದು ಮಾಡುವ, ಸತ್ತು ಬಿದ್ದಂತಹ ಪ್ರಾಣಿ ಇಬ್ಬರಿಗೂ ಬೇಕು. ಹಂಚಿ ತಿನ್ನುವ. ಹಂಚಿ ತಿನ್ನುವುದು? ಹೌದು. ಯಾವ ರೀತಿಯಲ್ಲಿ? ಅದರ ಒಂದು ಕಾಲನೇ ನೀನು ಹಿಡಿ, ಒಂದು ಕಾಲು ನಾನು ಹಿಡಿತೇನೆ. ಹಿಡಿದಾಗ ಪರ್ರ ಹರಿಯುವ. ಹರಿದ್ರೆ ಯಾರಿಗೆ ಎಷ್ಟು ಬರ್ತದೋ ಅದೆಲ್ಲ ಹಂಚಿ ತಿನ್ನುವ. ಅಣ್ಣ ಓ ಒಳ್ಳೆಯ ಉಪಾಯ. ಏನು? ಆದ್ರೆ ಅವಸರ ಮಾಡಬೇಡ. ಯಾಕೆ? ಆ ಪ್ರಾಣಿ ಮೊದಲೇ ಹೇಳಿದೆ, ಗಂಟಲಲ್ಲಿ ಇಳಿಯುವ ತುತ್ತು ನಾನಲ್ಲ. ಅದಕ್ಕಾಗಿ ಆಯಾಸ ಆಗಿದೆ. ಸರಿ, ಒಂದು 4 ದಿನ ಈ ನೀರಿನಲ್ಲಿ ಕೊಳೆಯಲಿ. 4 ದಿನ ನೀರಿನಲ್ಲಿ ಕೊಳಿದ್ರೆ ಏನಾಗ್ತದೆ? ಪ್ರಯೋಜನ ಉಂಟು. ಏನು? ದಪ್ಪ 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 ಆಗುತ್ತದೆ. ಓ, ದಪ್ಪ ಇದ್ದದೆಲ್ಲ ಈಗ ನೀರಿನಲ್ಲಿ ಬಿದ್ದದ? ಮತ್ತೆ ಎಂತದಣ್ಣ? ಓ, ಅಷ್ಟು ಮಾತ್ರ ಅಲ್ಲ, ಮೂಗಿಗೆ ಪರಿಮಳ. ಪರಿಮಳ ಉಂಟಾ? ನಾಲಗೆಗೆ ರುಚಿ. ಕೆಲವೆಲ್ಲ ಹುಟ್ಟಿಕೊಳ್ತದೆ ಜಿಮಿ 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 ಅಂತ. ಕಾಯುವ 4 ದಿವಸ ಆಯಾಸ ಪರಿಹಾರ. ಹೀಗೆ ಬಾ. ಧನುಜರಲೆ ಜಯ ಜಯ ರವಿರದಿರೆ ನಳಿನ ಭನು ಸ್ಮರಿಸಿ ಭಕ್ತಿಯೊಳಾದಿ ಮಾಯ ಅದೆಷ್ಟೋ ಸಮಯ ಯುದ್ಧವನ್ನೆಸಗಿದರೂ ಸಹ ಜಯ ನನ್ನ ಪಾಲಿಗೆ ಒಲಿಯದೇ ಹೋಯಿತಲ್ಲ. ಯಾವ ರೀತಿಯಲ್ಲಿ ದುಷ್ಟರನ್ನು ಹನನಗೊಳಿಸಲೆನ್ನುವ ಹಾಗೆ ಯೋಚಿಸಿದ್ರೆ ಉತ್ತರ ಹೊಳೆಯಲೇ ಇಲ್ಲ. ಅಮ್ಮನನ್ನು ಧ್ಯಾನಿಸಿದೆ, ಸಿಕ್ಕಿತಲ್ಲ ಉತ್ತರ. ಶಕ್ತಿಯಿಂದ ಆಗದ್ದನ್ನು ಯುಕ್ತಿಯನ್ನು ಉಪಯೋಗಿಸಿ ಮಾಡು ಮಗನೇ ಅಂತ ಹೇಳಿದ್ದಾಳೆ. ಹಾಗೆ ಮಾಡೋಣ, ನೋಡು. ಬಚ್ಚಿದೆ ನಿಮ್ಮ ಪುರುಷಗೆ ಬಲು ಹೆಚ್ಚಿನ ಗೋಳಗಹದಗೆ, ಬಲು ಹೆಚ್ಚಿನ ಗೋಳಗಹದಗೆ ಆಶ್ಚರ್ಯವಾದನು ಉಚ್ಚರಿಸುವುದೇನು? ಆಶ್ಚರ್ಯವಾದನು ಉಚ್ಚರಿಸುವುದೇನು? ಅಚ್ಚಳಿಯದ ಭಟರಹುದು ಸಂಗರದಲ್ಲಿ ನಿಮ್ಮ ಪುರುಷರೇ ಬಲು ಹೆಚ್ಚಿನ ಗೋಳಗಹದಗೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ. ಹೆಚ್ಚಿನ ತೋಳಿಲ್ವೋ? 2 ತೋಳಿರುವುದು. ಅವನಲ್ಲಿ 2, ನನ್ನಲ್ಲಿ 2. ತೋಳು ಹೆಚ್ಚುಂಟು ಅಂತ ಹೇಳಿದ್ದಲ್ಲ, ಮತ್ತೆ ಹೆಚ್ಚಿನ ತೋಳು ಅಂತ ಹೇಳಿದೆ. ತೋಳಿನಲ್ಲಿ ಹೆಚ್ಚಿನ ಬಲ ಉಂಟು ಅಂತ ಹೇಳಿದ್ದೆ. ಓ, ಬಲಯುದ್ಧರು ನಾವು, ಪರಾಕ್ರಮಿಗಳು ನಾವು. ಹೌದೌದೌದು. ನಾವು ಅದೆಷ್ಟೋ ಸಮಯ ಯುದ್ಧವನ್ನು ಎಸಗಿದವರು. ಎಸಗಿದಂತಹ ಯುದ್ಧದಲ್ಲಿ ಎಷ್ಟು ವ್ಯರ್ಥವಾಯ್ತು ಅಂತ ಗೊತ್ತುಂಟ? ಹೋಗ್ಲಿಯೋ, ನಷ್ಟ ಆದ್ರೆ ನಿನಗೇನಾಯ್ತು? 5,000 ಹೋಯ್ತು. ದೊಡ್ಡ ವಿಷಯವೇ ಅಲ್ಲ. ಎಲ್ಲಿ ಬಿಟ್ಟು ಬಂದಿದ್ಯಾ 5,000? ಯಾರು ಹೇಳಿದ್ದು? ನೀನು ಅಲ್ಲಿ ಬಿದ್ದವಲ್ವಾ, ಅಲ್ಲಿ ಹೋಗಿ ಹುಡುಕು. 5,000 ವರ್ಷ ಯುದ್ಧವನ್ನೆಸಗುತ್ತಾ ಕಾಲ ಕಳೆದವರು. 5,000 ವರ್ಷ ನಮ್ಮ ಹೋರಾಟ ನಡೀತಾ? ಇವ ಲೆಕ್ಕ ಮಾಡಿದ್ದ ನೀವು? ನೀನು ಲೆಕ್ಕಕ್ಕೆ ಆದೀತು. ಲೆಕ್ಕಕ್ಕೆಲ್ಲ ಲೆಕ್ಕ ಇಡುವುದಕ್ಕೆ. ಲೆಕ್ಕ ಇಡುವುದಕ್ಕೆ. ಹಾಗಾಗಿ ನಡೆದಂತಹ ಯುದ್ಧದಲ್ಲಿ ಗೆದ್ದವರು ಯಾರು? ಯಾರು? ಗೆದ್ದವನಾನೇ. ಎಡದ ಕಾಲಲ್ಲಿ ಕೊಟ್ರೆ ಉಂಟಲ್ಲ, ನಿನಗೆ ಬಲದ ಕಾಲ ಮೇಲೆ ಬರ್ತದೆ. ನಿನಗೆ ಎಡದ್ದು ಸಾಕು. ಅವ ಬೇಕು ಅಂತಿಲ್ಲ, ನನ್ನ ಒಂದು ಕೈ ಸಾಕು. ಮತ್ತೊಂದು ಕೈ ಏನಾಗಿದೆ? ಮತ್ತೊಂದು ಕೈ ಅವಶ್ಯಕತೆ ಇಲ್ಲ. ಇನ್ನೊಮ್ಮೆ ಯುದ್ಧ ಮಾಡುವ, ಯಾರು ಗೆದ್ದದ್ದು ಅಂತ ಗೊತ್ತಾಗುತ್ತದೆ. ನನ್ನದು ಮಾತು ಪೂರ್ತಿ ಆಯ್ತಾ? ಆಗ್ಲಿಲ್ವಾ? ಯಾರು ಹೇಳಿದ್ದು ಮಾತು ಪೂರ್ತಿ ಆಯ್ತು? ನಿನಗೆ ಮಧ್ಯದಲ್ಲಿ ಬಾಯಿ ಹಾಕಿದ್ರೆ ಆಗುದಿಲ್ವಾ? ನೀವೆಲ್ಲ ಮಧ್ಯದಲ್ಲಿ ಬಾಯಿ ಹಾಕಿದ್ದು. ಮಾಡು, ಪೂರ್ತಿ ಮಾಡು. ತಮ್ಮ, ಅಣ್ಣ ಬೊಬ್ಬೆ ಹೊಡಿಬೇಡ. ಮಧ್ಯದಲ್ಲಿ ಬಾಯಿ ಹಾಕಿದ್ರೆ ಕಷ್ಟ ಆಗ್ತದೆ ಅವನಿಗೆ. ನನ್ನದು ಮಾತೇ ಇಲ್ಲ. ಯುದ್ಧದಲ್ಲಿ ಗೆದ್ದವರು ಯಾರು? ಯಾರು? ನಾನೇ. ಓ, ನಿನ್ನದು ಇದು ಪ್ರಶ್ನಾರ್ಥಕ. ನಾನೇ? ಹಾಗಾದ್ರೆ ಗೆದ್ದವ ನೀನಲ್ಲ ಅಂತ ಆಯ್ತು. ಅಲ್ಲ. ಮತ್ತೆ ಯಾರು? ಗೆದ್ದವರು ನೀವು. ನೋಡ, ಇನ್ನೊಮ್ಮೆ ಹೇಳು. ಮತ್ತೊಮ್ಮೆ ಹೇಳು.
ಹಾಗೆ ಏನನ್ನಾದ್ರೂ ಕೊಡ್ಬೇಕು ಅನ್ನುವ ಏನೋ ನಿನ್ನ ಕೈ ಮೇಲೆ ಹೋಗುದು ಏನನ್ನಾದ್ರೂ ಕೊಡ್ಬೇಕು ಅಂತ ಕುಡಿತ ಕೈ ಎತ್ತಿ ಕೊಡುವ. ಈಗ ನನಗೆ ಬೇಡ ನೋಡು, ನನ್ನ ತಮ್ಮನಿಗೆ ಒಂದು ಕೊಟ್ಟು ನೋಡು. ಅದು ಬರುವಾಗ ಸರಿ ಕಟ್ಟಿಕೊಂಡು ಬರ್ಬೇಕು. ಅದನ್ನೆಲ್ಲ ಎಂತದು ಕೈ ಮೇಲೆ ಮಾಡ್ತಿ ಹಾಗಲ್ವೋ? ಮತ್ತೆಂತದ್ದು? ಕೈ ಎತ್ತಿ ಬಹುಮಾನ ಕೊಡೋಣ, ಪಾರಿತೋಷ ಕೊಡೋಣ ಅಂತ. ನೀನು ಬಹುಮಾನ ಕೊಡುದಲ್ಲ, ಬಹುನಾಮ ಹಾಕ್ಬೇಕು. ಹಾಗಾಗಿ ನಿಮ್ಗೆ ಏನು ಬೇಕು, ಎಷ್ಟು ಬೇಕು, ಹೇಗೆ ಬೇಕು, ಎಲ್ಲಿ ಬೇಕು ಕೇಳಿ ಕೊಡ್ತೇನೆ. ಒಮ್ಮೆ ಸುಮ್ಮನೆ ಕೂತ್ಕ ನೀನು. ಇವ ಎಂತದ್ದು ಹೇಳುದು ಅಣ್ಣ? ಅವ ಸೋತವ, ನಾವು ಗೆದ್ದವರು. ಸರ್ವಾಪರಿ ಬಲಿಷ್ಠರಿದ್ದೇವೆ. ಗೆದ್ದವರು ಸೋತವರಿಗೆ ಕೊಡಬೇಕು, ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಇಲ್ಲ. ಗೆದ್ದವರಿಗೆ ಕೊಡಬೇಕು ಅಂತ ಆದ್ರೆ ಯಾರಾದ್ರೂ ಮೂರನೆಯವರು ಬೇಕು. ಇಲ್ಲಿ ನಾವು ಮಾತ್ರ ಇದ್ದೇವೆ, ನಾವು ಗೆದ್ದಿದ್ದೇವೆ, ನೀನು ಸೋತಿದ್ದಿ. ನಿನಗೆ ಏನು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು, ಯಾವಾಗ ಬೇಕು, ಬೆನ್ನು ಬಗ್ಗಿಸಿ ತಲೆ ತಗ್ಗಿಸಿ ಕೈ ಮುಂದೆ ಮಾಡಿ ಕೇಳಿಕೋ, ಕೊಡುವುದಕ್ಕೆ ಸಿದ್ಧರಿದ್ದೆ. ನಿಮ್ಮ ಮುಖ ನೋಡಿದ್ರೆ ಕೊಡುವ ಹಾಗೆ, ಮುಖದಲ್ಲಿ ಕೊಡುವುದಲ್ಲ, ನಾವು ಕೈಯಿಂದ ಕೊಡುವುದು. ಕೆಲವರ ಮುಖ ನೋಡಿದ್ರೆ ಗೊತ್ತಾಗ್ತದೆ ಕೊಡ್ತಾಡೋ ಇಲ್ವಾ ಅಂತ. ಈಗ ಅವನ ಮುಖ ನೋಡು, ಕೊಡುವ ಹಾಗೆ ಕಾಣ್ತದ? ಇಲ್ಲ. ಅವ ಕೈಯಿಂದ ಕೊಡ್ಲಿಲ್ವಾಗ ಎಂತದು ಪೆಟ್ಟು. ನಾವು ಕೊಡುಗೈದಾನಿಗಳು. ಏನು ಬೇಕು ನಮ್ಮಲ್ಲಿ ಕೇಳು. ನನಗೆ ಭರವಸೆ ಬರ್ಬೇಕಲ್ಲ. ಭರವಸೆ ಬರ್ಬೇಕಾದ್ರೆ ಏನು ಕೇಳ್ತೀಯ ಅದನ್ನು ಕೊಡ್ತೀನಿ. ಸುಮ್ಮನೆ ಕೂತ್ಕೋ. ನಿನ್ನ ಇಷ್ಟು ಸಣ್ಣ ಕೈಯಲ್ಲಿ ನಮ್ಮ ಇಷ್ಟು ದೊಡ್ಡ ದೇಹ ಹೇಗೆ ಸಿಗುವುದು? ನಿಮ್ಮ ದೇಹ ಸಿಕ್ಕಿದ್ದು ಅಂತ ಹೇಳಿದ್ದಲ್ಲ, ಮತ್ತೆ ಮಾತಿನ ಬಲೆಯೊಳಗೆ ಸಿಲುಕಿದ್ದೀರಿ. ಓ, ನೀನು ಬಲೆ ಹಾಕುವವನ? ಅದು ಅಭ್ಯಾಸ ಉಂಟು ನಿನಗೆ? ಮಾತಿನ ಬಲೆ. ಏನು ಬಲೆ ಹಾಕಿದೆ? ಏನನ್ನು ಕೇಳ್ತೇನೆ ಅನ್ನುವುದನ್ನು ತಿಳಿಯದೆ ಉತ್ತರ ಕೊಟ್ಟಿದ್ದೀರಿ. ಅಲ್ಲ, ಕೇಳಿದ್ರೆ ಏನು ಕೇಳಬಹುದು, ಎಷ್ಟು ಕೇಳಬಹುದು. ಹಾಗಾಗಿ ನೀವು ಮೂರ್ಖರು. ಅದೆಂತದ್ದು? ನಾವಿಬ್ಬರಿದ್ದೇವೆ, ಯಾರು ಮೂರ್ಖರು? ಇವ ಮೂರ್ಖ. ಹಾಗಂದ್ರೆ ಒಳ್ಳೆಯವ ಅಣ್ಣ. ನಾನು ಒಳ್ಳೆಯವ. ನಾನವನ ಅಣ್ಣ, ಅವ ಒಳ್ಳೆಯವಾದ್ರೆ ನಾನೇನು? ನೋಡು ಅವನಿಗೆ, ನೋಡು ನಿನ್ಗೆ ಕೊಟ್ಟರೆ ಅವನಿಗೆ ಆಗುತ್ತೆ. ನನ್ನ ಅಣ್ಣ ಅವನಿಗೆ ದೊಡ್ಡ. ಒಬ್ಬರನ್ನೊಬ್ಬರು ಬಿಟ್ಟಿರುವವರು ನಾವು ಅಲ್ವೇ ಅಲ್ಲ. ಅವನ ಅಣ್ಣ ನೀನು. ಹೌದು. ಶತಮೂರ್ಖ. ಹಾಗೆಂದ್ರೆ 100 ಪಟ್ಟು. ನಾನು ಶತಮೂರ್ಖ. ಶತಮೂರ್ಖ ಅಣ್ಣ, ಮೂರ್ಖ ತಮ್ಮಂದಿರು ಇಬ್ಬರು ಜೊತೆಯಾಗಿದ್ದೇವೆ. ಏನು ಕೇಳಿದ್ದನ್ನು ಕೊಡ್ತೇವೆ. ನಿಮ್ಮಲ್ಲಿ ಕೊಡುವುದಕ್ಕೆ ಏನುಂಟು ಅಂತ ಬೇಕಲ್ಲ. ಏನಿಲ್ಲ ಅಂತ ಭಾವಿಸಬೇಡ, ನಾವು ತಲೆ ಇದ್ದೇ ಹೇಳಿದ್ದು ಇಷ್ಟು ದೊಡ್ಡದುಂಟು ಮಂಡೆ. ಹೌದಾ? ತಲೆ ಕೊಡಿ. ನನ್ನದು ಮುಗಿಯುವುದಿಲ್ಲ ಅಲ್ವಾ ಅಣ್ಣ? ಇಬ್ಬರ ತಲೆಯನ್ನು ಕೇಳಿಬಿಟ್ಟನಲ್ಲ. ಅವನಿಗೆ ನಿನ್ನ ತಲೆಯನ್ನಾದ್ರೂ ಕೇಳಬಹುದಿತ್ತಲ್ವ? ಮಾತಾಡಿ ಮಾತಾಡಿ ಮೋಸ ಮಾಡಿದ ಅವ ಮಹಾವಂಚಕನಿದ್ದಾನೆ. ಅಣ್ಣ, ಅಮ್ಮ, ಇಬ್ಬರು ಜೊತೆಯಾದವರು ನಾವು. ಹೌದು, ಜೊತೆಯಾಗಿಯೇ ಬದುಕುವ ಯೋಚನೆ ಮಾಡಬೇಕು. ತಮ್ಮ, ಅಣ್ಣ, ಹೇಗೂ ನೀನು ಸಣ್ಣವ, ನಾನು ದೊಡ್ಡವ ಇದ್ದೇನೆ. ನೀನು ಅವನಿಗೆ ಪ್ರಾಣ ಕೊಡು, ನಾನೊಂದು 4 ದಿವಸ ಇಲ್ಲಿರ್ತೇನೆ. ಆಗ್ಲಿಕ್ಕಿಲ್ವಾ? ಅಣ್ಣ, ದೊಡ್ಡವರು ಮೊದಲು ಹೋಗುವ ಕ್ರಮ ಅಲ್ವ ಅಣ್ಣ? ತಮ್ಮ, ನೀನು ಒಮ್ಮೆ ಪ್ರಾಣ ಕೊಟ್ಟು ನೋಡು. ಈಗ ಸಣ್ಣವರೇ ಹೆಚ್ಚು ಹೋಗುವುದು, ದೊಡ್ಡವರು ಹೋಗುವುದಿಲ್ಲ. ನೀನು ಒಮ್ಮೆ ತಲೆ ಕೊಟ್ಟು ನೋಡು, ಅವನನ್ನು ಮತ್ತೆ ನಾನು ನೋಡಿಕೊಳ್ತೇನೆ. ಹಾಗಾಗುವುದಿಲ್ಲ, ಅವನಿಗೆ ತಲೆ ಇಲ್ಲ. ಹಾಗಾಗಿ ನಮ್ಮ ತಲೆ ಕೇಳಿದ್ದಾನೆ. ಇಷ್ಟು ಸಣ್ಣದುಂಟು, ಕೊಡುವುದಿದ್ರೆ ಏನಿದ್ರು ಇಬ್ಬರು ಜೊತೆಯಾಗಿ ಕೊಡಬೇಕು. ಅವನದ್ದು ಇಷ್ಟು ಸಣ್ಣದ್ದು. ಹೀಗೆ ಬಾ,
ಅವನದ್ದು ಸಣ್ಣದು, ನಮ್ಮದಿಷ್ಟು ದೊಡ್ಡ ಮಂಡೆ. ಈ ಮಂಡೆಯಲ್ಲೇನಾದ್ರೂ ಇರ್ಲಿಕ್ಕಿಲ್ವಾ? ಬದುಕುವ ಉಪಾಯ ಸರಿ. ಮುಂದೆ ನೀರು, ಹಿಂದೆ ನೀರು, ಆ ಬದಿಯಿಂದ ಧರ್ಮ. ಬಾ! ಕೊಡಿ 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 ಕೊಡಿ. ಕೊಡಿಯಲ್ಲ ಕಡೆ, ನಮ್ಮ ತಲೆಯನ್ನೇ ಕೇಳಿದ್ಯಲ್ಲ, ಕೊಡುವುದಕ್ಕೆ ಸಿದ್ಧರಿದ್ದೇವೆ. ಆದರೆ ಒಂದು ನಿಬಂಧನೆ, ಒಂದೇ ಒಂದು ಬಿಂದು ಜಲದ ಹನಿಯು ನಮ್ಮ ಶರೀರವನ್ನು ಸೋಂಕದ ತೆರದಲ್ಲಿ ನಮ್ಮ ಪ್ರಾಣವನ್ನು ಪಡೆ. ಅಜ್ಞಾನಿಗಳಾದಂತ ಇವರಿಗೆ ಸುಜ್ಞಾನವನ್ನು ಒದಗಿಸಿಕೊಡುವುದರೊಂದಿಗೆ ನಾನು ಯಾರು ಅನ್ನುವುದನ್ನು ತೋರ್ಪಡಿಸುವುದಕ್ಕಾಗಿ ವಿಶ್ವಾಕಾರವನ್ನು ಕ್ಷೀರಾರ್ಣವಶಯನನೇ, ನೀರಜದಲನಯನನೇ, ನೀನು ಯಾರು ಎನ್ನುವ ಹಾಗೆ ಅರಿಯದೆ ನಿನ್ನನ್ನು ಕಂಡಾಕ್ಷಣವೇ ಬೈದೆವು, ಬಡಿದೆವು, ಭಂಗಿಸಿದೆವು. ನೀನೇ ನಮ್ಮ ಸೃಷ್ಟಿಗೆ ಕಾರಣೀಕರ್ತ ಎನ್ನುವ ಹಾಗೆ ಈಗ ಅರ್ಥವಾಯಿತು ತಂದೆ. ಅಜ್ಞಾನಿಗಳಾದಂತಹ ನಮಗೆ ಸುಜ್ಞಾನವನ್ನು ಕರುಣಿಸಿದ ಕ್ಷಣ ನೀನೇ ನಮ್ಮ ಸೃಷ್ಟಿಗೆ ಕಾರಣೀಕರ್ತ ಎನ್ನುವ ಹಾಗೆ ತಿಳಿದುಕೊಂಡಿದ್ದೇವೆ. ತಿಳಿಯದೆ ಮಾಡಿದಂತಹ ಅಪರಾಧವನ್ನು ಮನ್ನಿಸಿ ನಮ್ಮನ್ನು ಉದ್ಧರಿಸಬೇಕು. ಓ ಮೃತ್ಯುಂಜಯ ಮಿತ್ರನೇ, ಹುಟ್ಟಿನಿಂದ ಇಲ್ಲಿಯವರೆಗೆ ಕೇವಲ ಅಣ್ಣ ತಮ್ಮಂದಿರೆಂಬ ಹಾಗೆ ಗುರುತಿಸಿಕೊಂಡವರು ನಾವು. ನಮ್ಮ ಜನ್ಮಕ್ಕೆ ಕಾರಣೀಕರ್ತನಾದಂತಹ ನೀನೇ ಇನ್ನು ಮುಂದಕ್ಕೆ ಈ ನಿನ್ನ ಮಕ್ಕಳಿಗೆ ಶುಭ ನಾಮಕರಣವನ್ನು ಮಾಡುವುದು ಮಾತ್ರವಲ್ಲ, ಆ ಹೆಸರು ಚಿರಸ್ಥಾಯಿಯಾಗಿ ಉಳಿಯುವಂತೆ ಅನುಗ್ರಹಿಸಬೇಕು ತಂದೆ. ಕರುಣಿಸುತ್ತ ಭಯವನ್ನು ಕರುಣಿಸುತ್ತ ಭಯವನ್ನು ಜಂಗಿಯುಳಿರಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇಧಕನ ಜಲದಿಯಲಿಸುತ್ತ ಧರೆಯ ಸಿಗಿಸುತ್ತ ಮೇಲು ತಿರುಗಿ ಬೆದರನು ನಾಭಿ ಕಮಲಗಿ ಮೆರವ ಕಮಲ ಜನನ್ನು ನೇಮಿಸಿ ಸೃಷ್ಟಿಕಾರ್ಯದಲ್ಲಿ ಕರುಣಿಸುತ್ತ ಅಭಯವಯ ರಾಕ್ಷಸರಾಗಿ ಯಾಕೆ ಹುಟ್ಟಿದೆವು? ಯಾಕೆ ಈ ರೀತಿಯ ಬುದ್ಧಿ ನಮಗೆ ಬಂತು? ಮಕ್ಕಳಿಗೆ ಬಾಲ್ಯದಲ್ಲಿ ತಂದೆ ತಾಯಿಯರ ಪ್ರೀತಿ ಸಿಗದೇ ಹೋದಾಗ, ಉತ್ತಮವಾದಂತಹ ಸಂಸ್ಕಾರ ದೊರಕದೇ ಇದ್ದಾಗ ದುಷ್ಟರಾಗಿ ಮತ್ತೊಬ್ಬರಲ್ಲಿ ಭಯವನ್ನು ಹುಟ್ಟಿಸಿ ಭಯೋತ್ಪಾದಕರೆನ್ನಿಸಿಕೊಳ್ಳುವಂತಹ ಸಾಧ್ಯತೆ ಉಂಟು. ಈಗ ಅರ್ಥ ಆಯ್ತು. ಮಕ್ಕಳಿಗೆ ಒಳ್ಳೆಯ ಕಾಲದಲ್ಲಿ ತಂದೆ ತಾಯಿಯರ ಸಂಸರ್ಗ ಸಿಗಬೇಕು, ಯೋಗ್ಯ ಸಂಸ್ಕಾರವೂ ಸಿಗಬೇಕು, ಆಗ ಪ್ರಪಂಚದಲ್ಲಿ ಉತ್ತಮರಾಗ್ತೇವೆ. ಇಲ್ಲ ಅಂತಾದ್ರೆ ನಮ್ಮಂತಹ ದುಷ್ಟರಾಗ್ತೇವೆ. ಆದರೂ ನೀವು ಹುಟ್ಟಿದ್ದೀರಿ ಅನ್ನುವುದು ಮುಂದಿನ ಪ್ರಪಂಚಕ್ಕೆ ಗೊತ್ತಾಗಬೇಕು. ನಿಮ್ಗೆ ಹೆಸರುಂತ ಬೇಕಲ್ಲ? ಹೆಸರೊಂದು ಬೇಕು. ಮೃದುವಾದ ದೇಹವನ್ನು ಹೊಂದಿರುವುದರಿಂದ ನಿನಗೆ ಮಧು ಅನ್ನುವ ಹಾಗೆ ಹೆಸರನ್ನು ನೆಲೆಸಿದ್ದೆ. ಕೃತಾರ್ಥನಾದೆ. ಕಾಠಿಣ್ಯವುಳ್ಳ ದೇಹವನ್ನು ನೀನು ಹೊಂದಿರುವುದರಿಂದ ನಿನಗೆ ಕೈಠವ ಅನ್ನುವ ಹಾಗೆ ಹೆಸರನ್ನು ನೆಲೆಸಿದ್ದೆ. ಮುಂದಕ್ಕೆ ನಿಮಗೆ ಮೋಕ್ಷವನ್ನು ಒದಗಿಸಿಕೊಡುವುದರೊಂದಿಗೆ ಮಧುಸೂದನ, ಕೈಠವ ಅಂತಕ ಎಂಬ ಹೆಸರನ್ನು ನಾನೇ ಗಳಿಸಿಕೊಳ್ಳುವುದಕ್ಕಿದ್ದೆ. ಹಾಗಾದ್ರೆ ನಾವು ಮಧುಕೈಟಬರು. ಮಧುಕೈಟಬರಂದ್ರೆ ನಾವು ಆದೀತು. ಕೊನೆಗಾಲದಲ್ಲಿ ನೀವಾಡಿದಂತಹ ಮಾತು, ನೀರಿಲ್ಲದಲ್ಲಿ ನಮ್ಮ ತಲೆ ಕಡಿಬೇಕು. ಒಂದು ಬಿಂದು ಜಲವು ನಿಮ್ಮ ಮೈಗೆ ಸೋಕದ ರೀತಿಯಲ್ಲಿ ಗಂಗೆಯನ್ನು ವಿಸ್ತರಿಸಿದ್ದೇನೆ, ಏರಿಕೊಳ್ಳಿ ನಿಮಗೆ. ಜಯ ಜಯ.
ಮನದಲ್ಲಿ ಸೇರಿಸಿ ಮೇಧಿನಿಯನ್ನು ನಿರ್ಮಾಣ ಮಾಡಿದ್ದೇನೆ. ಮಧುಕೈಟವರ ಭಯದಿಂದ ತತ್ತರಿಸಿದ ಬ್ರಹ್ಮ ನನ್ನ ನಾಭಿ ಕಮಲದಲ್ಲಿ ಅಡಗಿದ್ದ. ಅವನಿಗೆ ಧೈರ್ಯವನ್ನರುಹಿ ಸೃಷ್ಟಿಯ ಕಾರ್ಯವನ್ನಸಗುವಂತೆ ಪ್ರೇರೇಪಿಸಿ ಸತ್ಯಲೋಕದತ್ತ ಕಳುಹಿಸಿಕೊಟ್ಟವನಿದ್ದೇನೆ. ನನ್ನಲ್ಲೇ ಎರಕವಾದಂತಹ ಪರಮೇಶ್ವರ ಲಯದ ಅಧಿಕಾರವನ್ನು ಹೊಂದಿ ಕೈಲಾಸದತ್ತ ಸಾಗಿದ್ದಾನೆ. ಅಮ್ಮ ಹೇಳಿದ ವಿಚಾರದತ್ತ ಗಮನ ಹರಿಸಬೇಕು, ಶ್ರೀರಾಜ್ಯ ಕಡೆಗೆ ಸಾಗುವ. ಜನನಿಯತೆಯಲ್ಲಿ ಮಾಲಿನಿಯೂ ವರತನುಜ ಭಿಕ್ಷೆಯಲ್ಲಿ ನೀಡಬಲ್ಲವನು ಪ್ರಭು ಪರಮೇಶ್ವರ. ಅವನ ದಯೆಯಿಂದಾಗಿ ನಮ್ಮ ಶೋಣಿತಾಪುರ ಬೆಳಗುತ್ತಾ ಇದೆ. ಒಂದೊಮ್ಮೆಗೆ ಬ್ರಹ್ಮನಂತೆ ಸೃಷ್ಟಿಯ ಕಾರ್ಯವನ್ನು ಮಾಡುವುದಕ್ಕೆ ಸಾಮರ್ಥ್ಯವುಳ್ಳವರು ಕಶ್ಯಪ ಮುನಿಪರು. ಅವರ ಪ್ರೀತಿಯ ಕುವರಂತ ನಾನೇ ಮಾಲಿನಿ. ಅಸುರಕುಲ ಸಾಮ್ರಾಜ್ಯ ಆಗಿ ಮೆರಬೇಕಾದ ನನ್ನ ಮಾತೆ ಶೋಕಾಗ್ರಮಣು ಸೇರಿಕೊಳ್ಳು. ಅಮ್ಮನ ಹತ್ತಿರಕ್ಕೆ ಹೋದೆ. ಯಾಕಮ್ಮ ದುಃಖಿಸ್ತಾ ಇದ್ದೆ? ಯಾರಿನ ಪಾಲಿಗೆ ಕಷ್ಟ ಬಂದಿರಿತು? ಮಾತೆಯಲ್ಲಿ ಕೇಳಿಕೊಂಡಾಗ ಅಮ್ಮಣ್ಣಂತ ಮಾತಾದು ಯಾವುದು? ಅಸುರ ಕುಲವೇ ನಾಶವಾಗುತ್ತಾ ಇದೆ ಮಗಳೇ. ಅಸುರ ಕುಲವನ್ನು ನೀನು ಬೆಳಗಿಸಬೇಕು ಹೇಗಮ್ಮಂತೆ ಕೇಳಿಕೊಂಡೆ. ದಟ್ಟವಾದಂತ ಕಾಡನ್ನು ಸೇರಿಕೊ, ಬ್ರಹ್ಮನ ಕುರಿತು ತಪಸ್ಸನ್ನು ಮಾಡು. ವೀರ ದೇವದಂತ ಕುಮಾರನ ಪಡೆಯುವಂತೆ ಬ್ರಹ್ಮನಲ್ಲಿ ವರವನ್ನು ಪಡೆದುಕೊಂಡು ಬಾಮಕನ ದೇದರು. ತರಳಿ ಆತ್ತೆಯನ್ನು ಶಿರಸಾವಹಿಸಿಕೊಂಡು ನೇರವಾಗಿ ಬಂದು ಸೇರಿಕೊಂಡು ದಟ್ಟವಾದ ಕಾಡು ಪ್ರದೇಶ ನೋಡಬಾರದೆ. ಪ್ರಶಾಂತವಾದಂತಹ ವಾತಾವರಣ, ಮೋಹಕವಾದಂತ ಈ ನೆಲೆ, ತಪಸ್ಸಿಗೆ ಯೋಗ್ಯವಾದ ನೆಲೆ ಇದನ್ನು ಭಾವಿಸಿಕೊಂಡಿದ್ದೇನೆ. ತಪಸ್ಸನ್ನು ಮಾಡುವುದಕ್ಕೆ ಮುಂದಿರ್ತಾ ಇದ್ರೆ ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕೇ ಬೇಡವೆ? ಹೇಗೆ ಕಾಣ್ತಾ ಇದ್ದೇನೆ? ಯವನಾವಧಿ ಹೌದು. ನೋಡುವರ ದೃಷ್ಟಿಗೆ ಹೇಗೆ ಕಾಣ್ತೀನಿ ನನಗೇ ಗೊತ್ತಿಲ್ಲ. ಗೆಳೆಯ ಕಾಮಕರು ಕಂಡರೆ ನನ್ನನ್ನು ಸುಮ್ಮನೆ ಬಿಡೋದಕ್ಕೆ ಸಾಧ್ಯವಂತೆ. ಕಾಮಕರ ವಿಚಾರದಲ್ಲಿ ಒಂದು ರೀತಿಯ ಭೀತಿ ನನ್ನನ್ನು ಆವರಿಸಿಕೊಂಡಿದ್ರು ಕೂಡ ಇದ್ದಾರಮ್ಮವರು ಸುರನಮ್ಮಯ್ಯ ಹಗೆಗಳಾಗಿಯರು. ನಿಜವ ಅರಿತರೆ ತಪಸ್ಸಿಗೆ ವಿಕ್ರಮ ತರ್ತಾರೆ. ಮತ್ತೆ ಹೇಗೆ ತಪಸ್ಸನ್ನು ಮಾಡಲಿ? ಯೋಚನೆ ಮಾಡುವ ಅಗತ್ಯವೇನಿಲ್ಲ. ನಾವು ಅಸುರರು ಅಷ್ಟಶಕ್ತಿಯನ್ನೇ ಬಲ್ಲವರು. ಕ್ಷಣ ಮಾತ್ರ ತನ್ನಾತ ರೂಪವನ್ನು ಮರೆಗೊಳಿಸಿ ಮತ್ತೊಂದು ಮಗನೊಂದು ಬೇರೊಂದು ರೂಪವನ್ನು ಧರಿಸುವುದಕ್ಕೆ ಸಾಮರ್ಥ್ಯ ಯೋಗ್ಯತೆಯನ್ನೇ ಪಡೆದುಕೊಂಡು ನಾವಾಗಿದ್ದೇವೆ. ಈ ರೂಪದಿಂದ ಕಷ್ಟ ಮತ್ತೆ ಯಾವುದಾದಿತ್ತು? ಹರಿಯುತ್ತಿರುವಂತಹ ಹೊರಗದ ರೂಪವನ್ನು ಧರಿಸಿಕೊಂಡು ತಪಸ್ಸನ್ನು ಕೈಗೊಂಡ್ರೆ ಹೇಗೆ? ನನ್ನನ್ನು ನೋಡ್ತಾ ಇದ್ದಾನೆ. ಕೊಕ್ಕಲಿಗೂ ಕೆತ್ತಲು ಕೊಂಡೆಗೆ ಬಿಸಾಡ್ರೆ ಮಾಲಿನಾಗುವಂತ ನಾನು ಸಾಯಿದಿಲ್ವೇ? ಮತ್ತೆ ಹೇಗೆ ತಪಸ್ಸನ್ನು ಮಾಡಲಿ? ಸಣ್ಣ ಒಂದು ಜಿಂಕೆ ಮರಿ ನನ್ನನ್ನೇ ನೋಡ್ತಾ ಇರಿ. ಆ ಜಿಂಕೆ ಮರಿ ತಪಸ್ಸನ್ನು ಕೈಗೊಂಡ್ರೆ ಹೇಗೆ? ಯಾಕೆ? ಹೌದಪ್ಪ, ಬಾಳವನ್ನ ಪ್ರಯೋಗಿಸಿ ಬಿಟ್ಟಂತಾದ್ರೆ ಮಾಲಿನಾಗುವಂತ ನನ್ನ ಗತಿ ಅದೋ ಗತಿ. ಹೇಗೆ ತಪಸ್ಸನ್ನು ಮಾಡಲಿ? ದೂರದಲ್ಲಿ ಕಾಣ್ತಾ ಇದೆ ಮಹಿಷಿಗಳ ಹೆಣ್ಣೊಂದು. ಇದೇ ಸರಿಯಾದಂತರು. ನನ್ನ ಮನಸ್ಸಾಗ್ತಾ ಇದೆ. ಮತ್ತೆ ಆಗಿದ್ರೆ ಮಾಡ್ಬೇಕು. ಆದಷ್ಟು ಶೀಘ್ರವಾಗಿ ಮಹಿಷಿ ರೂಪೋಣ ಅಂತ ಬ್ರಹ್ಮದೇವನಿಗೂ ತಪಸ್ಸನ್ನು ಕೈಗೊಳ್ತಂತೆ.
ತಪಸ್ಸಿನಿಂದ ಎಲ್ಲವನ್ನೂ ಪಡೆಯುವುದಕ್ಕೆ ಸಾಧ್ಯ ಎನ್ನುವುದನ್ನು ಅರ್ಥೈಸಿಕೊಂಡಂತಹ ನಾನು ತಪಸ್ಸು ಎನ್ನುವಂತಹ ಯಜ್ಞದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅದೆಷ್ಟೋ ಸಮಯದಿಂದ ತಪಸ್ಸನ್ನಾಚರಿಸುತ್ತಾ ಇದ್ದೇನೆ. ಯಾರೋ ನನ್ನನ್ನು ಬಡಿದೆಬ್ಬಿಸಿದಂತಹ ಅನುಭವ ಕಣ್ತೆರೆದು ನೋಡಿದೆ ಅಂತಾದರೆ ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾದಂತಹ ಪ್ರಕೃತಿ ಮಾತೆ ತನ್ನ ಸೊಬಗನ್ನೇ ಕಳೆದುಕೊಂಡಿದ್ದಾಳೆ. ಫಲವತ್ತತೆಯಿಂದ ಕೂಡಿರಬೇಕಾದಂತಹ ಭೂಮಿ ಬತ್ತಿ ಹೋಗಿದೆ. ಈ ಧರೆಯಲ್ಲಿ ಅಘಟಿತವಾದಂತಹ ಘಟನೆಯೊಂದು ಸಂಭವಿಸಿದೆ ಎನ್ನುವುದು ಸ್ಪಷ್ಟ. ಹೇಗಾಯಿತು, ಯಾಕಾಯಿತು ಎನ್ನುವುದನ್ನು ಜ್ಞಾನ ದೃಷ್ಟಿಯಿಂದ ನೋಡಿದೆ ಅಂತಾದರೆ ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ದಿತಿಸುದೆಯಾದಂತಹ ಮಾಲಿನಿ ತನ್ನ ಸ್ವಾರ್ಥ ಸಾಧನೆಯಿಂದ ಮಗನನ್ನು ಪಡೆಯಬೇಕೆನ್ನುವಂತಹ ಉದ್ದೇಶವನ್ನಿರಿಸಿಕೊಂಡು ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ಇದು ಹೇಗಾಯಿತು ಗೊತ್ತೇ? ನಾವು ತಪಸ್ಸನ್ನಾಚರಿಸುತ್ತೇವೆ ಯಾಕೆ? ದೇವತೆಗಳನ್ನು ಮೆಚ್ಚಿಸಿ ಲೋಕ ಕಲ್ಯಾಣವಾಗಬೇಕೆನ್ನುವಂತಹ ಉದ್ದೇಶವನ್ನಿರಿಸಿಕೊಂಡು. ಆದರೆ ಈಕೆ ದೇವತೆಗಳನ್ನು ಸೆದೆ ಬಡಿಯುವುದಕ್ಕಾಗಿ ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ಈಕೆ ಯಾವ ರೂಪವನ್ನ ತಾಳಿ ತಪಸ್ಸನ್ನಾಚರಿಸುತ್ತಾ ಇದ್ದಾಳು? ಈಕೆ ಉದರದಲ್ಲಿ ಕೋಣನೆ ಹುಟ್ಟಲಿ ತಪಸ್ಸು ನಾನು ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕೆ 3 ಮೂರ್ತಿಗಳಿದ್ದಾರೆ ಎನ್ನುವಂತಹ ಅಹಂಕಾರ. ನಾನು ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕೆ 3 ಮೂರ್ತಿಗಳಿಂದಲೂ ಸಾಧ್ಯವಾಗದೆ ಹೋಗಲಿ. ಇದು ಯೋಗ್ಯವಾದಂತಹ ಸ್ಥಳವಲ್ಲ. ಸೂಕ್ತವಾದಂತಹ ಸ್ಥಳವನ್ನು ಅರಸುತ್ತಾ ಮುಂದುವರಿಯುತ್ತೇನಂತೆ. ಶುಭವಾಗ್ಲಿಮ್ಮ, ಎದ್ದೇಳು. ಕರುಣಸಾಗರ ದೇವ ಪರಮೇಶ್ವರನ ಹೊಗಳ್ತಾ ಇದ್ದಾರೆ, ಕೊಂಡಾಡ್ತಾ ಇದ್ದಾರೆ. ನಾನು ತಪಸ್ಸು ಮಾಡುತ್ತಾ ಧಾವಿಸಿ ಬಂದೆ ತಂದೆ. ಹೌದಮ್ಮ. ಕಾಮಿನಿಯಾದಂತ ನನ್ನ ತಪಸ್ಸಿಗೆ ಕಾಮಿತಾರ್ಥವನ್ನು ನೀಡುವಂತ ಕಾಮಧೇನು ಬಂದಂತಾಯ್ತು. ಮನಸ್ಸಿಗೆ ಸಂತೋಷವಾಯಿತು ತಂದೆ. ಈ ರೀತಿಯಾಗಿ ತಪಸ್ಸನ್ನು ಮಾಡೋದಕ್ಕೆ ಬಲವಾದ ಕಾರಣವಂತ ಏನಮ್ಮದು? ಅಮ್ಮನ ಅರ್ಚನೆ ಮಾಡಬೇಕೆಂಬಂತ ಉದ್ದೇಶವಿಟ್ಟುಕೊಂಡು ಈ ಕಾಡನ್ನು ಪ್ರವೇಶ ಮಾಡಿದ್ದೇನೆ ತಂದೆ. ನಿನ್ನಲ್ಲಿ ಬೇರೆ ಯಾವುದನ್ನು ಬೇಡುವುದಿಲ್ಲ. ಏನದು? ನಮ್ಮ ಅಸುರ ಕುಲ ಉದ್ಧಾರ ಆಗ್ಬೇಕು. ಅದಕ್ಕಾಗಿ ವೀರನು, ಧೀರನು, ಶೂರನು, ಘನಗಂಭೀರನು, 3 ಲೋಕದಲ್ಲಿ ವಿಜಯದ ಪದಕ್ಕೆ ನಿಲ್ಲಿಸುವ, ಬಿಡುಗಣ್ಣರಿಗೆ ಭೀತಿಯನ್ನು ಹುಟ್ಟಿಸುವ ವೀರ ಪುತ್ರ ನನ್ನ ಹುಡುತನಿಸುವಂತೆ ವರವನ್ನು ನಿಗದಿಸಬೇಕು ತಂದೆ. ಮಾಲಿನಿ, ತಂದೆ, ಭವಿಷ್ಯದಲ್ಲಿ ಬರುವ ಮಗನಿಗೆ ನೀನು ತಾಯಿಯಾಗುಳು ಇದ್ದಿ. ಸಂತೋಷ. ಆದ್ರೆ ಹುಟ್ಟುವಂತ ಮಗು ಮಾತ್ರ ಮಹಿಷನಾಗಿರ್ತಾನಲ್ಲ. ತಂದೆ ತಂದೆ, ನನ್ನ ಪಾಲಿಗೆ ಮುಣಿದೇ ತಂದೆ. ಮುಣಿದು ಶಾಪವನ್ನೇ ಕೊಟ್ಟು ಬಿಟ್ಟೆ ಅಲ್ಲ. ಮಹಿಷ ರೂಪದ ಮಗನ್ನು ಎತ್ತಿ ಮುದ್ದಿಸ್ತಾದ್ರೆ ಹೇಗೆ? ಹೊತ್ತಿಗೆ ಸರಿಯಾಗಿ ಆಹಾರವನ್ನು ಕೊಟ್ಟು ತೊಟ್ಟೆ ಮಣಗಿಸಿ ಜೋಗುಲವನ್ನಾಡುವುದಾದ್ರೆ ಅಂತೂ ಈ ಕೆಟ್ಟ ವಾರ್ತೆಯನ್ನು ಮಾತಿಗೆ ತಿಳಿಸುವುದಕ್ಕೆ ಸಾಧ್ಯ ಉಂಟೆ? ಅಮ್ಮನ ಕಣ್ಣೀರನ್ನು ಮರೆಸಿಕೊಂಡು ಬಂದಿದ್ದೇನೆ. ಈ ಸುಟ್ಟ ಮುಖವನ್ನು ಹೊತ್ತುಕೊಂಡು ನನ್ನ ಮನೆಗೆ ಹೋಗುವಂತಿಲ್ಲ. ನಾನು ನಿರ್ಧಾರವನ್ನೇ ಕೈಗೊಂಡೆ ತಂದೆ. ಏನಮ್ಮದು? ನಿನ್ನ ಪಾದ ಬಿಡದನ್ನ ಪ್ರಾಚ್ಯಾಗಿ ಮರುಗಬೇಡ. ಮರುಗದಿರೋ
ತಪ್ಪಲರಿಯದು ತಪ್ಪಿಸಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ತರಳ ಮಗಿಷನು ಜನಿಸಿದರು ನಿನ್ನಯ ಉದರದಲ್ಲಿ ಮುಂದೆ ಮುಂದಕ್ಕೆ ಮುಂದೆ ದುರಪರಾಕ್ರಮಿಯನಿಸಿ ತ್ರಿಜಗದಿ ಮೇರೆಗುವನು ಕೀರ್ತಿಯಿಂದಲೇ ಮರೆಯ ಮಾತಲ್ಲ ಇದು ಬ್ರಹ್ಮನ ಮಾತು ಎಂದೆನು ಸಂತೈಸಿದನು ಮಾಲಿನ್ಯ ಮರುಗದಿರು ಮಾಲಿನಿಯೇ ಮರುಗಬೇಡ ಮಾಲಿನಿ. ಅಚ್ಚೇನು ಮಾಡಲಿ? ಈ ರೀತಿಯಲ್ಲಿ ಆಗುವುದಕ್ಕೆ ಕಾರಣ ನೀನೇ ಆಗಿದ್ದಿ. ಹೇಗೆ ತಂದೆ? ಮಹಿಷಿ ರೂಪನ್ನು ಧರಿಸಿಕೊಂಡು ತಪಸ್ಸನ್ನು ಆಚರಿಸಿದವ ನೀನು. ನಿನ್ನ ತಪಸ್ಸಿಂದಾಗಿ ಸುಪಾರ್ಶಕ ಮಹರ್ಷಿ ತಪಸ್ಸಿಗೆ ಭಂಗವೇ ಉಂಟಾಯಿತು. ಹೌದೇ? ಕೋಪನಂತಾತು ನಿಂಗೆ ಶಾಪವನ್ನೇ ಕೊಟ್ಟಿದ್ದಾನೆ. ನಿನ್ನ ಉದರಲೇ ಹುಟ್ಟುವಂತ ಮಗು ಮಹಿಷನೇ ಆಗ್ಲಿ ಅಂತ. ಸುಪಾರ್ಶಕ ಮುನಿಯ ಶಾಪವೇ ನನಗೆ ಆ ದಶೆಯಿಂದಾಗಿ ಮಹಿಷರೂಪದ ಮಗನ್ನು ಪಡೆಯುವುದಕ್ಕೆ ಸಾಧ್ಯವಾಗಿ ಹೋಯ್ತೆ. ತಂದೆ, ಏನಮ್ಮ? ನಿನ್ನ ಮಾತನ್ನು ಕೇಳುವಾಗ ನಗು ಬರ್ತಾ ಇದೆ. ನಗು ಯಾಕೆ? ಮೂರು ಮೂರ್ತಿಗಳು ನೀನೊಬ್ಬನ ತಾನೆ. ಸೃಷ್ಟಿಗಧಿಪತ್ಯಾದಂತಹ ಬ್ರಹ್ಮದೇವ ಪ್ರತಿಯೊಂದು ಜೀವರಾತ್ರಿಯ ಹಣೆಯಲ್ಲಿ ಬರೆಯುವಂತಹ ಸಾಮರ್ಥ್ಯ ಯೋಗ್ಯತೆಯನ್ನೇ ಪಡೆದುಕೊಂಡಾಗಿದ್ದು ಕೇವಲ ಮುಡಿಪು ಕೊಟ್ಟಂತಹ ಶಾಪವನ್ನು ತಟ್ಟುವುದಕ್ಕೆ ಸಾಧ್ಯವಂತೆ ಇಲ್ಲವಾ? ಆ ಶಾಪವನ್ನು ಸುಳ್ಳಾಗಿಸಿ ನನ್ನ ಉದ್ಧರಿಸಬೇಕು ಅನುಗ್ರಹಿಸಿ. ಶಾಪಗುಡುಗ ಜೊತೆಲಿಂದ ಮಾತನ್ನು ಹೇಳಿದ್ದಾನೆ. ಯಾವ ರೀತಿ? ತಾನು ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕೆ ಮೂರು ಮೂರ್ತಿಗಳಿಂದ ಅಸಾಧ್ಯವಾಗಿ ಹೋಗ್ಲಿ ಅಂತ. ತಂದೆ, ಇಷ್ಟೆಲ್ಲ ಪ್ರಯತ್ನ ಪಟ್ಟು ಇಷ್ಟೆಲ್ಲ ಕಷ್ಟಪಟ್ಟು ವ್ಯರ್ಥವಾಗಿ ಹೋಯ್ತಲ್ಲ. ತಪಸ್ಸ ವ್ಯರ್ಥ ಆಗ್ಲಿಲ್ಲ. ನಿನ್ನ ಉದರಲಿ ಹುಟ್ಟುವಂತ ಮಗು ಮಹಿಷನಾದರೂ ಕೂಡ ಮೂರು ಲೋಕಲ್ಲಿ ದುರಧೀರ ಪರಾಕ್ರಮಿ ಎನಿಸಿಕೊಳ್ತಾನೆ. ಘನತರಂತ ಕೀರ್ತಿಯನ್ನು ಸಂಪಾದನೆ ಮಾಡ್ತಾನೆ. ನಿನ್ನ ಮತ್ತು ನಿನ್ನ ಅಮ್ಮನ ಮನಸ್ಸಿನ ಆಸೆಯನ್ನು ನಡೆಸಿಕೊಡ್ತಾನೆ. ಕನಕ ಗರ್ಭನರೆ ಮವನ ಕಂಡು ಮಾರಿ ಮನದಿ ಗರುಷವನ್ನು ಮಾಡಿ ಕ್ಷಣದೊಳು ನಿಜ ರೂಪವನ್ನು ತಡೆಯುತ್ತಲೇ ಹೊರಗೈದ ನದಿಯಲಿ ಇತ್ತಲ ಕಶ್ಯಪ ಮುನೀಶನ ಪತ್ನಿಯಾಗಿ ಗದಿಗೆಯು ತನ್ನಯ ಪುತ್ರರೆಲ್ಲರೂ ಸುರಪುರರಿ ಸಾಂಗರರಿ ಮಾಡಿರುವುದ ದಿತಿಯೂ ಕಶ್ಯಪರಿಗೆ ಹಿಸಬ ತರುಣಿಯರು 13 ಮಂದಿ. ಹಿರಿಯಾಕೆ ದಿತಿದೇವಿಯೇ ನಾನು. ಅಸುರ ಕುಲಕ್ಕೆ ಮಾತೆಯಾಗಿದ್ದೇನೆ. ಮಗಳಾದಂತಹ ಮಾಲಿನಿಗೂ ವಿದ್ಯುನ್ಮಾಲಿಗೂ ಮದುವೆ ಎನ್ನುವಂತಹ ಸಂಸಾರ ನಡೆಯಿತು. ದಾಂಪತ್ಯದ ಪ್ರತೀಕವಾಗಿ ಓರ್ವ ಮಗನು ಜನಿಸಿದ್ದಾನೆ. ಮೈಷಾಕಿ ಎಂಬುದಾಗಿ ಹೆಸರನ್ನು ಇರಿಸಿದ್ದೇವೆ. ಆದರೆ ಏನು ಮಾಡೋಣ, ನನ್ನ ಆಸೆ ಆಸೆಯಾಗಿ ಉಳಿಯಿತಲ್ಲ. ಯಾರಿದ್ದಾರೆ ಇನ್ನು ಮುಂದೆ ಗತಿ? ಚಿತ್ತದಲ್ಲಿ ಯಾವುದಾದ ಆಲೋಚನೆಯನ್ನು ಮಾಡ್ತಾ ಇದ್ದೀರಲ್ಲ, ನಿಮ್ಮ ಚಿಂತೆಗೆ ಕಾರಣವೇನು ಹೇಳಿ ನನಗೆ. ಅನುಜಯ ಸುತರೆಲ್ಲರೂ ನಾರದ ಭಾಗ್ಯವ ಅನುಭವಿಸುತ್ತಾರೆ. ಪಡೆಯಲು ಹೋದಂತಹ ನನ್ನ ಮಕ್ಕಳೆಲ್ಲರೂ ಅಳಿದು ಹೋಗಿದ್ದಾರೆ. ಪುತ್ರ ಶೋಕದಿಂದ ಬಳಲುತ್ತಿರುವಂತಹ ದಿತಿಗೆ ಇರುವುದು ಒಂದೇ ಆಸೆ, ಆ ಸ್ವರ್ಗಲೋಕದ ಪೀಠವೇ.
ಅಹಂಕಾರದಲ್ಲಿದ್ದೀಯ. ನಿನ್ನ ಅಹಂಕಾರವನ್ನು ಮುರಿದು ನಿನ್ನ ಬಾಲಿಗೆ ಯಮನಾಗಿ ಬಂದು ನಿಂತವ ಯಕ್ಷರಾಜ ಪಿಂಗಳ. ಭಕ್ತಿ ಭಾವದಲ್ಲಿ ಅಮ್ಮ ಯಾರನ್ನು ಹುಡುಕು ನೀನು? ಯಾರನ್ನು ಕರ್ಕೊಂಡ್ ಜೊತೆಯಲ್ಲಿ? ಅಯ್ಯೋ ನಿನ್ನ ಅವಸ್ಥೆ ನೋಡುವುದಕ್ಕಾಗುದಿಲ್ಲ. ಯಾರು ನೀನು? ಸಾಕಷ್ಟು ಅಯ್ಯಯ್ಯೋ ಪಡಿತರ ಹತ್ತಿರ ಬಂದ್ರೆ ಯಾರು ಕಣ್ಣು ಕಿತ್ತು ಕೈಡು ಕಡಿಗುಂಟು. ಯಾರಲ್ಲಿ ಮಾತಾಡ್ತಿದ್ದೀನು? ಸ್ವಲ್ಪ ಗೌರವ ಕೊಟ್ಟು ಮಾತಾಡ್ಬೇಕು. ನಿಮ್ಗೆ ಗೌರವ ಕೊಡ್ಬೇಕಾ? ಅದು ಮತ್ತೆ ಕೊಡ್ತಾರೆ. ಗೌರವ ಕೊಡ್ಬೇಕು. ಗೊತ್ತಾಗ್ಲಿಲ್ವಾ? ಸ್ವಲ್ಪ ಅಂದಾಜು ಮಾಡಿ. ಯಾರು ಅಂದಾಜು ಮಾಡಿ ಜನ ಯಾರು ಗೊತ್ತಾಗುದಿಲ್ಲ. ಗೊತ್ತಾಗ್ಲಿಲ್ಲ. ಮೊನ್ನೆ ನಮ್ಮ ರಾಯರು ಹೇಳಿದ್ದಲ್ಲ, ಹೇಗೆ ನಾವು ಇಲ್ಲಿ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ, ಹೋಗುವ. ಯಾರಿಗೆ ಹೋಗುವ? ಗುರುಪುರಕ್ಕೆ. ಹೊಯ್ಗೆ ತರ್ಲಿಕ್ಕ? ದಿಗ್ವಿಜಯ ಮಾಡ್ಲಿಕ್ಕೆ. ದಿಗ್ವಿಜಯಕ್ಕಾಗಿ ಹೋದವರು ದೇವಲೋಕಕ್ಕೆ? ಹೌದಮ್ಮ. ಹೌದೇನು? ಯುದ್ಧಕ್ಕಾಗಿ ಹೋದವರು. ಯುದ್ಧದ ಪರಿಣಾಮ ಏನಾಯ್ತು? ಲಾಲಿಸಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣಮಣಿ ಮಾಲಿನಿ ಗುಣಮಣಿ
ಸಾಕು ನಿಲ್ಲಿಸು. ಬಡಗೆ ಇದ ಟೆಂಕ. ಮತ್ತೆ ನಾವು ಅಲ್ಲಿಗೆ ಹೋದದಲ್ಲ, ಅಭ್ಯಾಸ ಮಾಡಿಕೊಂಡು ಬಂದಿದ್ದೀನಿ. ಅಲ್ಲಿಗೆ ಹೋದದ್ದು ಸುರಪುರಕ್ಕೆ. ಹಾಗೆ ಅಲ್ಲಿ ಎಲ್ಲ ಅಭ್ಯಾಸ ಮಾಡಿದ್ದು. ಹೌದಾ? ಅಮ್ಮ, ನಾವು ಸುರಪುರಕ್ಕೆ ಹೋದದ್ದೇ ತಡ ನಮ್ಮ ಎನಿಮಿಗಳೆಲ್ಲ ಬಂದ್ರಲ್ಲ. ಅನಿಮಿಷರು ಬಂದ್ರು. ಅನಿಮಿಷರು ಯಾರಿದ್ರು? ಮೊದಲಿಗೆ ಅಗಿನಿ. ಯಾವುದನ್ನು? ಚಟಂಬಡೆ. ಮೊದಲಿಗೆ ಬಂದ ದೇವತೆ ತಾನೇ. ಅಗ್ನಿ ಇರ್ಬೇಕು. ಅಗ್ನಿ ಹೇಗೆ ಬಂದ? ತಗದಗಿಸುತ್ತ ಬೆಂಕಿಯನ್ನು ಉಗುಳುತ್ತಾ ಬಂದ. ಏನು ಸುಡುವುದಕ್ಕೆ ಮುಂದಾದರೆ ಹೌದಮ್ಮ. ನನ್ನವರಿಗೆ ಲೆಕ್ಕವಿಲ್ಲ. ಅವರಿಗೆ ಲೆಕ್ಕವೇ ಇಲ್ಲ. ಅವರು ಆಚೆ ಈಚೆ ನೋಡಿದ್ರು, ಚುಳ್ಳೆ ಮಾಡಿ. ಏನದು? ವರ್ಣಸ್ತ್ರನು ಪ್ರಯೋಗಿಸಿ. ವರ್ಣಸ್ತ್ರ. ಅಗ್ನಿ ನಂದಿ ಹೋಯ್ತಾ? ನಂದಿ ಹೋಯ್ತು. ಹೋಗ್ಲಿ. ಆಮೇಲೆ ಕುಂಬಾರ ಬಂದ. ಅವನಿದ್ದಾನಲ್ಲಿ ಅಲ್ಲ ಬಂದಾದ್ರು ನೋಡಿ ಕುಂಬಾರ. ಅವನ ಕುಂಬಾರ ಅಂತ ನೋಡಿ. ದೇವತಲ್ವೇ? ಕುಬೇರ. ಕುಬೇರ ಅವ ಬಂದದ್ದೇ ತಡ. ಅವನ ಬೋಳ್ ಮಂಡಿಗೆ ಒಂದು ಟನ್ನ ಕುಡಿ ಆಯ್ತಾ? ಕುಡಿ. ಹೋಗ್ಲಿ. ಆಮೇಲೆ ಮುಂದಿನಿಂದ ಯಾರು ಬರಲಿಲ್ಲ, ಹಿಂದಿನಿಂದ ಬಂದದ್ದು. ಹೌದಾ? ರಾಯರಿಗೆ ಗೊತ್ತಾಯ್ತಾ? ಅವರಿಗೆ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ವಾ? ಇಲ್ಲ. ನೀನ್ ಎಚ್ಚರಿಸಬೇಕಿತ್ತು. ನಾನು ಒಂದು ಸೂಜಿ ಕೊಟ್ಟೆ. ಅದು ನಿಮಗೆ ಕೊಡ್ಬೇಕು. ಸೂಚನೆ ಕೊಟ್ಟೆ. ಕೊಟ್ಟದ್ದೇ ತಡ. ರಾಯರು ಎರಡು ಶರಪಾಡಿ. ಪ್ರಯೋಗಿಸಿದ್ರು. ಪರಿಣಾಮ ಏನಾಯ್ತು? ಪರಿಣಾಮ ವಾಯು ಪರಾರಿ. ಅವನಿಗೂ ಸೋಲಾಯ್ತು. ಅವ ಹೋದ. ಮತ್ತಾರು ಬರ್ಲಿಕ್ಕಿಲ್ಲ. ಆಮೇಲೆ ಕೊಳಲನ್ನು ಏರಿಕೊಂಡು ಕೈಯಲ್ಲಿ ಪಾಯಸ ಇಟ್ಕೊಂಡು ಒಬ್ಬ ಬಂದ. ತಿನ್ಬೇಕಿತ್ತು ನೀನು. ತಿನ್ನುವಂತದ್ದಲ್ಲ, ಮತ್ತೆ ಕುತ್ತಿಗೆ ಹಾಕು. ಅದು ನಿನ್ನ ಕುತ್ತಿಗೆ ಹಾಕ್ಬೇಕಿತ್ತು. ಪಾಶ ಅದು. ವಿಪಾಶ. ಸ್ವಲ್ಪ ಹೊತ್ತು ಆಗ್ಲಿ, ಮತ್ತೆ ಆಗ್ತದಾಗಿ. ನನ್ನ ಕುತ್ತಿಗೆಗೆ ಅಲ್ಲ, ಮತ್ತೆ ಪಾಪಿ ಮಗ ಅವನ ಕುತ್ತಿಗೆಗೆ ಹಾಕ್ಬೇಕು. ಯಾಕೆ ಹಾಗೆತ್ತು? ಅವನ ಮೇಲೆ ನನಗೆ ಹಾಗೆ ಉಂಟಲ್ಲ. ಯಾಕೆ? ಅವ ನನ್ನ ಸಣ್ಣ ಪ್ರಾಯದ ಅಜ್ಜಿಯನ್ನು ಕೊಂಡು ಹೋಗಿದ್ದಾನೆ, ಪಾಪಿ ಮಗ. ಸಣ್ಣ ಪ್ರಾಯದ ಅಜ್ಜಿಗೆ ಎಷ್ಟಾದಿತ್ತು? ಏನು, ಒಂದು 99 ವರ್ಷ ಆದದ್ದು ಅಷ್ಟ ಅಮ್ಮ. ಅದು ಸಣ್ಣ ಪ್ರಾಯವ? ಮತ್ತೆ ಇನ್ನು 1 ವರ್ಷ ಆಗಿದ್ರೆ ನನ್ನ ಅಜ್ಜಿ ಶತಕ ಆಗ್ತಿತ್ತಲ್ಲ. ಓ, ಅದಕ್ಕೆ ನಿನಗೆ ಸಿಟ್ಟು ಬಂದದ್ದು. ಅಷ್ಟು ಮಾತ್ರವಲ್ಲ, ಮತ್ತೆ ನನ್ನ ಅಜ್ಜಿಗೆ ಒಂದು ಕನಸಿತ್ತು. ಯಾವುದ್ರ ಬಗ್ಗೆ? ಸಾಯೋ ಮೊದಲು ಒಮ್ಮೆ ಕಾಂತಾರ ನೋಡು ಅಂತ. ಹೌದಾ? ನೀನ್ ನೋಡಿದೀಯಾ? ನಾನು 5 ಬಾರಿ ನೋಡಿದ್ದೇನೆ. ಪಾಪ ಅಜ್ಜಿಗೆ ನೋಡು ಭಾಗ್ಯ. ಎಂತ ಒಳ್ಳೇದುಂಟು. ಹೌದಾ? ಅಜ್ಜಿಗೆ ನೋಡ್ಲಿಕ್ಕೆ ಆಗ್ಲಿಲ್ಲಲ್ಲ. ನನಗೆ ಅವನನ್ನು ಕಂಡದ್ದೇ ತಡ ಒಂದು ಸ್ವೀಟ್ ಬಂತು. ಸಿಟ್ಟು ಬಂತು. ಸಿಟ್ಟಿನ ಪರಿಣಾಮ ಅವನ ಜೊತೆಯಲ್ಲಿ ಯುದ್ಧವನ್ನು ಮಾಡಿ. ಯುದ್ಧ ಮಾಡಿದೆ. ಯುದ್ಧದ ಪರಿಣಾಮ ಯಮ ಗುಡ್ಡೆಗೆ, ಕೋಣ ಗದ್ದೆಗೆ. ಅವನಿಗೂ ಸೋಲಾಯ್ತು. ಹೌದು. ಮತ್ತಾರು ಬಂದ್ರು? ಆಮೇಲೆ ಯಾರು ಬರ್ತಾರೆ ಅಂತ ಯೋಚನೆಯಲ್ಲಿ ಇರುವಾಗ ಸುರತ್ಕಲ್ನ ಕಡೆಯಿಂದ 56ರಲ್ಲಿ ನೇತಾಡಿಕೊಂಡು ಕುದುರೆ ಹಿಡ್ಕೊಂಡು ಒಬ್ಬ ಬಂದ. ಯಾರವನು? ಸುರತ್ಕಲ್ನ ಕಡೆಯಿಂದ, ಸುರಲೋಕದಿಂದ ಐರಾವತವನ್ನು ಏರಿಕೊಂಡು ಕೈಯಲ್ಲಿ ವಜ್ರಾಯುಧವನ್ನು ಜಲಪಿಸುತ್ತಾ ಸುರಪ್ಪ ಬಂದ. ಗುರುವಪ್ಪ ಬಂದ್ರು. ಅವರಿಲ್ಲಲ್ಲ, ಸುರಪ್ಪ ಬಂದ. ಸುರಪ್ಪ ಬಂದ. ಸುರಪ್ಪ ಬಂದದ್ದೇ ತಡ ನಮ್ಮ ರಾಯರು ಹೀಗೆ ನೋಡಿದ್ರು. ಮುಕ್ಕ ನಿನ್ನ ಸ್ವಲ್ಪವೇ ಬಡಿಸಣೆ ಮಾಡಿ ನನಗೆ ಅನುಮಾನ. ಸುರ್ಪ ನಿಂದದು ಅಲ್ಲ, ಮತ್ತೆ ಅಲ್ಲಿ ನಮ್ಮ ರಾಯರು ಹೇಳಿದ್ದು. ಹೌದಾ? ಸುರಪ್ಪನನ್ನು ಕಂಡು ಸುಮ್ಮನೆ ಬಿಡ್ಲಿಕ್ಕಿಲ್ಲ ಅವರು. ಬಿಡ್ಲಿಕ್ಕಿಲ್ಲ. ಕಬಡ್ಡಿ ಮಗನೇ, ಕಬಡ್ಡಿ. ಕಪಟಿ ಮಗನೇ, ಬಂದೆಯಾ ನೀನು? ಬಂದೆಯ ನೀನು. ನೀನು 1ಕ್ಕೆ 2ಕ್ಕೆ ಎಲ್ಲ ಓಡ್ತೀಯಲ್ಲ. ಹೋಗಿ ಬಂದೆಯಾ? ಮತ್ತೆ 1-2 ವಿಷಯವನ್ನು ಹಿಡಿದುಕೊಂಡು ಶ್ರೀಮೇಲಿ ನಾರಾಯಣನ ಬಳಿಗೆ ಹೋಗ್ತೀಯಲ್ಲ. ತಲೆಗೆ ಸುರಿತೇನೀಗ. ಶ್ರೀಮನ್ನಾರಾಯಣ ಬಳಿಗೆ ಹೋಗ್ತೀಯಲ್ಲ. ಬಾ, ಬಂದದ್ದು ಒಳ್ಳೇದಾಯ್ತು. ನಿನ್ನಲ್ಲಿ LED ಬಲ್ಬ್ ಉಂಟಾ? ಎಂತದು? LED ಬಲ್ಬ್. ಬಲ್ಬ್ ಉಂಟಾ? ಬಲ್ಬ್ ಉಂಟಾ? ಇದ್ದರೆ ಬಾ, ಉತ್ತರಾಂಗದೊಳಗೆ ಈಗ ಬರ. ಎಲ್ಲಿಗೆ? ಉತ್ತರಾಂಗದೊಳಗೆ ಈಗ ಬರ. ಬೇಡದಲ್ಲ ಬೇಕು ಅವನಿಗೆ. ಯುದ್ಧರಂಗ ಅದು. ಯುದ್ಧರಂಗ ಅದು. ಯುದ್ಧರಂಗ. ನಾನು ಉದ್ದರಂಗ ಅಂತ ಎಣಿಸಿದಲ್ಲ. ಹಾಗೆ ಹೇಳಿದೆ ತಡ. ಚುರಪ್ಪ ಪುಳಕ್ಕನೆ ಜಾರಿತ ಯುದ್ಧರಂಗಕ್ಕೆ. ಅಮ್ಮ ಕಾಮುಕಿ. ಅದು ನೀನು. ಮುಖಾಮುಖಿ. ಮುಖಾಮುಖಿ ನಡೆದಂತ ಭೀಕರ ಭಯಂಕರ ಕೋಲಾದಲ್ಲಿ, ಕೋಲಾರದಲ್ಲಿ ಚುರಪ್ಪ ದೇವಲಕ್ಕೊನ್ನೆ ಬಿಟ್ಟು ಓಡಿ ಹೋದಮ್ಮ. ಅಯ್ಯೋ, ನಿನ್ನ ಅಪ್ಪನವನು? ಯಾರು? ಸಂತಾನವನವನು ಮತ್ತೆ ಕೂಗುದು ಯಾರು ಸತ್ತನಕ್ಕೆ? ಇದು ಸಂತಸದ ವಿಚಾರ. ಈ ವಿಷಯವನ್ನು ತಿಳಿಸುವಾಗ ನಗುತ್ತಿಸಬೇಕು. ನಗು ನಗು ಚೊರಗೆ ನಗುಬೇಕಾ? ಹೌದು. ಹುಟ್ಟಿದ್ರೆ ಕತ್ತರಿಸಾಕ್ತೇನೆ ಕೈಯನ್ನು. ಮಾಡಿದವನೇ ನಮ್ಮ ಸಂತೋಷದ ಲಹರಿ. ಬೆಂಕಿ ಬಿತ್ತದಕ್ಕೆ ವಿಷಯ ಬರ್ಲಿ. ಅಮ್ಮ, ಚುರಪ್ಪ ಓದದ್ದೇ ತಡ ನಮ್ಮ ರಾಯರು ಆಚೆ ಈಚೆ ನೋಡಿದ್ರಲ್ಲ. ನೋಡಿದ್ರ? ಮಸಳೆಯಲ್ಲಿ ಉಂಟು ಅಂತ ಕಳಿಸ್ತೇನೆ ಈಗ. ಸಿಂಹಾಸನೆಯಲ್ಲಿ ಉಂಟು. ಸಿಕ್ಕಿತಲ್ಲ. ಸಿಕ್ಕಿತಾ?
ಕುಳಿತದ್ದೇ ತಡಮ್ಮ. ಆಚೆಯಿಂದ 4 ಜನ, ಈಚೆಯಿಂದ 4 ಜನ. ಗಾಳಿ ಹಾಕ್ಲಿಕ್ಕೆ ಬಂದದ ಅಲ್ಲ, ಮತ್ತೆ ಅಪ್ಸರಿಯರು. ಅಪ್ಸರಾ ಕನ್ಯರು ಯಾರಿದ್ರು? ದಂಬೆ, ಉದ್ಬತ್ತಿ, ಮೆಣಬತ್ತಿ, ಮಸಾಲೆ ದೋಸೆ, ಮೂಜಿ ಕಷ್ಟ. ಅಷ್ಟು ಚಂದ ಉಂಟವ್ರ ಹೆಸರು. ಪುಂಜು ಕಸ್ತಲಿ, ಪುಂಜು ಕಸ್ತಲಿ, ಪುಂಡಿಗಸಿ, ಪುಂಜು ಕಸ್ತಲಿ, ಪುಂಡಿಗಸಿ. ಬರ್ಲಿಕ್ಕಿಲ್ಲ ಬಿಡು ಅಮ್ಮ. ಅವರೆಲ್ಲ ಬಂದ್ರು, ನಟ್ಟಿಯನ್ನು ಮಾಡಿದ್ರು. ಬೀಳುವಾಗ ಬಿದ್ದದ್ದ ಅಲ್ಲ, ಬೀಳ್ಕೊಡುಗೆ, ಬೀಳ್ಕೊಡುಗೆ ಆಗುವಾಗ ಆಚೆಯಿಂದ ವೇಗವಾಗಿ ಇನ್ನೊಂದು ಯಾರು ಆಂಬುಲೆನ್ಸ್ ಹೋಗದ್ರಲ್ಲಿ ಅಲಂಬೂಸೆ ಅವಳು ಬಂದ್ರು, ನಾಟ್ಯವನ್ನು ಮಾಡಿದ್ರು. ಅವಳ ನಾಟ್ಯವನ್ನು ನೋಡಿ ನಮ್ಮ ರಾಯರಿಗೆ ಮನಸ್ಸೋತು ಕೈ ಹಾಕಿದ್ರು. ಕೊಡುವುದಕ್ಕೆ ಕೊಟ್ರ ಏನದು ಪಾರಿತೋಷಕವನ್ನು ಕೊಟ್ಟರು. ಹೌದಾ? ಕೊಟ್ಟದ್ದು. ಆವಾಗ ಎಲ್ಲರೂ ಸಂತೋಷದಲ್ಲಿ ನಾವಿರುವಾಗ ಆಚೆಯಿಂದ ಹಾಲಾಡಿಯಿಂದ ಒಂದು ರಿಕ್ಷಾ ಬಡಗಿನಿಂದ ಬಂದದ್ದ. ಹಾರಿಕೊಂಡು ಬಂದವನು ಬಹುಶಃ ಯಕ್ಷನಿರ್ಬೇಕು. ಯಕ್ಷ ಹೆಸರಿನ ಒಂದು ಯಕ್ಷರಾಜ ಪಿಂಗಾರ ಕಣ. ಯಕ್ಷರಾಜ ಪಿಂಗಲಾಕ್ಷ ಬಂದನೆ. ಬಂದದೆ ತಡ ನಮ್ಮ ರಾಯರನ್ನು ಹೀಗೆ ನೋಡಿದ. ಕಣ್ಣು ಕಿತ್ತು ಕೈಲಿ ಕೊಡ್ತೀನಿ ಮಾರಿ. ಸನ್ನೆ ಮಾಡ್ತೀರ ಅವನು ನನಗೆ. ನಿಮಗೆ ಅಲ್ಲ, ಮತ್ತೆ ಅಲ್ಲಿ ನಮ್ಮ ದೇವಲೋಕದಲ್ಲಿ ನಡೆದದ್ದು. ಅಮ್ಮ, ನಮ್ಮ ರಾಯರು ಹೀಗೆ ನೋಡಿದ್ರು ಅವನನ್ನು. ಯಕ್ಷರೇ ತೆಗಿದೆಯಾ? ಯಕ್ಷರೇ ಅವನಿಗೆ ಗೌರವ ಕೊಟ್ಟು, ಅವನಿಗೆ ಒಂದು ಮೊದಲಿಗೆ ಕವರ್ ಕೊಟ್ಟು. ಗೌರವ ಕೊಟ್ಟದ್ದಕ್ಕೆ ಅವ ಒಂದು ದಿತ್ತ ರಗ್ 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 ರಗ್. ಅಯ್ಯೋ ಶಿವನೇ, ರಾಯರಿಗೆ ಏನಾಯ್ತು? ಏನಾಗ್ಲಿಲ್ಲ. ಏನಾಗ್ಲಿಕ್ಕಿಲ್ಲ. ನನ್ನ ಗಂಡ ಯಾರು? ಯಾರು? ಶಕ್ತಿಗಾರರು. ನಿಮ್ಮ ಗಂಡ ಶಕ್ತಿಗಾರ? ಶಕ್ತಿಗಾರರು. ಹೌದು ಅಮ್ಮ. ಹಾಗೆ ನೋಡ್ತೇನೆ, ಕುಳಿತಿದ್ದವರು ಮಲಗಿದ್ರಲ್ಲ. ಮಲಗಿದ್ರ? ಯಾಕಿರ್ಬಹುದು ಅಂತ ಯೋಚನೆ ಮಾಡಿದೆ ನಾನು. ಮಲಗಿಕೊಂಡು ಏನಾದ್ರು ಮಾಡ್ಯಾರು ಸಾಮರ್ಥ್ಯ ಉಂಟವ್ರಿ. ನನಗೆ ಗೊತ್ತಿಲ್ಲ. ಜೊತೆಯಲ್ಲಿ ಹೋದ ನೋಡ್ಬೇಕಿತ್ತು. ನೋಡಿದೆ ಅಮ್ಮ. ಎಂತ ನೋಡುದು, ನಿಮ್ಮ ಗಂಡ ಇಷ್ಟು ನಾಲೆಗೆ ಹೊರಗೆ ಹಾಕಿದ್ದಾರೆ. ಕೆಂಪು ಕೆಂಪು ರಕ್ತಕಾಯಿ. ಮಾಡಿದೆಯಲ್ಲ ಗಿನಗಿನ್ನಾರು ಗತಿಯೇನಲ್ಲ. ಶಿಟಿಯೊಳು ಬಿಟ್ಟಗಲ ಬದುಕಿರಲ. ನನ್ನ ಕಿವಿಡಾಗಿರಬೇಕಿತ್ತು. ಪ್ರಾಣ ಪಕ್ಷಿ ಹಾರಾಗಬೇಕಿತ್ತು. ಯಾಕಾಗಿ ಬದುಕಿದೆ? ನನ್ನವರು ಈಗ ಬರ್ತಾರೆ, ಮತ್ತೆ ಬರ್ತಾರಂತ ನಿರೀಕ್ಷೆ ನನ್ನ ಪಾಲಿಗೆ ಸುಳ್ಳಾಗಿ ಹೋಯ್ತಲ್ಲ. ದೇವತೆಗಳು ಜೊತೆಗೆತ್ತ ನನ್ನವರಿಗೆ ಕೇವಲ ಪಕ್ಷಿಯಿಂದ ಸಹ ಬಂದೈತೆ ಕಾಂತ. ಪಕ್ಷಿ ನಮ್ಮ ಶಕ್ತಿ ಕುಂಠಿತವಾಗಿ ಹೋಯ್ತೆ. ಹೆಣ್ಣಿನ ಜೀವನ ಸಾರ್ಥಕ ಆಗ್ಬೇಕಿದ್ರೆ ಕೈದತ್ತ ಪತಿದೇವರು ನಗುತ್ತಿರಬೇಕಂತೆ. ಆ ಭಾಗ್ಯವನ್ನೇ ಕಳೆದುಕೊಂಡಂತ ಪಾಪಿ ನಾನು. ಯಾರಿಗಾಗಿ ಬದುಕಲಿ, ಯಾಕಾಗಿ ಬದುಕಲಿ ಸ್ವಾಮಿ? ನಿಮ್ಮ ನಗಲಿ ಒಂದರಕ್ಷಣ ಬದುಕುವುದಕ್ಕೆ ಸಾಧ್ಯವಿಲ್ಲ. ನೀವಿಲ್ಲದಂತ ಪ್ರಪಂಚದ ಪಾಲಿಗೆ ಶೂನ್ಯೆಂದು ಭಾವಿಸಿಕೊಂಡಿದ್ದೇನೆ. ನಾನು ಬದುಕಿ ಉಳಿಯಲಾರೆ ಸ್ವಾಮಿ. ಅತ್ತುಬಲವೇ ನಿಮ್ಮ ಸುಮ್ಮನೆ ಸತ್ತವರು ಜೀವಿ ಬರೀ ತರಳ ಸಮರ ಸಮರ್ಥನಾಗೀಗ ಮಹಿಷಾಸುರಗೆ ಬಿದ್ದರಿ ಬೆಗದನಗಳ ಮತ್ತೆ ಅರ್ಥಿಗಳು ದೀರ್ಘಾವಧಿ ಕರೆದಳು ಬಾಲಕ ಮಹಿಷನ. ಸತ್ತರೇನು? ಸತ್ತವರ ಮಧ್ಯೆ ಜೀವಿಸುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿ ಸಾಧ್ಯವಿಲ್ಲ. ನಾನು ಮಾಡಬೇಕಾದ ಕರ್ತವ್ಯವೇನು? ನನ್ನ ಗಂಡನಾತ್ಮಕ್ಕೆ ಶಾಂತಿಯನ್ನು ದೊರಕಿಕೊಂಡ ಕರ್ತವ್ಯ ಆಗಿ ಹೋಗಿದೆ. ನನ್ನ ಸ್ಥಿತಿ ಹೇಗಾಯ್ತು ಗೊತ್ತೇ? ಹಣೆ ಕುಕ್ಕಬಲೆ ಕೈಗೆ ಬರೆದೆ ಮಾಂಸವನೆ ಕೆತ್ತು ದೇವತೆಗಳು ಎತ್ತದಲ್ಲಿ ಕೂತು ಕೈ ತಟ್ಟಿದ ಗೊತ್ತಾಯಿದ್ರ. ಇದು ನಿಮ್ಮ ಕೊನೆಯದೆಂದು ಭಾವಿಸಿರಿ. ನನ್ನ ಕಣ್ಣಲ್ಲಿ ನೀರನ್ನು ಬರುತ್ತಿದ್ದೀರಿ. ನಿಮ್ಮ ಕಣ್ಣಲ್ಲಿ ರಕ್ತಮಳೆ ಬರುತ್ತೇನೆ. ನನ್ನ ಕಣ್ಣೀರ ಕಥೆಯನ್ನು ಯಾರಿಗೆ ತಿಳಿದರೆ?
ಕಣ್ಣೆತ್ತಬೇಕು. ಬೆಳತ್ರಕ್ಕಿಂತಾರೆ ಪ್ರಾಯಕವಂತ ಮಗನು ಕರೆದು ಈ ವಿಚಾರ ಬಿತ್ತಂತಿ ಮಾತ್ರ ಸಾಧ್ಯಪಟ್ಟಂತೆ. ಹೌದಲ್ವೇ ನನ್ನ ಮುತ್ತು ಕಂದ ನನಗೆ ತಿಳಿದು ಹೋಗಿದ್ದಾನೆ. ಹತ್ತಿರುವಂತಹ ರಾಜಂಗದ ಮೇಲೆ ಆಟ ಆಡಿಕೊಂಡು ಬರ್ತೀರಮ್ಮ. ತನ್ನ ಮಿತ್ರನ್ನು ಕೂಡಿಕೊಂಡು ಹೋಗಿದ್ದಾನೆ. ದೂರದಿರುವಂತಹ ಮಗನು ಕರಬೇಕಿದ್ರೆ ದೀರ್ಘವಾಗಿ ಕರಬೇಕು ತಾನೆ. ಮಗನೇ ಕಂದ, ಮಗನೇ ಮಗನೇ ಮೈಷೋ ಬಾ ಮಗನೇ, ಬಾ ಮಗನೇ, ಬಾ, 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 ಬಾ.
ಧೀರನಾಗಿರುವ ಕಾರಣ ನಾನಿರುತ್ತಿರಲು ನೆನಪೀತು ಯಾಕೆ ಮನದೊಳಗೆ ನೀನು ಕರೆದ ಕ್ಷಣವೇ ಆಟದ ಭಯವನ್ನು ಬಿಟ್ಟು ನಿನ್ನಲ್ಲಿಗೆ ಬಂದು ನಿನ್ನ ಮುಖವನ್ನು ನೋಡ್ತೇನೆ. ಹಳೆಯನ್ನು ಧಾರಾಕಾರವಾಗಿ ಕಣ್ಣಿಡಿಸ್ತಾ ಇದ್ದೆ. ಇದನ್ನೆಲ್ಲ ನೋಡುವಾಗ ನಮ್ಮ ಪುರದಲ್ಲಿ ಯಾವುದೋ ಒಂದು ದುರ್ಘಟನೆ ನಡೆದಿದೆ. ಹೌದು ಮಗನೇ. ನಿನ್ನ ಕಣ್ಣೀರಿಗೆ ಯಾರಮ್ಮ ಕಾರಣ? ಅಲ್ಲ, ತ್ರಿಮೂರ್ತಿಗಳೇ. ಎಂತ ಮಾಡಾಗಲಿ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಮಗನೇ. ಕಂದ ಕಂದ ಕಣ್ಣೀರು ಏನಾಯ್ತಮ್ಮ ನಿನಗೆ? ಯಾವಾಗಲೂ ಬರುವಾಗ ನಗುತ್ತಾ ಇರುವವಳು ಇಂದು ಯಾಕೆಮ್ಮ ಕಣ್ಣೀರು? ಹೇಳಮ್ಮ. ಮಗನೇ, ಹೆತ್ತ ತಾಯಿಯ ಕೂಗನ್ನು ಕೇಳಿಕೊಂಡು ಓಡಿಕೊಂಡು ಬಂದ ಮಗನೇ. ಹೌದು ತಾಯೇ. ಯಾಕಮ್ಮ ಈ ರೀತಿಯಾಗಿ ದುಃಖಿಸ್ತಾ ಇದ್ದ ಕೇಳಿದ ಕುಮಾರ? ನಿಜಮ್ಮ. ಕಣ್ಣೀರ ಕಥೆಯನ್ನು ಹೇಗೆ ಕಂದ? ಏನಾಯ್ತಮ್ಮ? ನನ್ನ ನಾಲಿಗೆ ತರಬಸ್ತ ಉಂಟು ಕುಮಾರ. ಯಾಕೆ ತಾಯೇ? ಸ್ವಲ್ಪ ದಿನ ಹಿಂದೆ ನಿನ್ನ ತಂದೆ ನಾಲ್ಕು ಲೋಕವನ್ನು ಎನ್ನುತ್ತಾ ವಿಚಾರ ನಿಮಗೆ ತಿಳಿದ ಬಿಚ್ಚಾಟಾಡಿ ಕುಮಾರ. ಅಮ್ಮ, ನಾಲ್ಕು ಲೋಕವನ್ನು ಸೇರಿ ಇಂದ್ರಾದಿ ಸುಮನಸರನ್ನೆಲ್ಲ ಬಡಿದು ಓಡಿಸಿ ಸರಿ ಸುರಗತ್ತಿಗೆಯನ್ನು ಸ್ವಾಧೀನ ಮಾಡಿಕೊಂಡು ಬರ್ತೇನೆ ಮಗಳೇ. ಹೋಗು, ನಿನ್ನ ಗೆಳೆಯರ ಜೊತೆಯಲ್ಲಿ ಆಟವನ್ನು ಆಡುತ್ತಾ ಇರು ಎಂದು ಹೇಳಿ ಹೋದವರು. ನಿಜ ಅಮ್ಮ. ಕುಮಾರ, ಯಾಕೆ ಅಪ್ಪ ಕಾಣುವುದಿಲ್ಲಮ್ಮ? ಎಲ್ಲಿ ಹೋಗಿದ್ದಾರೆ? ಮಗನೇ, ನಮಗೆ ಕೊಟ್ಟಂತ ಮಾತಿನಂತೆ ಮುಕ್ಕೋಟಿ ದೇವತೆಗೂ ಯುದ್ಧಮುಖಿ ನಮಗೆ ಸುರಗತ್ತಿಗೆ ಏನು ಸ್ವಾಧೀನ ತಂದ. ದೇವಲೋಕ ನಮ್ಮ ಸ್ವಾಧೀನವಾಯಿತೆ. ಹೌದು ಮಗನೇ. ಅಮ್ಮ, ಸ್ವರ್ಗ ಮರ್ತ್ಯ ಪಾತಾಳ ಮೂರ್ಲೋಕ ನಮ್ಮ ಸ್ವಾಧೀನವಾಯಿತು. ನಿಜ. ಹಾಗಾದರೆ ಸಂತೋಷದ ವಿಚಾರ ಆಗಬೇಕಿತ್ತು. ಮತ್ತೆ ಯಾಕೆಮ್ಮ ಕಣ್ಣೀರಾಗ್ತಾ ಇದ್ದಿ? ಮಗನೇ, ಸಂತೋಷದ ವಿಚಾರ ಹೌದು ಕಂದ. ನಮ್ಮ ಪಾಲಿಗೆ ಶಾಶ್ವತವಾಗಿ ದೊರಕತೆ ಹೋಯ್ತು ಕುಮಾರ. ಅದು ಯಾಕಮ್ಮ? ಯುದ್ಧದಲ್ಲಿ ಸೋತಂತ ಸುರಪ ಏನು ಮಾಡಿದ? ಮೋಸದಿಂದ ನಿನ್ನ ತಂದೆಯನ್ನು, ನನ್ನ ತಂದೆಯನ್ನು, ನಿನ್ನ ತಂದೆಯನ್ನು, ನನ್ನ ಅಪ್ಪನನ್ನು, ನಿನ್ನ ತಂದೆಯನ್ನು ಸ್ವರ್ಗದಲ್ಲಿ
ಅಮ್ಮ ಯಾರಿದ್ದಾರಮ್ಮ ಇನ್ನು ನಮಗೆ ಗತಿ? ನಿನಗೆ ನಾನಿಡೆ ಮಗನೇ. ತಾಯೇ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲಮ್ಮ. ಸರಿ, ಈ ರೀತಿ ಹಳುತ್ತಾ ನಿಂತ್ರೆ ಸತ್ತಂತ ನನ್ನ ತಂದೆ ಮರಳಿ ಬರ್ತಾರೆಯೇ? ಖಂಡಿತವಾಗಿ ಬರಲಾರರು. ಅಮ್ಮ, ಯೋಚನೆ ಮಾಡಬೇಡ, ಕಣ್ಣೀರು ಹಾಕಕೂಡದು. ಸರಿ, ನನ್ನ ತಂದೆಯನ್ನು ಕೊಂದಂತ ಇಂದ್ರಾಜ ದೇವತೆಗಳನ್ನು ಕೊಂದು ನಾನು ಮಾಡ್ತೇನಮ್ಮ. ನನ್ನ ಪಾಲಿಗಾತ ನಿರ್ಲಕ್ಷ್ಯವೇ. ಯಕ್ಷ ಲೋಕವನ್ನು ಸೇರುವಂತಹ ಸಂದರ್ಭದಲ್ಲಿ ಯಕ್ಷನ ಪಕ್ಷವನ್ನು ಸೇರಿಕೊಂಡು ತ್ರಿಯಕ್ಷಣ ಬರಲಿ ಬಂದ್ರೆ ಮೂರನೇ ಕಣ್ಣಿನಿಂದ ಅವರನ್ನು ಬೆವರ ಜಲವನ್ನು ಇರಿಸದಿದ್ದರೆ ನಿನ್ನ ಮಗನೇ ನಾನಲ್ಲ. ಮನದಿ ಹರುಷವನ್ನು ನುಡಿದಳು ಅನಿಮಿಷರ ಗೆಲ್ಲಬಹುದು ನಿನಗೆ ಸಮರದಿ ಗಣತರದ ಕೆಲಸ ಅಲ್ಲ ವನ ಜನ ಬರುವ ಕೃತಜ್ಞತಿ ಏನು ಮಾಡ್ಬೇಕಮ್ಮ? ಅನವರದವು ಸುಮನಸರ ಪಕ್ಷದಿ ನಿನಗೆ ಬೇಡುವೆ ಒಂದು ವಿಧಿಯಲಿ ವರಗಳನ್ನು ಪಡೆದು ತನಯ ನಾಡಿದ ನುಡಿಗೆ ಮಾಲಿನಿ ಸ್ವಲ್ಪ ತಡೆ ಕಂದ, ನನಗೆ ತಡೆಯಲಿಕ್ಕೆ ಆಗುತ್ತಿಲ್ಲಮ್ಮ. ನಿನ್ನ ಮಾತನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಯಿತು. ಅಮೃತ ಸಿಂಚನ ಮಾಡಿದಾಗ ಆಯ್ತು. ಒಂದು ತಾಯಿಗೆ 10 ಮಕ್ಕಳು ಯಾಕೆ? ನಿನ್ನಾಗೆ ವೀರ ದಿನದ ಒಬ್ಬ ಮಗನಿಗೆ ಸಾಕು. ಆ ತಾಯಿಯ ಜೀವನ ಸಾರ್ಥಕವಾಗುವುದಕ್ಕೆ ಸಾಧ್ಯ ಉಂಟು. ಅಮ್ಮ, ನನಗೊಂದು ಆಜ್ಞೆ ನೀಡು. ಹೌದಮ್ಮ. ನೇರವಾಗಿ ಸುಲೋಕವನ್ನು ಸೇರುತ್ತೇನೆ. ಆ ದೇವತೆಗಳ ಗುಟ್ಟು ಅಡಗಿಸ್ತೇನೆ. ಒಂದು ಲೋಕವಲ್ಲ ಮಗನೇ, ಮತ್ತೆ 3 ಲೋಕವನ್ನು ಗೆಲ್ಲುವಂತಹ ಶಕ್ತಿ ಸಾಮರ್ಥ್ಯ ನಿನ್ನ ತೋಳಹಡಿಕವಾಗಿದೆ ಕಂದ. ಮತ್ತೆ ಯಾಕೆ ಕಾಲಾವಕಾಶ? ನೀನು ಸಾಮಾನ್ಯದವನೇ, ಮಹಾಬಲಿದ್ದಾನೆ. ಮಹಾಬಲ ಕುಮಾರ, ಆದ ವಿಚಾರ ದೇವತೆಗಳು ಪಡೆಯುವುದಕ್ಕಾಗಿ ಬರ್ತಾನೆ. ಯಾರು? ಕಪಟ ನಾಟಕ ಸೂತದಾರಿ ಹರಿಮಗನೇ. ಏನು ಮಾಡ್ತಾರಮ್ಮ? ಏನಾದ್ರೂ ಕುತಂತ್ರವನ್ನು ಉಡೇ ಹುಡ್ತಾನೆ. ಅದಕ್ಕೆ ಏನು ಮಾಡ್ಬೇಕೆಂದು ತೀರ್ಮಾನ ಮಾಡಿದ್ವಿ. ನೀನು ನೇರವಾಗಿ ಕಾಡನ್ನು ಸೇರಬೇಕು ಮಗನೇ. ಕಾಡಿಗೆ ಹೋಗ್ಬೇಕು. ಯಾಕೆ ಗೊತ್ತೇ? ಅಜನನ್ನು ಭಜನೆಯ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರವನ್ನು ಪಡೆದ ಜೊತೆಯಲ್ಲಿ ಅಜಯವನ್ನೇ ಸಂಪಾದನೆ ಮಾಡುತ್ತಾ ವರವನ್ನು ಪಡೆದುಕೊಂಡು ಬಂದಂತಾದ್ರೆ ನಿನ್ನನ್ನು ಬಗ್ಗು ಬಿಡತಕ್ಕೆ ಯಾರನ್ನೂ ಸಾಧ್ಯವಿಲ್ಲ ಕುಮಾರ. ಈ ಕಾರ್ಯವನ್ನು ಮಾಡೋದಕ್ಕಾಗಿ ಕತ್ತಲೆ ಕವಿದಂತಹ ಕಾಂತಾರವನ್ನು ಪ್ರವೇಶ ಮಾಡಿ ಮಗನೇ. ಯಾವುದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಕಂದ? ಅಮ್ಮ, ನಿನ್ನ ಮಾತನ್ನು ಕೇಳುವಾಗ ಒಂದು ಕಡೆಯಲ್ಲಿ ಸಿಟ್ಟೆಂಬ ಉಕ್ಕಿರುತ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಬೇಸರವಾಗುತ್ತಾ ಇದೆ. ಯಾಕೆಂದರೆ ಸಿಟ್ಟು ನನ್ನ ತಂದೆಯನ್ನು ಕೊಂದಂತ ಸಿಟ್ಟು, ಆಮೇಲೆ ಬೇಸರ. ಇಷ್ಟರವರೆಗೆ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗುದಿಲ್ಲ, ನಿನ್ನನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ. ಅಮ್ಮ ಮಗನೇ, ಕಾರ್ಯ ಸಾಧನವಲ್ಲ, ಹೌದು, ಸಾಧನ ಆಗ್ಲೇಬೇಕು. ನಿನ್ನ ಮಾತಿಗೆ ಪ್ರತಿ ಉತ್ತರ ಇಲ್ಲ. ಅಮ್ಮ, ನಿನ್ನ ಮಾತಿನಾಗಿ ನಾಡನ್ನು ಬಿಟ್ಟು ಕಾಡನ್ನು ಸೇರುತ್ತೇನೆ. ಸರಿ, ಘೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮದೇವರನ್ನು ಮೆಚ್ಚಿಸಿ ಬೇಕಾದ ವರವನ್ನು ಪಡೆದು ಬರ್ತೇನೆ.
ಬರೇ ಹೊಟ್ಟೆಯಲ್ಲಿದ್ದೇನಲ್ಲಮ್ಮ. ಅಮ್ಮ ಕಂದ, ಯಾವತ್ತು ಹತ್ತಿರಕ್ಕೆ ಬರುವಾಗ ನಗುಮುಖನಾಗಿ ಮುದ್ದಿಸ್ತಾ ಇದೆ, ತಿನ್ನುವುದಕ್ಕೇನಾದ್ರೂ ಕೊಡ್ತಾ ಇದೆ. ಹೌದಮ್ಮ. ಇಂದು ಕಣ್ಣೀರ ಕಥೆಯನ್ನು ಹೇಳಿ ನಮ್ಮ ಮನಸ್ಸನ್ನು ನುಡಿಸಿ ಬಿಡು ಕುಮಾರ. ತಿನ್ನುವುದಕ್ಕೇನು ಬೇಕಮ್ಮ? ಅಮ್ಮ ಕೇಳಿಕೋ ಕಂದ, ಬೇಡ. ನಾನೇ ಕೈಯಾರೆ ಉಣಪಡಿಸ್ತೇನೆ. ಇವರೆಲ್ಲ ನಮ್ಮವರಲ್ವಮ್ಮ? ಹೌದು ಕಂದ. ಕೆಲವರು ಬೊಬ್ಬೆ ಹಿಡಿತಾ ಇದ್ದೆ ಆಶೀರ್ವಾದ ಆಗ್ತದಂತ. ಹೌದು, ಹೌದಮ್ಮ. ಅವರು. ಹೌದು. ಆದರೂ ಕಾರ್ಯ ಸಾಧನೆಗಾಗಿ ಮುಂದೆ ತೆರಳುತ್ತಾ ಇದ್ದೇನೆ. ಯಾವುದು ಬೇಡ. ನನ್ನ ಕಂದ ಕಾಡಿಗೆ ಹೊರಟವನು ಬರೇ ಕೈಯಲ್ಲಿ ಹೋಗಬಾರದು. ಮತ್ತೆ ಈಗ ನಿನ್ನ ರಕ್ಷಣೆಗೆ ಬೇಕಾಗಿ ಇದು ನಿನ್ನ ಅಪ್ಪನ ಪಟ್ಟದ ಕತ್ತಿ ಕುಮಾರ್. ಇದು ಮಗನಿಗೆ ಬರ್ಬೇಕಾದದ್ದೇ ಅಂತಲ್ಲ. ಕೊಡು. ನಾನು ಹೋದ ನಂತರ ಒಂದು ಓಣೆಯಲ್ಲಿ ಇದ್ದು ಕಣ್ಣೀರು ಹಾಕಕೂಡದು. ಇಲ್ಲ ಮುದ್ದು, ನನ್ನ ದಾರಿ ನಿರೀಕ್ಷೆಯಲ್ಲಿ ಇರು. ಹೋಗಿ ಹೋಗು ಮಗನೇ, ಶೋಭಾಗ್ರೆ ಶ್ರೇಯಸ್ಸಾಗ್ರೆ ಕಂದ, ಮಾತೆಗೆ ಮತ್ತೆ ಒಟ್ಟು ಸೇರಿದ್ದೇವೆ. ದಾನವರ ಏಳಿಗೆ ಆಗಬೇಕು, ಹೊಸತನ್ನು ಕಾಣಬೇಕು. ಏನು ವರ್ತಮಾನ? ಹೊಸದಾದ ವರ್ತಮಾನವನ್ನು ಸಿಕ್ಕಿದೆ. ಏನದು? ಶೋಣಿತದಲ್ಲಿ ಮಾಲಿನ್ಯ ಸುತಾರಾಗಿ ವಹಿಷಾಖ್ಯ ಜನಿಸಿದ್ದಾನಂತ. ಜನಿಸಿದ್ದು ಮಾತ್ರವಲ್ಲ, ಮತ್ತೆ ನಮ್ಮನ ಕುರಿತಾಗಿ ತಪಸ್ಸನ್ನು ಆಚರಿಸಿ ಒಳವೇ ಬಾರದ ವರವನ್ನು ಪಡೆದಿದ್ದಾನಂತೆ. ಆತನ ಬಳಿ ನಮ್ಮ ಕಷ್ಟವನ್ನು ಹೇಳಿದೆವಂತಾದ್ರೆ ಏನಾದ್ರೂ ಒಂದು ಪರಿಹಾರ ಸೂಚಿಸಿದನು. ಹೌದು, ಆದ್ದರಿಂದ ತಡ ಮಾಡುವುದಲ್ಲ, ನಾವು ಶೋಣಿತದ ಕಡೆ ನಮ್ಮ ದೇವರಿಂದ ವರವನ್ನು ಪಡೆದತ್ತ ನಾನು ನೇರವಾಗಿ ಪುರವನ್ನು ಸೇರಿಕೊಂಡೆ. ಅಮ್ಮನಲ್ಲಿ ವಿಚಾರವನ್ನು ತಿಳಿಸಿದೆ. ಆ ಹೊತ್ತಿನಲ್ಲಿ ನನ್ನನ್ನು ನೋಡ್ಬೇಕೆಂದು ಬಂದಿದ್ದಾರಂತೆ. ಭಯ ಆಗ್ತದೆ. ಹೆದರಬೇಡಿ, ಬನ್ನಿ. ಬರ್ಬೋದಲ್ಲ? ಪ್ರವೇಶ ಮಾಡಿ. ಪ್ರತಿ ನಮಸ್ಕಾರ. ಅಯ್ಯೋ, ನೀವು ಯಾರು? ನಿಮ್ಮ ಪುರ ಯಾವುದು? ನಿಮ್ಮ ಹೆಸರೇನು? ಇಷ್ಟು ಮಂದಿನೆಲ್ಲ ಕೂಡಿಕೊಂಡು ಶೋಣಿತಾಪುರಕ್ಕೆ ಬಂದಿದ್ದೀರಲ್ಲ, ಯಾಕೆ ಬಂದಿದ್ದೀರ ಹೇಳಿ? ಲಾಲಿಸಬೇಕು.
ಎಲ್ಲರೂ ನಮ್ಮವರೇ, ನಮ್ಮ ಜಾತಿ ಭಕ್ತರು. ಎಲ್ಲರನ್ನು ಕೂಡಿಕೊಂಡು ಬರಬೇಕಾದ್ರೆ ಕಾರಣ ಏನು? ಕಾರಣ ಉಂಟಯ್ಯ. ಶೋಣಿತವನ್ನು ವಿಸ್ತರಿಸಬೇಕೆಂಬ ಆಶೆಯಿಂದ ನೇರವಾಗಿ ಸ್ವರ್ಗಲೋಕದ ಮೇಲೆ ದಾಳಿ ಇಟ್ಟೆವು. ಸರಿ, ಪುರದಲ್ಲಿ ದೇವತೆಗಳನ್ನೆಲ್ಲ ಸೋಲಿಸಿದೆವು. ಆದರೆ ಸ್ವತಂತ್ರ ಇಂದ್ರ ಸುಮ್ಮನೆ ಕೊಡಲಿಲ್ಲ. ಏನು ಮಾಡಿದ? ನೇರವಾಗಿ ವೈಕುಂಠಕ್ಕೆ ಹೋದ ಹರಿಯ ಬಳಿಗೆ. ಹರಿ ಏನು ಮಾಡಿದ? ಹರಿಯೇ ಬಂದಿದ್ದಾನೆ ಎನ್ನುವುದಾಗಿ ಹುಡುಕಿದೆ, ಅವ ಬರಲಿಲ್ಲ. ಮತ್ತೆ ಕಳುಹಿಸಿದ ಚಕ್ರ ವಿಲಾಸ ಇಲ್ಲದಾಗೆ ಮಾಡ್ಬೇಕಿತ್ತು. ಮಾಡಬಹುದಿತ್ತು, ಅಂಗಾಂಗವನ್ನು ಕಳೆದುಕೊಂಡಿದ್ದೇವೆ. ಎಲ್ಲಿದ್ದೀರಿ ಇಷ್ಟರವರೆಗೆ? ಗಿರಿ ಕಾರಣದಲ್ಲಿ ಅಲೆಯುತ್ತಾ ಇದ್ದೆವು. ಆಮೇಲೆ ಹೊಸ ವರ್ತಮಾನವನ್ನು ಕೇಳಿದೆವು. ಯಾವುದು? ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ನೀನು ಹುಟ್ಟಿದ್ದಿ ಎನ್ನುವ ಹಾಗೆ. ಸರಿ ಸರಿ, ಮರಳಿ ನಾಕವನ್ನು ಪಡೆಯಬೇಕೆನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ನಿನ್ನಲ್ಲಿಗೆ ಬಂದಿದ್ದೇವೆ. ಅಷ್ಟೇಯ? ಗೆದ್ದದು ಅಷ್ಟೇಯ? ತಾತ್ಸಾರ ಮಾಡಬೇಡ. ನಿನ್ನ ಅಪ್ಪನನ್ನು ಮೋಸದಿಂದ ಕೊಲ್ಲಿಸಿದ್ದಾರೆ. ಇರುವಂತಹ ಸ್ಥಳ ಸ್ವರ್ಗಾಧಿಪತಿ ಯಾರದ್ದು ದೇವೇಂದ್ರ ಎಂಬುದಾಗಿ ಹಾಗೆಂದು ಬರುದಂತ ವಿಚಾರ ಅನೇಕ ಇದೆ. ಶೋಣಿತಪುರಲ್ಲಿ ಹುಟ್ಟಿದವನಂತೆ ಮಹಿಷನೆಂಬವ ಸರ್ಕದುರ್ಗಾಲಿ ಕೂಡಿಕೊಂಡು ದೇವಲೋಕ ಬುತ್ತಿಗೆ ಹಾಕಿದ್ದಾನಂತೆ. ಸರ್ಕದ ಆಶಯತೆ ಬಂದವರನ್ನು ಶಿಕ್ಷಿಸಬೇಕು ನಮ್ಮ ಕರ್ತವ್ಯ. ನಿಮ್ಮ ಆಯುಧವನ್ನು ಧರಿಸಿಕೊಳ್ಳಿ, ನಿಮ್ಮ ವಾಹನ ಏರಿಕೊಳ್ಳಿ.
ಬಂದೆಯ ಸಮರಕ್ಕೆ? ಹೌದು. ನೀನು ಪದ್ಧತಿ ಸಾಯ್ತು. ಏನು ಈ ಹಿಂದೆ ನನ್ನ ತಂದೆಯಾದ ವಿದ್ಯುನ್ಮಾಲಿ ಸ್ವರ್ಗಕ್ಕೆ ದಾಳಿ ಮಾಡಿ ನಿಮ್ಮೆಲ್ಲರನ್ನು ಸೋಲಿಸಿ ಸುರ ಗದ್ದಿಗೆಯನ್ನು ಸ್ವಾಧೀನ ಮಾಡಿಕೊಂಡಿದ್ದಾರಂತೆ. ಆ ಸಂದರ್ಭದಲ್ಲಿ ನಿಮ್ಮ ಪಕ್ಷವನ್ನು ಸೇರಿಕೊಂಡು ಯಕ್ಷಗೊಂದು ಕೊಂದಿದ್ದಾನಂತೆ. ಹಾಗೆಯನ್ನು ತೀರಿಸಬೇಕೆಂಬ ಉದ್ದೇಶದಿಂದ ಮಾಲಿನಿಯ ಸುಕುಮಾರ ವಿದ್ಯುನ್ಮಾಲಿಯ ಮಗ ಮಹಿಷ ವಾಕ್ಯ ಪೂರ್ತಿ ಆಗ್ಲಿಲ್ಲ. ಸ್ವಲ್ಪ ನಿಲ್ಲು. ಭೂಲೋಕಕ್ಕೆ ತೆರಳಿ ಯಾಕ ಹೆಚ್ಚು ಮರಣ ಮಾಡ್ತಾರೆ ಬ್ರಾಹ್ಮಣರು. ಯಾಕವನ್ನು ನಿಲ್ಲಿಸಿ ಅಷ್ಟು ಮಾತ್ರವಲ್ಲ, ಗೋಹತ್ಯ, ಶಿಶು ಹತ್ಯ, ಸ್ತ್ರೀ ಹತ್ಯ, ಪೂರ್ಣ ಹತ್ಯ, ಪಂಚ ಮಹಾಪಾತಗಳು ಮಾಡಿ ಇಚ್ಛೆ ಬಂದಾಗೆ ನಡೆದುಕೊಳ್ಳಿ, ಬೇಕಾದಾಗ ಕರೆಸಿಕೊಳ್ತಾರೆ. ಸೂರ್ಯಚಂದ್ರನು ನಿಮಗಾದರೂ ಸರಿ, ನೀವು ಚಲಿಸಬೇಕಾದರೆ ನನ್ನ ಆಜ್ಞೆ ಬೇಕು. ನನ್ನ ಆಜ್ಞೆಯನ್ನು ಮೀರಿ ನಡೆದರೆ ಇಂದ್ರನ ಕಥೆ. ಸಭಾಸದರಲ್ಲೊಂದು ವಿಜ್ಞಾಪನೆ. ಇಂದಿನ ಸೇವಾ ಬಯಲಾಟಕ್ಕೆ ಸಹಕರಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆಯ ದಿನ ನಾವು ಸವಣೂರು ಪರಣೆಯಲ್ಲಿ ಶ್ರೀ ಪದ್ಮಯ್ಯ ಗೌಡರ ಬಾಪ್ತು ಗರುಡೋದ್ಭವ ಅಮೃತಾಪಹರಣ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 29ನೇ ತಾರೀಕಿನಂದು ಮಾಡಾವು ಅಂಕ ತಡಕದಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 2ನೇ ತಾರೀಕಿನಂದು ಕಟೀಲು ಕ್ಷೇತ್ರದಲ್ಲಿ ಭಕ್ತ ಧ್ರುವ ರುಕ್ಮಾಂಗರ ಚರಿತ್ರೆ ಎಂಬ ಕಥಾನಕಗಳನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 6ನೇ ತಾರೀಕಿನಂದು ಕಟೀಲು ಕ್ಷೇತ್ರದಲ್ಲಿ ನೂತನ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಕಲಾಭಿಮಾನಿಗಳ ಸಹಕಾರವನ್ನು ನಿರೀಕ್ಷಿಸುತ್ತಾ ನಿಮಗೆಲ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸನ್ಮಂಗಲವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಕೇಳುತ್ತಿದ್ದೇವೆ. ನಮಸ್ತೆ. ಯಕ್ಷಗಾನ ಗೆಲ್ತಿ.
ಗರ್ಭನೆ ನಿನ್ನ ಪಾದಕ್ಕೆ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರೂ ಎದ್ದೇಳಿರಿ, ಬಂದದ್ಯಾಕಂತ ಹೇಳಿರಿ. ನಿಮ್ಮ ಅನುಗ್ರಹದಿಂದ ನಾವು ಇಷ್ಟೊಂದು ಸುಖವಾಗಿದ್ದೆವು. ಏನು ಹೇಳಿ ಸ್ವಾಮಿ, ಏನು ಹೇಳಿ ಬಂದಂತ ಭಾವನೆ ಏನು ಅನ್ನಲಿ. ಏನಾಯ್ತು ಸುರಪಾಲ? ಜೋಡಿತಾಪುರದಲ್ಲಿ ಹುಟ್ಟಿದವ ಮಹಿಷನೆಂಬವ ನಿಮ್ಮಿಂದಲೇ ವರವನ್ನು ಪಡೆದುಕೊಂಡಂತೆ ಕೊಟ್ಟಿದ್ದೀನಿ. ಬಲಯುತನಾಗಿ ದೇವಲೋಕಕ್ಕೆ ಪ್ರವೇಶ ಮಾಡಿದ, ಒಬ್ಬನೆಲ್ಲ ಹೊಡೆದಾಡಿಸಿದ, ಸ್ವರ್ಗವನ್ನು ಸ್ವಾಧೀನ ಮಾಡಿಕೊಂಡು ತಾನಾಗಿ ಮೆರೆಯುತ್ತಾ ಇದ್ದಾನೆ. ಅವ ಕೊಡುತ್ತಿರುವ ಕಷ್ಟವನ್ನು ಸಹಿಸಲಾರದೆ ಬಂದೆವು. ಕಾಪಾಡ ಅರಿತೇನರಿತೇನೋ ಬಾಧೆಯ ಮೊರೆಯುವ ಜಾತಿ ಮಿತಿನಲ್ಲೇ ಮರೆಯಲ್ಲವು ನಾವರಗೆಳಗಿದ್ದಿಗೆ, ಮರೆಯಲ್ಲವು ನಾವರಗೆಳಗಿದ್ದಿಗೆ ವಿರಚಿತ ತಪವನ್ನು ಮೊದಲಲಿ ಆದರೆ ತೋರುವೆ ಗಾಡಿಯ ಮೌನನು ಮಾಧವನಲ್ಲಿಗೆ ಹೋಗುವ, ಮಾಧವನಲ್ಲಿಗೆ ಹೋಗುವ ಆದುದ ನಾಮದ ಸೂದನ ಗಡಿಯಲ್ಲಿ ಆದರದಲ್ಲಿ ಬಿಂಬಿಸುವ. ಜಯ 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 ಹರಿದುಗೆ ನಾಟಿಗೆ ಬಳಿಯೊಳಗಿದಿರಾಗಿ ಮುರಗದ ನಡೆಸರಲು ಶರಣಕ್ಕೆ ವಂದಿಸಿ ಹರಿಹರೊಂದ ಗುರುಳನ ಗಣನಗಳು. ನಮಸ್ಕಾರ. ನಮಸ್ಕಾರ. ನಿಮ್ಮನ್ನು ಹುಡುಕಿಕೊಂಡು ನಾನು ವೈಕುಂಠಕ್ಕೆ ಹೊರಟದ್ದು. ನಾನು ಕೈಲಾಸಕ್ಕೆ ಹೊರಟದ್ದು. ಮಹಿಷಣ ಬಾಧೆ ಅಧಿಕವಾಗಿದೆ. ಕಾಣುತ್ತಾ ಉಂಟು ಚಂದ್ರಕಾಂತ ಶಿಲೆ. ಒಂದು ಯೋಚನೆ ಚಂದ್ರಕಾಂತ ಶಿಲೆಯುಳುಂದಾಗಿ ಯತ್ನ ಯೋಚಿಸುತ್ತಿರಲಿತ್ತ ನಳಿನ ಭವಸುರರ ನೊಡಗುಂಡು ನಡೆತಂದು 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 ವೈಕುಂಠದಲ್ಲಿ ಹರಿಕಾಣದಿರಲು ಶ್ರೀಹರಿ ಕಾಣುತ್ತಾ ಇಲ್ಲ. ಇಲ್ಲವಲ್ಲ. ಪುರಘರನು ನಿಲಯದೊಳಗಿಲ್ಲದಿರುತ್ತಿದೆ. ಪರಮೇಶ್ವರನು ಕಾಣುತ್ತಾ ಇಲ್ಲ. ಕಾಣುತ್ತಿಲ್ಲವಲ್ಲ. ಬಳಿಕವದು ಕಳವಳಿಸಿ ಬಳಿಕವರು ಹರಿಗರದು ನಿಲಂದ್ರಿಯೊಳಗಿರುವ ಗಡುಗನು ಹರಿಹರ ಪಾದಕ್ಕೆ ರಾಗಿ ಸಚಲರು
ಕಳುಹಿಸಿಕೊಂಡು ಇಲ್ಲಿಗೆ ಬರುವುದಕ್ಕೆ ಬಲವಂತ ಕಾರಣವೇ ಉಂಟು. ಏನದು? ನನ್ನಿಂದಲೇ ಬೇಕಂತ ವರವನ್ನು ಪಡೆದುಕೊಂಡಂತ ಮಹಿಷದಾನವ ಸದುಪಯೋಗ ಪಡಿಸಿಕೊಳ್ಳುವುದರ ಬದಲಾಗಿ ದುರುಪಯೋಗ ಪಡಿಸಿಕೊಳ್ಳುತ್ತಾ ಇದ್ದಾನೆ. ನೇರವಾಗಿ ದೇವ ಭೂಮಿಯನ್ನು ಏರಿ ಇಂದ್ರಾದಿ ಪಡೆದುಕೊಂಡಿದ್ದಾನೆ. 3 ಲೋಕದಲ್ಲಿ ಆತನಂತ ಕೆಟ್ಟ ಅಧಿಕಾರ ಆತನ ಉಪ್ಪಟದಿಂದಾಗಿ ಲೋಕವು ತತ್ತರಿಸ್ತಾ ಇದೆ. ಅಂತ ದುಷ್ಟನ್ನು ವಧಿಸಿ ನಮ್ಮನ್ನು ಪಡೆಯಬೇಕು. ನನ್ನಲ್ಲಿರುವಂತಹ ದಿವ್ಯ ಚೇತನವನ್ನು ದುಷ್ಟ ಮೈಸನ ನಾಶಕ್ಕಾಗಿ ನನ್ನಲ್ಲಿದ್ದ ಚೇತನವನ್ನು ಮಹಿಷನ ಹೊತ್ತಿಗೆ ನನ್ನಲ್ಲಿ ಅಡಕವಿಂತ ಬ್ರಹ್ಮಶಕ್ತಿಯನ್ನು ಹೊರಗಡೆದಿದ್ದೇನೆ. ಶಕ್ತಿಯ ನಾಶಕ್ಕಾಗಿ ನನ್ನ ದೇಹದಲ್ಲಿರುವ ಸಕಲ ಹೊರಗಡೆಯಿದ್ದೇನೆ. ಸುರರು ಜಯ ಜಯ
ಮಗಳೇ, ಮ್ಲಾನವದನರಾಗಿದ್ದೀರಿ. ನಾನು ಕಂಪಿಸುತ್ತಾ ಇದೆ, ಕಣ್ಣೀರು ಸುರಿಯುತ್ತಾ ಇದೆ. ಕಷ್ಟವಂತೆ, ಯಾರಿಂದ ಬಂದ ಕಷ್ಟ? ಯಾಕೆ ಭುವನೆ ನಿರ್ಭೀತಿಯಿಂದ ತಿಳಿಸಿರಿ. ವಿಶ್ವಕರ್ಮನು ಘನತೆರೆದು ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ ಜಯ
ಬಂದು ಅಮ್ಮನ ಅಂಗಾಂಗಗಳನ್ನು ಶೃಂಗಾರ ಮಾಡಿದ್ದಾರೆ. ಅವರು ಅಷ್ಟೆಲ್ಲ ಸೇವೆ ಮಾಡುವಾಗ ಮಾತೆಯ ಮಕ್ಕಳಾಗಿ ದೇವಿಯ ಭಕ್ತರಾಗಿ ನಾವೇನು ಸೇವೆ ಮಾಡೋದು ಬೇಡವೇ? ಶ್ರೀದೇವರ ನಿರೂಪಣೆ ಮುಖ್ಯವಾದುದು. ವನಜನಾಭನು ಕರದ ಚಕ್ರವಾ ವೈಷ್ಣವನಿಗೆ ಇದೋ ಸುದರ್ಶನವಮ್ಮ. ತ್ರಿಶೂಲವನು ಸಗ ವಿನಯದಿಂದಲೇ ಸುಧಪುರುಷವಾ ಅನಿಮಿಷರು ಶಕ್ತ್ಯಾಯುಧಂ ಪಡೆದು ಮಾತೆಯ ಪದಗಳ ಕರ್ಪಿಸೆಯೇ. ಜಯ 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 ಜಯ
ಕೇಸರಿಯನ್ನು ಏರುತ್ತಾ ಈ ಕಡೆ ಬರ್ತಾ ಇದ್ದಿ. ಯಾಕೆ ಬಂದೆ? ಯಾಕೆ ನನ್ನ ಬರಾತ ಈ ರೀತಿಯಾಗಿ ಗಟ್ಟಿಸ್ತಾ ಮುಂದರಿಯ ಬೇಕಾದರೆ ನನಗೆ ಮತ್ತು ನಿನಗೆ ಪೂರ್ವೋದ್ದೇಶ ಏನಿದೆ? ನನಗೆ ನಿನ್ನ ಕಣ್ಮಂದರಿತ ಸಾಮಾನ್ಯದವಳು ಮಾಲಿನಿಯ ಜಾತ ಈ ಜಗತ್ತನ್ನು ನಿಯಂತ್ರಿಸುವುದಕ್ಕೆ ಬೇಕಾಗಿ ಬೇರೊಂದು ಶಕ್ತಿ ಇದೆ ಎಂಬುದು ಜ್ಞಾಪಕದಲ್ಲಿ ನಿನ್ನ ವಿಚಾರವಾಗಿ ಅರಿತೇ ಬಂದವಳು ನಿಷ್ಠೆಯಿಂದ ವರವನ್ನು ಪಡೆದೆಯಾ? 3 ಲೋಕವನ್ನು ಸ್ವಾಧೀನಪಡಿಸಿದೆಯಾ? ದೇವತೆಗಳಿಗೆ ಸೇರಿದ ದುಷ್ಟ ಸಜ್ಜನರನ್ನು ಪಡೆಯುವುದಕ್ಕೆ ಬೇಕಾಗಿ ಅಲ್ಲ ನಿನ್ನನ್ನು ತಡೆಯುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ಬಂದಿದ್ದೇನೆ. ಏನಾಗಬೇಕು? ಸಾರಿ ಹೇಳುತ್ತಾ ಇದ್ದೇನೆ. ಯಾವುದು? ಸುರ ಸಂಪದವನ್ನು ದೇವತೆಗಳು ಒಪ್ಪಿಸಿ ಶರಣಾಗು. ಶರಣಾಗುವುದಿಲ್ಲ.
ಜಾಗ್ರತೆ. ಬೆಳಗ್ಗೆ ಸೂರರ ಪಕ್ಷವನ್ನು ಸೇರ್ಕೊಂಡು ಬದುಕು ಆಸೆ ಇದ್ದಾರೆ. ಆಯ್ತು ಕಿರಿಸು ಕೇಸರನ್ನು ಕಾಣಿಗೆ ಕಳಿಸು. ಮೂರು ಲೋಕಾಧೀಶನಾಗಿದ್ದೇನೆ. ಸಿಂಹಾಸನ ಇರುವಾಗ
ಆಗಿರುವಂತಹ ಮಹಿಷರನ್ನು ಕೊಂದೆ ಮಹಿಷ ಮರ್ತಿನಿ ಎಂಬ ಹೆಸರನ್ನು ಗಳಿಸಿದೆ. ನಮ್ಮನ್ನೆಲ್ಲ ಪೊರೆದೆ ತಾಯೇ, ನಮ್ಮನ್ನೆಲ್ಲ ಪೊರೆದೆ ಅಮ್ಮ. ಆ ಮಹಿಷರನ್ನು ಕೊಲ್ಲುತ್ತಿರುವ ಆ ಸಮಯದಲ್ಲಿ ನಿನ್ನ ರೌದ್ರ ರೂಪವನ್ನು ಕಂಡು ಎಲ್ಲರೂ ಭಯಭೀತರಾಗಿದ್ದಾರಮ್ಮ. ಅಮ್ಮ ಶಾಂತಳಾಗಬೇಕೆಂದು ಬೇಡಿಕೊಳ್ಳುತ್ತೇನೆ. ಸುರಪ ಭಯ ನಿನಗಿಲ್ಲ ಮುಂದಕ್ಕೆ ಅರುಷದಲ್ಲಿ ಮರಳಿ ದೇವಲೋಕದ ಪೀಠವನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳುತ್ತಾ ಬಾರಯ್ಯ. ಯಾವುದು ಕಷ್ಟ ಯೋಚಿಸಬೇಡ, ಚಿಂತಿಸಬೇಡ. ಈ ಸಮಯದಲ್ಲಿ ವಿಶ್ರಾಂತಿಗೆ ಬೇಕಾಗಿತ್ತು ಹಿನಗಿರಿಯನ್ನು ಸೇರುವಳಿದ್ದೇನೆ. ಒಂದು ವೇಳೆ ನಿನ್ನ ಪಾಲಿಗೆ ಕಷ್ಟ ಬಂತು ಎಂದಾದರೆ ನೇರವಾಗಿತ್ತು ಹಿನಗಿರಿಯನ್ನೇ ಸೇರು. ಅನನ್ಯವಾದ ಭಕ್ತಿಯ ಮೂಲಕವಾಗಿ ನನ್ನನ್ನು ಪ್ರಸನ್ನೀಕರಿಸು. ಒಲಿದು ನಿಮ್ಮ ಗೊದಗಿದ ಕಷ್ಟವನ್ನು ನಾನೇ ಪರಿಹರಿಸಿಕೊಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ.
ಹೊರಟು ಬಂದ ಕಾರ್ಯಕಾರಣ ಆಲಿಸಬೇಕಯ್ಯ. ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಪತ್ನಿಯರಲ್ಲಿ ಧನುದೇವಿಯಲ್ಲಿ ನಮ್ಮಿಬ್ಬರ ಜನನವಾಯಿತು. ಬಾಲ್ಯದಲ್ಲಿಯೇ ಗುರುಗಳಾದಂತಹ ಶುಕ್ರಾಚಾರ್ಯರಿಂದ ಬೇಕಾದಂತಹ ವಿದ್ಯೆಗಳನ್ನು ಕಲಿತುಕೊಂಡ ನಾವು ಪ್ರಾಯ ಪ್ರಬುದ್ಧರಾದವಾಗ ಶೋಣಿತಾಪುರದ ಪಟ್ಟವನ್ನೇ ವಿಜೃಂಭಿಸುತ್ತಾ ಇದ್ದೇವೆ. ವರ್ತಮಾನ ಕಾಲದಲ್ಲಿ ಅನುಜನಾದಂತಹ ನಿನ್ನನ್ನು ಜೊತೆ ಸೇರಿಸಿಕೊಂಡು ಶೋಣಿತಾಪುರದ ಜನಪದವನ್ನು ಪರಿಪಾಲಿಸುತ್ತಾ ಬಂದಿದ್ದೇನೆ. ತಾಯಿಯ ಆಸೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಘೋರವಾದಂತಹ ಕಾಂತಾರವನ್ನು ಸೇರಿಕೊಂಡ ನಾವು ವಿಧಾತನನ್ನು ಕುರಿತು ತಪಸ್ಸನ್ನಾಚರಿಸಿ ಆತನಿಂದ ಬೇಕಾದಂತಹ ವರಪ್ರಸಾದವನ್ನು ಪಡೆದವರಿದ್ದೇವೆ. ವರ ಪಡೆದಂತಹ ನಾವು ಲೋಕ ದಿಗ್ವಿಜಯವನ್ನು ಕೈಗೊಳ್ಳುವುದಕ್ಕೆ ಮುಂದಾದೆವು. ಭೂಪಾಲರ ದರ್ಪಣಾಗಿಸಿ ಅಲ್ಲಿಯೂ ಅಧಿಕಾರವನ್ನು ಪಡೆದವರಿದ್ದೇವೆ. ತದನಂತರ ಸೇರಿಕೊಂಡದ್ದು ಪಾತಾಳ ಲೋಕವನ್ನು ಅಲ್ಲಿಯೂ ಅಧಿಕಾರವನ್ನು ಪಡೆದಿದ್ದೇವೆ. ಎರಡು ಲೋಕ ನಮ್ಮ ಸ್ವಾಧೀನವಾಗಿದೆ. ಉಂಟಲ್ಲ
ರಥವನ್ನು ಏರಿದಾಕ್ಷಣವೇ ಕೈಯಲ್ಲಿ ಆಯುಧವನ್ನು ಜೊಲಪಿಸುತ್ತಾ ರಣಾಂಗಣವನ್ನು ಪ್ರವೇಶ ಮಾಡಿದವ ನೀನು. ಎಲ ಎಲ ನೋಡಿದೆಯ ನಿನ್ನವರಾದಂತಹ ದೇವತೆಗಳನ್ನು ಎಲ್ಲರೂ ಯುದ್ಧರಂಗದಲ್ಲಿ ಸೋತು ತಪ್ಪಿಸಿಕೊಳ್ಳುತ್ತಾ ಇದ್ದಾರೆ. ಅಂತಹ ಗತಿ ನಿನಗೆ ಬರುವುದಕ್ಕಿಂತ ಮುಂಚೆ ಸ್ವರ್ಗದ ಪೀಠವನ್ನು ಶುಂಭನಿಗೆ ಕಷ್ಟವನ್ನು ಸಹಿಸಿಗೆ ಸಾಧ್ಯ ಇಲ್ಲದೆ ನಮ್ಮನ್ನು ಬೆನ್ನಟ್ಟಿಕೊಂಡು ಬರುತ್ತಾ ಬರುತ್ತಾ ಇದ್ದಾರೆ. ಯಾರಲ್ಲಿ ಹೇಳಿದರೆ ನಮ್ಮ ಕಷ್ಟ ಪರಿಹಾರವಾಗಿತ್ತೋ ಎಂದು ಯೋಚನೆ ಮಾಡಿದರೆ ಅಂದು ದುರುಳನ ಮಹೇಶ್ವರನ್ನು ಕೊಳ್ಳುವುದು ಆಸರೆ. ಅಮ್ಮನೇ ಹೇಳಿದ ಮಾತು, ಎಲ್ಲಿಯಾದರೂ ಕಷ್ಟಪಡುವುದಾದ್ರೆ ತುಹಿಲಾದಿಯ ತಪ್ಪಲು ಪ್ರದೇಶ ಪ್ರವೇಶ ಮಾಡಿ ನನ್ನ ಸ್ತುತಿಗೆ ಇದ್ದುದು. ನೇರವಾಗಿ ಇಲ್ಲಿಗೆ ಬಂದಿದ್ದೇನೆ, ಅಮ್ಮನನ್ನೇ ಸ್ತುತಿಗೆ ಇಟ್ಟೆ. ಪೂಜಿಸಿದನು ಮಾಯೆಯ Allah
ಅದಕ್ಕೆ ಸಾಷ್ಟಾಂಗ ಪ್ರಣಾಮಗಳಮ್ಮ, ಸಾಷ್ಟಾಂಗ ಶೋಕದಲ್ಲಿ ದುರ ಪದವಿಗೆ ದರ ಕಷ್ಟ ಸುರಪಾಲ ಎಳ್ಳಯ್ಯ ಎದ್ದೇಳು, ಧೈರ್ಯಸ್ಥನಾಗು. ಈ ಪೂರ್ವದಲ್ಲಿ ಲೋಕಕಂಟಕರನ್ನು ವಧಿಸಿ ನಿಮ್ಮ ಪಾಲಿಗೆ ಕ್ಷೇಮವನ್ನು ಒದಗಿಸಿಕೊಟ್ಟು ದೇವಲೋಕದ ಪೀಠವನ್ನು ಸ್ಥಿರಗೊಳಿಸಿದಾಕೆ ನಾನು. ಆದರೆ ಇಂದಿನ ದಿನ ಸುಮನಸರನ್ನೆಲ್ಲ ಜೊತೆ ಸೇರಿಸಿಕೊಂಡು ತುಹಿನಗಿರಿಯನ್ನೇ ಸೇರಿ ಪ್ರಾಂಜಲವಾದ ಭಕ್ತಿಯ ಮುಖೇನವಾಗಿ ನನ್ನನ್ನು ಪ್ರಸನ್ನೀಕರಿಸಿಕೊಂಡಿದ್ದೀಯ. ಒಲಿದು ನಿನ್ನ ಮುಖವನ್ನು ಅವಲೋಕಿಸಿದೆ ಎಂದಾದರೆ ಕಷ್ಟ ಬಂದಿದೆ ಎಂಬುದಾಗಿ ಸ್ಪಷ್ಟ. ಯಾರಿಂದ ಯಾವ ರೀತಿಯಲ್ಲಿ ಬಿತ್ತರಿಸಯ್ಯ ಬಿತ್ತರಿಸು. ಜನನಿ ಬಿನ್ನಗ ತನುಜ ಮಗೇಶ ಘನ ಪರಾಕ್ರಮಿ ತನುಜ ಮಗೇಶ ಘನ ಪರಾಕ್ರಮಿ ಶುಂಭನೋ ಅನುವರದಲ್ಲಿ ಸುರರನು ಸೋಲಿಸುತ್ತ ಅನುವರದಲ್ಲಿ ಸುರರನು ಸೋಲಿಸುತ್ತ ನಾಗವನ್ನು ಪಾಲಿಸುವ ಕಳನು ಅಮ್ಮ ಓ ರಾಜರಾಜೇಶ್ವರಿ, ದೇವೇಂದ್ರ ನಾಳೆಗೆ ತಡವರಿಸ್ತಿದೆ ಅಮ್ಮ, ದೇಹ ಗಡಗಡೆ ನಡುಗುತ್ತಿದೆ ಅಮ್ಮ, ನಡುಗುತ್ತಿದೆ. ಕಾರಣ ಯಾವುದಯ್ಯ? ನಿನ್ನಲ್ಲಿ ಯಾವುದನ್ನು ಹೇಳಲಿ ಎಂದೇ ತೋರುವುದಿಲ್ಲಮ್ಮ. ಯಾಕೆ ಹೀಗಾಯಿತು? ಒಂದು ಲೋಕಕಂಟಕನಾಗಿರುವಂತಹ ಮಹೇಶ್ವರನು ಕೊಂದು ನಮಗೆ ಸುಖವನ್ನು ಅನುಭವಿಸಲಿಕ್ಕೆ ಎಲ್ಲವನ್ನು ಸಲಕರೆ ಸಾಗ ಮಾಡಿ ಕೊಟ್ಟವರು. ಹೌದು ಅಮ್ಮ, ಏನು ಮಾಡೋಣ? ನಾ ರೊಕ್ಕ ಸರ್ವಕ್ಕಿಂತ ಇಲ್ಲ ಎಂದು ಬೇಸರ ಪಡುತ್ತಿದ್ದೇನೆ. ಏನು ಮಾಡಿ ನಮ್ಮ ದುರುಳನಾಗಿರುವ ಶುಂಭ ನಿಶುಂಭ ಎಂಬವರು ಬ್ರಹ್ಮನಿಂದ ವರವನ್ನು ಪಡೆದುಕೊಂಡು ದೇವಲೋಕಕ್ಕೆ ಪ್ರವೇಶ ಮಾಡಿ ನಮ್ಮನ್ನೆಲ್ಲ ಹೊಡೆದೋಡಿಸಿ ಸ್ವರ್ಗಲೋಕ ಸಂಪತ್ತನ್ನು ಅನುಭವಿಸುತ್ತಿದ್ದಾರಮ್ಮ. ಅವರು ಪಡುತ್ತಿರುವ ಕಷ್ಟವನ್ನು ಸಹಿಸಲಾರದೆ ಅವರ ಕಣ್ಣು ತಪ್ಪಿಸಿ ಇತ್ತ ಬಂದಿ ಹೇವಮ್ಮ. ಕಾಪಾಡದೇವಮ್ಮ, ಕಾಪಾಡ. ಅಭಯವನ್ನು ನುಡಿದಿಳು ಕರುಣಿಸುತ್ತಲ ಭಯವನ್ನು ನುಡಿದಳು ಕಿರಿದು ಸಮಯದಿ ದೈತ್ಯರ ನೆರವಿಯನು ಕಿರಿದು ಸಮಯದಿ ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನ್ನು ಪೊರೆಯುವೆನು ನಿಮ್ಮನ್ನು ಮರೆಯ ಮಾತಲ್ಲ ಮರೆಯ ಮಾತಲ್ಲ ಮರೆಸಿ ನಿಜವನ್ನು ತುಹಿನಗಿರಿಯೊಳಗಿರುತ್ತ ನೋಡುವುದೆನ್ನಲಿ ಮರೆಸಿ ನಿಜವನ್ನು ತುಹಿನಗಿರಿಯೊಳಗಿರುತ್ತ ನೋಡುವುದೆನ್ನಲೀಲೆಯ ಹರುಷದೊಳಗೆಂದೆನುದ ತ್ರಿದಶರಿ ಚೆರುಗೆ ಶ್ರೀದೇವಿ ಹರುಷದೊಳಗೆಂದೆನುದ ತ್ರಿದಶರಿಗರುಗಿ ಶ್ರೀದೇವಿ ಮರುಗದಿರು ಸುರಪಾ
ಅಭಿಯೋಗವನ್ನು ನಡೆಸಿದರು. ಹೌದು ತಾಯೇ. ಅವರಲ್ಲಿಯೂ ಅಗ್ರಗಣ್ಯರಾಗಿ ಮೆರೆದವರು ಶುಂಭ ನಿಶುಭಾದಿ ಖಳರು. ಯೋಚಿಸಬೇಡ, ಚಿಂತಿಸಬೇಡ. ಇನ್ನು ಕೆಲವು ದಿನಗಳಲ್ಲಿ ಆ ದುಷ್ಟರನ್ನೆಲ್ಲ ನಷ್ಟಗೊಳಿಸಿ ನಿಮ್ಮ ಪಾಲಿಗೆ ಕ್ಷೇಮ ಒದಗಿಸಿಕೊಡಬಲ್ಲೆ. ಕಂದ, ನಿಮ್ಮ ಅಭಯ ವಚನವನ್ನು ಕೇಳಿ ಸಂತೋಷವಾಯ್ತಮ್ಮ. ಆದರೆ ಎಲ್ಲ ದೂರವಾಯಿತು. ಆದರೆ ಆ ದುರುಳರು ನಮ್ಮನ್ನು ಹುಡುಕುತ್ತಾ ಇದ್ದಾರೆ. ಸರಿ, ಯಾದ್ರೂ ಅವರ ಕಣ್ಣಿಗೆ ಗೋಚರಿಸಿದವೆಂದಾದ್ರೆ ಖಂಡಿತ ನಮ್ಮನ್ನು ಕೊಲ್ಲದೆ ಬಿಡಲಾರಳಮ್ಮ. ಅವರ ಒದೆಯಾಗುವ ತನಕ ನಾವು ಎಲ್ಲಿರಬೇಕು, ಹೇಗಿರಬೇಕಮ್ಮ? ಕಂದ, ಯೋಚಿಸಬೇಡ, ಚಿಂತಿಸಬೇಡ. ನಿಮ್ಮದಾದಂತ ನಿಜ ವೇಷಗಳನ್ನು ಮರೆಗೊಳಿಸಿ ಮೃಗ ಪಕ್ಷಿಗಳ ರೂಪಗಳನ್ನು ಧಾರಣೆ ಮಾಡಿಕೊಳ್ಳಿ. ನಿಮಗಿರುವುದಕ್ಕೆ ಸೂಕ್ತವಾದ ಕ್ಷೇತ್ರ ಅದೋ ತುಹಿನಗಿರಿ. ಆ ದುಷ್ಟರನ್ನು ವಧಿಸುವಂತ ಕಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಶ್ರೀದೇವಿಯ ಲೀಲಾಮೃತವನ್ನು ಕಾಣುವಿಯಂತೆ ಹೊಂದಿಕೊಳ್ಳಿ. ಸುಮನ ಸರಿಗೆ ಧೈರ್ಯವ ತಿಳುಗಿ ಅಳುವ ಸುಮನ ಸರಿಗೆ ಧೈರ್ಯವ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಬಳಿಗೈದುತ ಗೆಲುಬಡ ಸಾಧ್ಯ ಬೆಳೆನುತ ಖಳರ ಬಳಿಗೈದುತ ಗೆಲುಬಡ ಸಾಧ್ಯ ಎಂದೆನುತ ತಿಳಿದಳ ಕ್ಷಣದೊಳಗೆ ಸಿಲುಕಿಸಿ ಮೋಗದ ಬಲೆಗೆ ಸಿಲುಕಿಸಿ ಕೊಲುವ ಕಾರ್ಯವು ಸುಲಭ. ಧನುಜರಲ್ಲರ ಕೊಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ 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 ಎಂದು ಯೋಚಿಸಿ ಮಗಮ್ಮಾಗೆ ಮಗಮ್ಮಾಗೆ ಮಗಮ್ಮ ಆ
ಎಂದು ಯೋಚಿಸಿ ಮಗಮ್ಮಗೆ ದೈತ ಬೃಂದವ ಮೋಗಿಸಿ ಕರೆಯೇ ದೈತ ಬೃಂದವ ಮೋಗಿಸಿ ಕರೆಯೇ ಅಳುವ ಸುಮನಸರಿಗೆ ಅಭಯದ ವಚನವನ್ನಿತ್ತೆ. ಇನ್ನು ಕೆಲವು ದಿನಗಳಲ್ಲಿ ದುಷ್ಟರನ್ನೆಲ್ಲ ನಷ್ಟಗೊಳಿಸಿ ಈ ಧರೆಯಲ್ಲಿ ಧರ್ಮ ಸ್ಥಾಪನೆ ಮಾಡುತ್ತೇನೆ ಎಂಬುದಾಗಿ ಹಾಗೆಂದುಕೊಂಡು ದುಷ್ಟರ ಬಳಿಗೆ ನಾನಾಗಿ ಹೋಗುವುದಲ್ಲ. ಅವರಾಗಿ ನನ್ನ ಬಳಿಗೆ ಬರಬೇಕು ಎಂದಾದರೆ ಶುಂಭನನ್ನೇ ಆಧಾರವಾಗಿರಿಸಿಕೊಂಡು ಅಲ್ಲಲ್ಲಿ ಚದುರಿ ಹೋದಂತ ದುಷ್ಟರನ್ನು ಒಟ್ಟುಗೂಡಿಸಿ ಅಸುರ ಮೇಧವನ್ನೇ ಕೈಗೊಳ್ಳಬೇಕಾಗಿದೆ. ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಮರುಳಾಗದಿರುವರು ಯಾರೂ ಇಲ್ಲ. ಆದರೆ ದೂತ ಶುಂಭನನ್ನು ಆ ನೆಲೆಯಲ್ಲಿ ಗುರುತಿಸುವುದಕ್ಕೆ ಅಸಾಧ್ಯ. ಯಾಕೆ? 3 ಲೋಕದ ವಿಪು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ದುಷ್ಟ ಹೆಣ್ಣಿನ ಚೆಲುವಿಕೆ ಗುರಿಯಾಗುವುದು ಸ್ಪಷ್ಟ. ಒದೆ ಉದ್ದೇಶವನ್ನಿರಿಸಿಕೊಂಡು ದುರುಳರನ್ನು ಮರಳುಗೊಳಿಸುವುದಕ್ಕೆ ಬೇಕಾಗಿ ನನ್ನದ್ದಾದಂತಹ ದಿವ್ಯವಾದ ರೂಪವನ್ನು ಬರೆಗೊಳಿಸಿದೆ. ಚೆಲುವಿಗೆ ಹೆಣ್ಣಾಗಿ ಕೋಶ ಸಂಭವಿಯಾದಂತ ನಾನು ಕೌಶಿಕಿ ಎನ್ನುವಂತ ಹೆಸರನ್ನು ಇರಿಸಿಕೊಂಡೆ. ತುಹಿನಾದ ತಪ್ಪಲಲ್ಲಿದ್ದುಕೊಂಡು ದುಷ್ಟರ ವಧಾ ಪ್ರಕರಣದಲ್ಲಿ ನಾನು ಮುಂದುವರಿದೆ ಅಂತಾದ್ರೆ ಈ ಪ್ರಪಂಚ ಕಷ್ಟವನ್ನು ಅನುಭವಿಸಬೇಕಾದಿತ್ತು. ದುಷ್ಟರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ರೀತಿಯಾದಂಥ ನಷ್ಟ ಬರಬಾರದು ಎನ್ನುವ ನೆಲೆಯನ್ನು ಅರ್ಥವಿಸಿಕೊಂಡವಳಿದ್ದೇನೆ. ಹಾಗೆಂದುಕೊಂಡು ಯಾವ ವಿಧಾನದಲ್ಲಿ ವಧಿಸೋಣ? ಸರಿ ತುಹಿನಾದ್ರೆ ತಪ್ಪಲಿಗೆ ಸೇರಿದಂತಹ ಪ್ರದೇಶ ಹಿಮವತ್ ಪರ್ವತ ಅತ್ಯಾಳವಾದ ಕಂದರ ಪ್ರದೇಶ, ಸೂರ್ಯ ರಶ್ಮಿ ಪ್ರವೇಶಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯ, ಅದು ಗಗನ ಚುಂಬಿತವಾಗಿ ಬೆಳೆದು ನಿಂತಿದೆ ಕದಂಬ ವೃಕ್ಷಗಳು. ಇದುವೇ ತಾನೇ ಕದಂಬಾವನ. ಈ ವನದಲ್ಲಿ ದುಷ್ಟರ ವಧಾ ಕಾರ್ಯ ಆಗಲೇಬೇಕು. ಹಾಗೆಂದುಕೊಂಡು ಹೆಣ್ಣಾದಂತ ನಾನಿಲ್ಲಿದ್ದೇನೆ. ನನ್ನಿರವನ್ನು ತಿಳಿಯುವಷ್ಟು ಸಾಮರ್ಥ್ಯವಂತಲ್ಲ ದುಷ್ಟರು. ಅಷ್ಟೆಯೋ ನನ್ನದಾದಂತ ದಿವ್ಯತೆಯನ್ನು ಭವ್ಯತೆಯನ್ನು ಪ್ರಕಟಗೊಳಿಸಬೇಕು ಅಂತ ಆದ್ರೆ ಈ ವನ ಮಧ್ಯದಲ್ಲಿ ಜಗನ್ಮಾತೆಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಬೇಡವೇ? ಎಲ್ಲಿ ಎಂಬುದಾಗಿ ನನ್ನಲ್ಲಿ ನಾನು ಸಂಕಲ್ಪ ಮಾಡಿದ್ದೆ. ಸರಿ, ಅಂಬರದಿಂದ ಕುಂಬಿಣಿಗೆ ಇಳಿಯುತ್ತಾ ಇದೆ ಬಂಗಾರದ ಉಯ್ಯಾಲೆ. ವಿಶೇಷವಾಗಿ ಶೃಂಗರಿಸಲ್ಪಟ್ಟಂತ ಉಯ್ಯಾಲೆ ಇದು. ನವಮಲ್ಲಿಕ ಪುಷ್ಪಗಳಿಂದ ಅಲಂಕರಿಸಿದ್ದಾರೆ. ಬಂಗಾರದ ಸರಪಳಿಯಿಂದ ಬಂಧಿಸಲ್ಪಟ್ಟಿದೆ. ಈ ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ. ಇದನ್ನೇ ಯೋಚಿಸುತ್ತಿರಂತೆ ಏನದು ಕೇಳಿ ಬರ್ತಾ ಇರುವುದು? ದುಷ್ಟರ ಭೀಕರ ಅಟ್ಟಹಾಸ ತಿರುಗಾಟಕ್ಕೆ ಹೊರಟು ನಿಂತಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಅರಿತುಕೊಂಡೆ. ಬರಲಿ ಬಂದಂತ ದುಷ್ಟರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಈ ಕುಂಬಿಣಿಯ ಭಾರವನ್ನು ಇಳಿಸಬೇಕಾದ್ದು ಜಗನ್ಮಾತೆ ಆದಂತ ನನ್ನ ಆದ್ಯ ಕರ್ತವ್ಯ. ಅದಕ್ಕಾಗಿ ತನ್ನ ಗಂಧವನ್ನು ಮಾರುತನಿಗೊಟ್ಟಿದ್ದೇನೆ. ತಡ ಮಾಡದೆ ಕನಕ ದುಯ್ಯಾಲೆಯರ್ತೇನೆ.
ತರುಣಿಯರು 13 ಹೌದೌದು. ಅವರಲ್ಲಿ ಓರ್ವಳ್ ನಮ್ಮವ್ವೆ ಕ್ರೋಧವಶ ಎಂಬವಳು. ಉಭಯ ತರಳರು ನಾವೀರ್ವರ್ಗಳು, ಚಂಡಮುಂಡರ್ಗಳು. ಅಬ್ಬಾ ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬ್ರಹ್ಮಚರ್ಯ ಮನೋವೇಗ 2 ವರ ಸಂಪಾದನೆ ಆಗಿದೆ. ಮತ್ತೆ ಗಳಿಸಿಕೊಂಡಿದ್ದೇನೆ. ಲೋಕ ಸಂಚಾರ ತಿರುಗಾಟ ಹೆಚ್ಚಾಯ್ತು ನಮ್ಮ. ನನಗೆ ಸಿಗ್ಲಿಲ್ಲ, ಕುಡಿಯುವುದಕ್ಕೆ ಇಷ್ಟರವರೆಗೆ ಬರಲಿಲ್ಲ. ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಇರುವ ಸ್ಥಳ ಎಲ್ಲಿ ಉಂಟು? ಸಿಗುವಲ್ಲಿಗೆ ಹೋಗಬೇಕು.
ಮತ್ತ ಚೆಲುವ ಮಾಂಸವ ಶುಂಭಗಿ ವಡೆ ಈ ವಡೆ ಯಾರಿಗೆ ಚೆಲುವ ಮಾಂಸವ ಶುಂಭಗಿ ವಡೆ ನೀನು ಆ ಕಡೆ ಹೋದದ್ದು, ನಾನು ಆ ಕಡೆಯಲ್ಲಿ ಹೀಗೆ ಬಂದಿದ್ದೇನಲ್ಲ. ಈ ಕಡೆ ಬಂದಾಗಿದೆ, ಗೊತ್ತಾಗ್ಲಿಲ್ಲಲ್ಲ. ಈ ಕಡೆ ಬಂದಾಗಿದೆ, ಈ ಕಡೆ ಬಂದಾಗಿದೆ. ನೀನು ಈ ಕಡೆ ಬಂದಾಗಿದೆ, ಅದು ಬಂದಾಗಿದೆ. ಹೇಗೆ ನಿನ್ನ ಬೇಟೆ ಹೇಗೆ ಭರ್ಜರಿ ಆಗಿತ್ತಲ್ಲ? ಏನು ಪ್ರಯೋಜನ ಉಂಟಾ? ಪ್ರಯೋಜನ ಇಲ್ಲದೆ ನಮ್ಮ ಬೇಟೆ ಉಂಟಾ? ಇಲ್ಲವೇ ಇಲ್ಲ. ಈ ದಾರಿಯನ್ನು ಹಿಡಿದು ಮುಂದೆ ಹೋಗುವಾಗ ಏ ಅಣ್ಣ ತಮ್ಮ, ನನಗೊಂದು ಮೊಲ ಸಿಕ್ಕಿತ್ತಲ್ಲ. ಮೊಲ ಬೆಳ್ಳಗೆ ಇತ್ತು ನೋಡ್ಲಿಕ್ಕೆ. ಈ ಕಾಡಿನಲ್ಲಿ ನಿನಗೆ ಬೆಳ್ಳಗಿದ್ದು ಸಿಕ್ಕಿದ್ದಾಗಬಹುದು. ಬೆಳ್ಳಗೆದ್ದು ಸಿಕ್ಕಿದ್ರೆ ನಾವು ಬಿಡ್ತೇವಾ? ಒಂದಲ್ಲ, ಶಶದ ಹಿಂಡೆ ಗೋಚರಿಸಿತು. ಒಮ್ಮೆಲೆ ಔಂಕಿ ಪಿಡಿದ ತನ್ನ ತೊಳೆತಕ್ಕಲ್ಲಿ ನನ್ನ ಮಸ್ತೆಯಿಂದ ಬಳಿದು ನೋಡ್ತೇನೆ. ಶಶ ಇಲ್ಲ, ಶಶ ಇಲ್ಲ, ಬರೀ ಶೇಷ ಮಾತ್ರ. ಹೌದೌದು. ಶೇಷ ಅಂದ್ರೆ ಎಂತದಿಲ್ಲ ಅಂತ ಉಂಟು ಅಲ್ಲಿ. ಉಂಟ? ಹೌದೌದು. ಮಾಂಸದ ಮುದ್ದೆ ಎರಡು ಕಲ್ಲಿ ಮೇಲೆತ್ತಿದೆ, ಬಾಯೊಳಗೆ ಹಾಕಿದೆ. ಜಂಗು 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 ನನಗೆ ಕೂಡ ಆಗದಿಂದಲೇ ñಂಗಿ 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 ಕೇಳ್ತಾ ಉಂಟಾ? ಅದು ನಾನು ತಿಂದದ್ದೆ. ಹೌದೌದು. ಈಗ ನೀನು ಬೇಟ ಅಲ್ಲಿಲ್ವಾ? ಆಡಿದ ಈ ಹಾದಿ ಹಿಡಿದು ಮುಂದೆ ಹೋದ ಕಾಲ ತಮ್ಮ ಹಂದಿ, ತಮ್ಮ ಹಂದಿ. ಹಂದಿ ಅದದ್ದ? ನೀನಲ್ವಾ? ಸಿಕ್ಕಿದ್ದು ಹಂದಿ, ಗೋಚರ, ಕಾಡ ಸೂಕರ, ಹಿಡಿದ ಮಡಿದ ರಕ್ತ ಕುಡಿದ. ಅಷ್ಟೊತ್ತಿಗೂ ಅಣ್ಣ ನೆನಪಾಯ್ತು. ಶುಂಭಾಗೆ ಈ ವಾಟ ಮತ್ತೊಂದು ಯಾರಿಗೆ? ನೀ ಶುಂಭನಿಗೆ. ಎಲ್ಲಿಡ್ಲಿ? ಇಡ್ಲಿ ಅದೇ ಎಲ್ಲಿ ಇಡ್ಲಿ ಅಂತ ಅದನ್ನು ಅಲ್ಲಿ ನೋಡಿ ಇಟ್ಟದ್ದು. ಹೌದೌದು. ಚೆಲುವ ಮಾಂಸವನ್ನು ಅಲವಿನಿಂದಲೇ ತೆಗೆದಿರಿಸಿ ಇರಿಸಿದ್ಯಾ? ಅದು ಸಮಶೀತೋಷ್ಣ ವಲಯ. ಒಂದು 4 ದಿವಸ ಕಳೆದ್ರೆ ಏನಾಗುವುದು? ಹೌದೌದು. ಹಾಗಾಗಿ ಅಲ್ಲಿ ಇರಿಸಿದ್ದೆ. ತಮ್ಮ ಏನು ಕೊಡುವುದಿಲ್ಲ, ನನಗೇನು ಕೊಡುವುದಿಲ್ಲ, ನನಗೂ ಕೊಡುವುದಿಲ್ಲ. ಹೌದೌದು. ಒಂದು ಉಪಕಾರ ಏನು ಮಾಡ್ಬೇಕು? ಏನಾದ್ರೂ ಇದ್ರೆ ಸ್ವಲ್ಪ ನಿನ್ನಲ್ಲಿ ಏನು ಆಯಾಸ ಪರಿಹಾರ ಆಗುವುದು. ಸ್ವಲ್ಪ ಸ್ವಲ್ಪ ಬೇಕಾ, ಒಮ್ಮೆಲೆ ಬೇಕಾ? ನೀನು ಸ್ವಲ್ಪ ಸ್ವಲ್ಪ ಕೊಟ್ರೆ ಒಳ್ಳೆ. ನನಗೆ ಕೂಡ್ತದ? ಏನು ಕೂಡದು? ನೀನು ತಮ್ಮ ಅಲ್ಲ? ನಾನು ಕೂಡ ಬೇಟ ಆಡ್ಲಿಲ್ವಾ? ಅದು ಹೌದೌದು. ಈರುವರು ದುಡಿದಿದ್ದೇವೆ. ಹೌದೌದು. ಆಯಾಸ ಹೆಚ್ಚಾಗಿ. ಹೌದು. ಏನು ಮಾಡುವ? ಇಬ್ಬರಿಗೆ ಒಮ್ಮೆಲೆ ಬೇಕಲ್ಲ? ಬೇಕು ಬೇಕು. ಬೇಕಾದ್ರೆ ಏನ್ ಮಾಡುದು? ಯಾರಾದ್ರೂ ಸೇವಾಕರ್ತರಿದ್ದಾರ? ಸೇವಾಕರ್ತರಿದ್ದಾರ? ಸೇವಾಕರ್ತರಿದ್ದಾರೆ. ಯಾರು ಸೇವಾಕರ್ತರು? ಸೇವಾಕರ್ತರು ಅವರಿಗೆ ಹೇಳಿದ್ರೆ ಎಲ್ಲ ವ್ಯವಸ್ಥೆ ಆಗುತ್ತದೆ. ವಾಯು 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 ಅವರಿಗೊಂದು ಹೇಳುವ. ಹೇಳ. ಹೌದು. ಒಂದು ಬೀಸದಕ್ಕೆ ಪ್ರಾರಂಭ ಮಾಡಬೇಕು. ಇದು ಚಂಡಮುಂಡರಿಗೊಂದು ವ್ಯವಸ್ಥೆ. ಒಂದು ಗಾಳಿಯ ವ್ಯವಸ್ಥೆ. ಗಾಳಿಯ ವ್ಯವಸ್ಥೆ ನಿರಂತರವಾಗಿ ಬೀಸಬೇಕು. ಬೇಕು ಬೇಕು ಬೇಕು. ಇಲ್ಲಿ ಬೇಡ, ಅವರಿಗೆ ಅನುಕೂಲ ಆಗ್ಬೇಕಲ್ಲ. ಹಾಗಾಗಿ ನಾವು ಹಿಂದೆ ತಿರುಗಿ ನೋಡು. ತುಹಿನಾದ್ರಿ ತಳುವದ ಸಮಯದಲ್ಲಿ ಕೇಳಿಸಿ ಆ ಸಮಯದಲ್ಲಿ ಕೇಳಿಸಿ 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 ದೇವಿಯು
ಗಾಯನವ 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 ಆಲಿಸುತ್ತ ನಲವಿನಿಂದುಯ್ಯ ಗಾಯನವ 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 ಆಲಿಸುತ್ತ ಸಂಗೀತವ ಆಲಿಸುತ್ತ
ಕೇಳುದು. ಮುಂಡ 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 ಮುಂಡನೇ ಮುಂಡ. ಓ ಎಷ್ಟು ಎತ್ತರಕ್ಕೆ ಯಾರಿದ್ದು ನಾವು? ಹೌದಾ? ಯಾಕಾಗಿ? ಸ್ವರವನ್ನು ಕೇಳಿ ಆಯಾಸ ಪರಿಹಾರ ಆದ ತಕ್ಷಣ ಕಿವಿ ಕೊಟ್ಟೆ ನೀನು? ಕೊಟ್ಟೆ ಅಲ್ಲ. ಏನಾದ್ರೂ ಕೇಳಿತ ನಿನಗೆ? ಒಂದು ಇಂಪಾದ ಸ್ವರ ನನಗೆ ಒಂದು ಆಗದಿಂದ ಕೇಳುತ್ತದೆ. ಹೌದು, ಆ ಕಡೆಯಿಂದ. ಆ ಕಡೆಯಿಂದ. ಹೌದಾ? ಏನು ಅಂತ ಸ್ಪಷ್ಟವೂ ಇಲ್ಲ, ಒಟ್ಟು ಕೇಳುತ್ತದೆ. ಅದು ಈ ಜಾಗದಲ್ಲಿ ಏನಿಲ್ಲ. ಹೌದು, ಏನೆಂಬುದಾಗಿ ನನಗೆ ಅರ್ಥವಾಯ್ತು. ಏನು? ಬಿದಿರಿಗಳು ಮಂದವಾಗಿ ಬೀಸೋದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅವನ ಸಹಾಯವನ್ನು ಪಡೆದು ಬಿದಿರುಗಳೆಲ್ಲ ಒಂದಕ್ಕೆ ಸೇರಿ ತಿಕ್ಕಾಟವಾಗುವಾಗ ಬರುವಂತಹ ಸ್ವರ ಇದು. ತಮ್ಮ, ನಿನ್ನ ಕಲ್ಪನೆ ತಪ್ಪು ಅಂತ ನಾನು ಹೇಳುವುದಿಲ್ಲ. ಆದ್ರೆ ನಾವು ಬೇಟೆಯಾಡಿ ಆಡಿ ಆಡಿ ಬಂದದ್ದು ಕದಂಬವನದೆಡೆ. ಕದಂಬವನಲ್ಲ, ನೋಡಿದ್ಯಾ? ಬಾನೆತ್ತರಕ್ಕೆ ಬೆಳೆದು ನಿಂತದ್ದು ಕದಂಬ ವೃಕ್ಷಗಳೇ ಬಿಟ್ಟರೆ ಮತ್ತೆ ಯಾವ ವೃಕ್ಷಗಳು ನಮಗಿಲ್ಲಿ ಗೋಚರಿಸುವುದು? ಅಲ್ಲೊಂದು ದೊಡ್ಡ ವೃಕ್ಷ ಕಾಣ್ತಾ ಉಂಟು, ಅದೆಂತದ್ದು? ಅದು ಕದಂಬವನದಲ್ಲಿ ದೊಡ್ಡ ಕದಂಬ, ಮಹಾವೃಕ್ಷ ಅಂತ ಅದಕ್ಕೆ ಹೆಸರು. ಇದೇ ಇದಿರುವಾಗ ಮತ್ತೆ ಬಿದಿರಿಲಿ ಎಲ್ಲಿ ಕಾಣಿಸುವುದು? ಬಿದಿರಿ ಈ ಜಾಗಕ್ಕೆ ಬರುವುದಕ್ಕಿಲ್ಲಲ್ಲ. ಹಾಗಾದ್ರೆ ಗೊತ್ತಾಯ್ತಿದ್ದು ಏನು? ಇದು ದುಂಬಿಗಳ ಝೇಂಕಾರ. ದುಂಬಿ ಹೂವಿನಿಂದ ಹೂವಿನ ಮೇಲೆ ಕುಳಿತು ಮಕರಂದವನ್ನು ಹೀರುವಂತ ದುಂಬಿಯೊಂದು ಹಾರುವಂತಹ ಪರಿಸ್ಥಿತಿಯಲ್ಲಿ ಬರುವಂತಹ ಸ್ವರ ಇದು. ಅದು ಹೌದೇ, ಅದು ಬೇರೆ. ನೋಡು ನೋಡು, ಆ ಕಡೆಯಿಂದ ಕೇಳುತ್ತದೆ, ಅದೆಲ್ಲ ದುಂಬಿಗಳ ಸ್ವರ. ಅದು ದುಂಬಿಗಳು ಹೌದು. ಅದಕ್ಕೆ ಸಮಯ ಕಾಲ ಇದೆಲ್ಲ ಯಾವುದು ಬೇರೆ, ಅದು ಅಪಸ್ವರದ ಹಾಗೆ ಕೇಳ್ತಾ ಉಂಟಲ್ಲ. ಒಟ್ಟು ಹಾಗೆ ಅಂದ್ರೆ ಒಂದರ ಹಿಂದೆ ಒಂದು ಬರುವುದಲ್ವಾ? ಹೌದಾದ. ಹಾಗಾಗಿ ಅದು ಪ್ರತ್ಯೇಕವಾಗಿ ಕೇಳುವುದು ದುಂಬಿಗಳ ಸ್ವರ. ಅದು ಇದು ಹಾಗ ಮತ್ತ ಸ್ವರ ತಾಳ ಲಯಬದ್ಧವಾಗಿ ನಮ್ಮೀರ್ವರ ಕಿವಿಗಳಲ್ಲಿ ಮತ್ತೆ ಮತ್ತೆ ಅನುರಣಿಸುತ್ತಾ ಉಂಟು. ಖಂಡಿತ. ಏನು ಅಂತ ಅರ್ಥವಾಯ್ತ ನಿನಗೆ? ಎಂತದಾಗಿರ್ಬೋದು ಇದು ಅವಳೇ ಬಂದ. ಅವಳ? ಹೌದು. ಅವಳಂದ್ರ ವೀಣಾಪಾಣಿ, ಹರಿವೇಣಿ, ಕಲ್ಯಾಣಿ, ಶಾರದಾಂ. ಒಮ್ಮೆ ಸುಮ್ಮನೆರ. ಯಾಕ? ಈ ಪ್ರದೇಶವನ್ನು ಶಾರದಾ ಮಾತೆ ಪ್ರವೇಶ ಮಾಡೋದಕ್ಕೆ ಉಂಟಾ? ಇಲ್ವಾ? ಖಂಡಿತವಾಗಿ ಇಲ್ಲ. ಯಾಕಿಲ್ಲ? ಸೃಷ್ಟಿಕರ್ತನಾದಂತ ಬ್ರಹ್ಮದೇವನ ಸೃಷ್ಟಿ ಕಾರ್ಯ ನಡಿಬೇಕಂದ್ರೆ ವಾಣಿದೇವಿ ಜೊತೆಗೆ ಬೇಕು. ಹಾಗಾಗಿ ವಾಣಿದೇವಿ ಮೇಲಿಂದ ಕೆಳಗಿಳಿದಕ್ಕೆ ಬರುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ವಾಣಿಯಲ್ಲ, ವಾಣಿ ಅಲ್ವಾ? ಬೇಡ ಬಿಡು. ಇನ್ನೊಬ್ಬ ಇದ್ದಾರ. ಯಾರು? ತುಂಬುರ. ತುಂಬುರ ದೇವಲೋಕದಲ್ಲಿರುವವ. ಅವ ಆ ಲೋಕವನ್ನು ಬಿಟ್ಟು ಕೆಳಗಿಳಿದು ಬರೋದಕ್ಕೆ ಸಾಧ್ಯ ಉಂಟಾ? ನಮ್ಮ ಹೆಸರನ್ನು ಕೇಳಿದ್ರು ಸಾಕು ದೇವತೆಗಳಿಗೆ ಎಲ್ಲ ನಡುಕ ಉಂಟಾಗ್ತದೆ. ಅಂತದ್ರಲ್ಲಿ ಅವ ಬರುದ. ತುಂಬುರನನ್ನು ಬಿಡುವ, ನಾರದನನ್ನು ಹಿಡಿಯುವ. ನಾರದ ಹಿಡಿಯುವ, ಹಿಡಿದ್ರೆ ಸಿಕ್ತಾನವ? ಸಿಗುದಿಲ್ವಾ? 3 ಮುಕ್ಕಾಲಿಗಳಿಗೆ 3 ಲೋಕವನ್ನು ಸಂಚರಿಸುವಂತ ನಾರದ ತಿರುಗಾಡುತ್ತಲೇ ಇರುವವ. ಈಗ ಈಶ್ವರ ಆಗದಿಂದ ಅದೇ ಕಡೆಯಲ್ಲಿ ಕೇಳ್ತಾ ಉಂಟು. ಹೌದು. ನಾರದ ಆದ್ರೆ ಹೇಗೆ? ಒಮ್ಮೆ ಇಲ್ಲಿ ಅಲ್ಲ, ಮತ್ತೊಮ್ಮೆ ಅಲ್ಲಿ, ನಾಳೆ ನಾಳೆ ಅಲ್ಲಿ, ನಾಡಿದಲ್ಲಿ ಎಲ್ಲಿ ಅಂತ ದಿನ ಒಂದು ಕಡೆ. ಹೌದದು. ಹಾಗಾದ್ರೆ ವೀಣೆಯ ಪಿಡಿದಿರ್ಪ ವಾಣಿ ಅಲ್ಲ, ತುಂಬುರ ಅಲ್ಲ, ನಾರದ ಅಲ್ಲ. ಆದರೂ ಇನ್ನೂ ಕೂಡ ಇಂಪಾಗಿ ಕೇಳುತ್ತಾ ಉಂಟಲ್ಲ. ಯಾವ ಕಡೆಯಿಂದ ಕೇಳು? ಯಾವ ಕಡೆಯಿಂದ? ಓ, ಆ ಕಡೆ. ಒಂದು ಮೂಲ ಶೋಧನೆ ಮಾಡುವ. ತಮ್ಮ, ಏನಾದ್ರೂ ಸಿಕ್ಕಿದ? ಸಿಗುವ ಲಕ್ಷಣ ಉಂಟು. ಆಗ ಒಮ್ಮೆ ಸಿಕ್ಕಿದೆ, ಅದು ನಮ್ಮ ಅಣ್ಣನಿಗೆ ಸಿಕ್ಕಿತ್ತು. ಈಗ ನಮಗೆ ಚಂಡ ಮುಂಡನಿಗೆ ಒಂದು ಪ್ರತ್ಯೇಕ ಸಿಗಬೇಡ. ನಡೆದರೆ ನಮಸ್ತೆ ನಮೋ ಜಗ
जगदेकमात 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 तूगिदळ हुई जाले या
ಮುಂಡರೇ ಚಂಡರೇ ಮುಂಡರೇ ಚಂಡರೇ ಚಂಡೆಯವರೇ ಉಂಡರೆ ಮುಂಡ ಚಂಡ ಮುಂಡರು ನಾವೇ. ಹೌದೌದು. ಅಬ್ಬಾ ಕೇಳಿತಲ್ಲ ಇಂಪಾದ ಗಾಯನ ಸ್ವರವನ್ನು ಕೇಳಿಸು. ಯಾರು ಯಾರು? ಯಾಕೆ ಯಾಕೆ? ಎಲ್ಲಿ ಎಲ್ಲಿಂದ? ಹುಡುಕಾಡುವುದಕ್ಕಾಗಿ ತೊಡಗಿದೆವು. ಹೌದು. ಮುಂದೆ 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 ಅಬ್ಬಾ ಏ ಮುಂಡ ಕಣ್ಣು ಬಿಡುವುದಕ್ಕಾಗುವುದಿಲ್ಲ. ನನಗೂ ಕೂಡ ಹಾಗಾಗಿದೆ. ಯಾಕೆ ಹೀಗಾಯ್ತು? ಯಾಕೆ ಹೀಗಾಯ್ತು? ಬೆಳಕು ನಮ್ಮದೇ ಅಲ್ವಾ ಕದಂಬವನ? ನಮ್ಮದೇ. ಏನು ಇವತ್ತು ಬರುವುದು ಇಲ್ಲಿಗೆ? ಇಲ್ಲಿಗೆ ನಾವು ಬರಲಿಲ್ವಾ? ಎಷ್ಟು ಬಾರಿ ಬರಲಿ. ಖಂಡಿತ. ಆದ್ರೆ ಈಗ ಅದಂತ ವ್ಯತ್ಯಾಸವನ್ನು ಕಂಡವರು ನಾವಲ್ಲ. ಈ ರೀತಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದವರು ಯಾರು? ಯಾರು 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 ಯಾರು? ಇವಳೇ 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 ಮಾಡಿದ್ದಲ್ಲ ಅವಳ. ನೋಡು ನಗುವನ್ನು ಬೀರಿತಾ ಇದ್ದಾರೆ. ಖಂಡಿತ. ನೋಡು ಅಲ್ಲಿಂದಲೇ ಬೆಳಕು ಹೊರಸೂಸುವುದು. ಬೆಳಕು. ಹೌದು. ಇಲ್ಲದಿದ್ರೆ ನೀನೇ ಆಲೋಚನೆ ಮಾಡಿ. ಹೌದು. ಕದಂಬವನದಲ್ಲಿ ಇಷ್ಟರವರೆಗೆ ಬೆಳಕು ಕಂಡವರು ನಾವು ಖಂಡಿತವಾಗಿ ಅಲ್ಲ. ನಾವು ಇಂಥ ಪ್ರದೇಶದಲ್ಲಿ ತಿರುಗಾಟ ಮಾಡುದು. ಹೌದೌದು. ಆದ್ರೆ ನೋಡ್ತಾನೆ ಕತ್ತಲಿದ್ದ ಪ್ರದೇಶದಲ್ಲಿ ನಮ್ಮ ತಿರುಗಾಟ ಆ ಕಡೆಗೆ ಆಕರ್ಷಿಸುತ್ತಾ ಇದ್ದಾನೆ. ಹೌದೌದು. ಯಾರಿಗೂ 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 ಓ ಅಲ್ಲರ ನೀವಲೆತ್ತ ಬಿಟ್ಟ ಮಾರೆ ನೋಡು ಸ್ಮರಣೆ ಕುರುಗಡೆ ತಿರುವು ನೀರು ಸರಸಿಜ ಬಂದರೆ ಹರಿಣನೇತ್ರ ಚೆಲ್ವ ತರುಣೀಮಣಿ ವಿಮಲ ಗಾತ್ರ ಅಮ್ಮಮ್ಮ 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 ಅಯ್ಯೋ 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 ಯಾರು 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 ನೋಡಿದ್ರೆ ನೋಡು ಹಿಮಗಿರಿಯ ದಕ್ಷಿಣ ಭಾಗದಲ್ಲಿ ಹೇಮದಿಯಾಲೆಯಲ್ಲಿ ಕುಳಿತು 16,000 ರಾಗದಿಂಪಾಡುವ ತರುಣಿಯೋರ್ವಳನ್ನು ನಾನು ಕಂಡೆ. ಯಾವ ಯಾವ ರಾಗ ಎಲ್ಲ ನಮಗೆ ಹಿಡಿಯುವುದಕ್ಕೆ ಹೊರಡುವಾಗ ಅಮೃತ ವರ್ಷಿನಿ ಕೇಳಿದ್ದು. ಹೌದೌದು. ಮತ್ತೆ 16,000 ಅದನ್ನೆಲ್ಲ ಯಾರು ನೆನಪು ನಮಗೆ ಬರ್ತದ ಹೇಳು. ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ. ಅದು ನಾರದ ಹಾಡಿದ್ದು ಮತ್ತೆ ತುಂಬರ ಹಾಡಿದ್ದೆಲ್ಲ ಕೇಳಿ ಕೇಳಿ ಸ್ವಲ್ಪ ಹಾಡ ಬಿಡು. ನಮಗೆ ರಾಗ ಯಾಕೆ? ನಮಗೆ ರಾಗ ಯಾಕೆ? ನಮಗೆ ರಾಗದ ಮೂಲ ಸಿಕ್ಕಿದೆ ಅಲ್ಲ. ಹೌದೌದು. ಅದು ಸಾಕು ನಮ್ಗೆ. ಸಾಕು ಸಾಕು. ಅವಳಿಗೆ ಹೇಳುವುದು ಬೇಡ 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 ಬೇಡ. ಅವಳು ಬಂದದ್ದು ನಮಗೆ ಮಾತ್ರ ಗೊತ್ತಾಗಿದೆ. ನಮಗೆ ಮಾತ್ರ ಗೊತ್ತಾಗಿದೆ ಅಲ್ವಾ? ಹೌದೌದು. ಕೇವಲ ಚಂಡಮುಂಡರಿಗೆ ಮಾತ್ರ ಗೊತ್ತಾದ್ರೆ ಸಾಕಾಗುವುದಿಲ್ಲ. ಹೌದು. ಆ ತಂಡ ಶೋಧಿತಾಪುರಕ್ಕೆ ತಿಳಿಯಬೇಕು, ಶುಂಭನಿಗೆ ತಿಳಿಬೇಕು. ಅವನಿಗೆ ತಿಳಿದ್ರೆ ಮತ್ತೆ ಎಲ್ಲ ಕಡೆಗೆ ಗೊತ್ತಾಗುತ್ತೆ. ಖಂಡಿತ. ನಾನು ಮೊದಲು ಹೋಗುದ. ನಾನು ಎದ್ದಾಳಿರಿ ತಮ್ಮಂದಿರೇ, ಎದ್ದಾಳಿರಿ. ಧರಣಿಯನ್ನೆಲ್ಲ ಸಂಚರಿ ರೋಧಿಸಿದೆವು ಅಣ್ಣದೆ. ನಿನ್ನ ನೀರಂತ ಕೊಂಡಾಡುವ ರುದ್ರಜಾಮದೆ ಅನ್ನೋದೇವ. ಎಲ್ಲಿ ನೋಡಿದ್ರೆ ಪೂಜೆ ನಿನಗೆ. ಹೌದು ಹೌದು. ನಿನ್ನ ಹೆಸರಿನಲ್ಲಿ ಉತ್ಸವ ಆಗುತ್ತವೆ. ಓಹೋ. ಮತ್ತೆ ಅಣ್ಣ ಮತ್ತೆ ಹೀಗಿರುವಾಗ ನಮ್ಮ ವೈರಿಗಳು ಎಲ್ಲಿರ್ತಾರ? ಹುಡುಕಾಡಿದೆವು. ಎಲ್ಲಿ ನೋಡಿದ್ರು ಕೂಡ ದೇವತೆಗಳೇ ಸಿಗಲಿಲ್ಲ. ಹೇಳುವುದಕ್ಕಾಗುವುದು ಹೇಳಲಿಕ್ಕಾಗುವುದು. ಮರೆಸಿ ನಿಜವನ್ನು ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಇಟ್ಟುಕೊಳ್ಳಿ ಯಾರಾದ್ರೂ ಹೇಳಿದ್ರೆ ದೇವತೆಗಳು ನಂಬಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಮೃಗಬೇಟೆಯನ್ನು ಮುಂದಿರಿಸಿದೆವು. ಮೃಗಬೇಟೆ ಆಡಿದೆವು. ಎಲ್ಲಿ ನೋಡಿದ್ರು ಕೂಡ ದೇವತೆಗಳಿವೆ. ಮತ್ತೆ ಆಯಾಸ ಆಯ್ತು ದೇಹಕ್ಕೆ. ಪರಿಹಾರಕ್ಕಾಗಿ ನಮ್ಮದೇ ಆದಂತಹ ತುಹಿನಾದ್ರೆ ತುತ್ತ ತುದಿಯನ್ನು ಏರಿದ್ದೊಂದು ಗೊತ್ತುಂಟ. ಮತ್ತೇನಾಯ್ತು? ಆ ಬಳಿಕ ಕೆಳಗಿದ್ದೇವೆ. ವಿಶೇಷವಾದ ಸುದ್ದಿ ಅಲ್ಲ, ಮತ್ತೆ ಒಂದು ಗಾಯನವನ್ನು ಕೇಳಿ ಮೂಲ ಶೋಧನೆಗೆ ತೊಡಗುವಾಗ ಕದಂಬವನದಲ್ಲಿ ಹೆಣ್ಣು ಬೆಳೆಸಿದ್ದು ಯಾರು ನಾಡ್ತಾ ಇದ್ದಾಳೆ. ಅಂತಿದ್ದ ಹೆಣ್ಣು ಅವಳಲ್ಲ. ಅವಳಂತೆ ಕೆಲವೇ ಪ್ರಪಂಚದಲ್ಲಿ ಯಾರು ಇರುವುದಕ್ಕೆ ಸಾಧ್ಯವಿಲ್ಲ. ಅವಳನ್ನು ನೋಡಿದ ಬಲನ್ನು ತೀರ್ಮಾನ ಮಾಡಿಯೇ ಬಂದಿದ್ದೇವೆ. ಅವಳಿಗೆ ತಕ್ಕ ಬರ ಯಾರೆಂಬುದಾಗಿ ಪ್ರಶ್ನೆ ಇದ್ರೆ ಉತ್ತರ ತಾವು ಮದುವೆ ಆಗ್ಬೇಕು ಅವಳನ್ನು. ತಮ್ಮಂದಿರೇ, ಕದಂಬ ಕಾಂತಾರದಲ್ಲಿರುವಂತಹ ಹೆಣ್ಣಿನ ಬಗ್ಗೆ ನಾನು ಆಲೋಚಿಸ್ತೇನೆ. ನೀವು ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಿರಿ. ಅಪ್ಪ ಸುಗ್ರೀವ ಬಾರಯ್ಯ ಈ ಕಡೆಗೆ. ಕೇಳಯ್ಯ ನಿನ್ನನ್ನು ಕರೆಯುವುದಕ್ಕೆ ಬಲವಾದಂತಹ ಕಾರಣವಿದೆ. ಏನು ಸ್ವಾಮಿ? ಬೇಟೆಯಾಡುವುದಕ್ಕೆ ಹೋದಂತಹ ಚಂಡಮುಂಡರು ಹೊಸ ವಾರ್ತೆಯನ್ನು ತಂದು ಮುಟ್ಟಿಸಿದ್ದಾರೆ. ಹೊಸ ವಾರ್ತೆ? ಏನಂತೆ? ನಮ್ಮದಾದಂತಹ ಕದಂಬ ಕಾಂತಾರದಲ್ಲಿ ಸುಂದರಿಯಾದ ಹೆಣ್ಣೊಬ್ಬಳು ಉಯ್ಯಾಲೆಯನ್ನಾಡುತ್ತಾ ಇದ್ದಾಳಂತೆ. ಈ ಬಗ್ಗೆ ಕೇಳಿದಾಗ ಆಕೆಯನ್ನು ಕರೆದುಕೊಂಡು ಬಂದು ಮದುವೆ ಆಗ್ಬೇಕು ಅಂತ ತೀರ್ಮಾನಕ್ಕೆ ಬಂದವನಿದ್ದೆ. ಯಾರು ನೀವು? ಹೌದು. ಇನ್ನು ಈ ಪ್ರಾಯದಲ್ಲಿ ಮದುವೆ ಯೋಚನೆ ಆದೀತು ಬೇಕು ಎನ್ನುವುದು ಯಾವಾಗ ಆಗ್ತದೆ ಅಂತ ಗೊತ್ತಾಗುದಿಲ್ಲ. ಸರಿಯಲ್ವೇ? ಹೌದು. ಆದ ಕಾರಣವಾಗಿ ಕದಂಬ ಕಾಂತಾರದಲ್ಲಿಗೆ ಹೋಗಿ ಆಕೆಯ ಮನ ನೋಯದಂತೆ ಸಂಧಾನದ ಮೂಲಕ ಇಲ್ಲಿಗೆ ಕರೆದುಕೊಂಡು ಬಾರಯ್ಯ. ಇದು ಶುಂಭನಾಜ್ಞೆ. ಶುಂಭನಾಜ್ಞೆಯೊಳಗೆ
ಹೋಗುತ್ತಾ ಲಾವಣ್ಯವನು ನೆರೆಗಂಡು ಸುಗ್ರೀವ ಹಂಬಲಿಸಿದನು ಶಿವ 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 ಸ್ಮರಣಂಬಿ ಗುರಿತಿಲು ಕೂತಲಿ ನಮ್ಮಯ ಶುಂಭ ಕೆಟ್ಟನು ಸ್ಮರಣಂಬಿ ಗುರಿಸಿಲು ಕೂತಲಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾನಿನಿಗೆ ಈಕೆ ಮಾನಿನಿಗೆ ಸಿಕ್ಕುವಳೆ ದಾನವಗೆ ಸಿಕ್ಕಳು ದಕ್ಕುವಳೆ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತಾ ನಿತ್ಯತೆ ಸಲಗುತ್ತಿಗ ಮಾತಿ ಮಕ್ಕಳಾಟಿಕೆ ಆಯ್ತು ನಮ್ಮದು ಮಕ್ಕಳಾಟಿಕೆ ಆಯ್ತು ನಮ್ಮದು ರಕತಾಮಯ ಹಳೆಯ ತಿಂದಿಗೆ ಮಿಕ್ಕ ಮಾತೆ ಒಡೆಯನ ಆಜ್ಞೆ ನಮಗೆ ಮಾನ್ಯವಲ್ಲ ಒಡೆಯನ ಆಜ್ಞೆ ನಮಗೆ ಮಾನ್ಯವಲ್ಲ ಶಿವ 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 ಆ ಶುಂಭನಾಜ್ಞೆಯನ್ನು ಪಡೆದು ಶೋಣಿತಾಪುರದಿಂದ ಹೊರಟಂತಹ ಸುಗ್ರೀವ ಮೆರವ ಕದಂಬ ಕಾಂತಾರವನ್ನು ಪ್ರವೇಶ ಮಾಡಿದ. ಹೊರಡುವಂತಹ ಹೊತ್ತಿನಲ್ಲಿ ಶೋಣಿತಾಪುರದಲ್ಲಿ ಅಸುರವೀರರೆಲ್ಲ ನಕ್ಕಿಸಿದ್ರು, ಈ ಮುದುಕ ಇನ್ನು ಎಲ್ಲಿಗೆ ಹೊರಡುವುದು ಅಂತ. ನನ್ನ ಜೊತೆಯಲ್ಲಿ ಚಂಡಮುಂಡರು ಕಂಡಂತಹ ತರುಣಿಯನ್ನು ಕರೆತರುವುದಕ್ಕೆ ಬೇಕಾಗಿ ಕಲಶ ಕನ್ನಡಿಯನ್ನು ಹಿಡಿದ ಹೆಂಗಲೆಯರ ಜೊತೆಯಲ್ಲಿ ಅನೇಕ ಮಂದಿ ಬಂದಿದ್ರು. ಇಲ್ಲಿ ಬಂದು ನೋಡ್ತೇನೆ, ಒಬ್ರು ಕಾಣುವುದಿಲ್ಲ, ಎಲ್ಲರೂ ಹಿಂದೆ ಉಳಿದಿದ್ದಾರೆ. ನಾನೊಬ್ಬನೇ ಬರ್ತಾ ಇದ್ದೇನೆ. ಈ ಕದಂಬವನವನ್ನೇನು ಕಾಣದವರೇ ನಾನು. ಇಲ್ಲಿ ಬಂದು ನೋಡಿದೆ ಅಂತಾದ್ರೆ ಪರಸ್ಪರ ವ್ಯತ್ಯಾಸಗಳನ್ನು ಕಾಣ್ತಾ ಇದ್ದೇನೆ. ಒಂದೊಮ್ಮೆಗೆ ಸೂರ್ಯರಶ್ಮಿಯೇ ಪ್ರವೇಶಿಸುವುದಕ್ಕೂ ಅಸಾಧ್ಯವಾದಂತಹ ಈ ಕದಂಬಾವನದಲ್ಲಿ ಇಂದು ಈ ರೀತಿಯ ಪ್ರಭೆಯೊಂದು ಗೋಚರಿಸುತ್ತಾ ಉಂಟು. ಈ ರೀತಿಯ ಬೆಳಕಿನ ವ್ಯವಸ್ಥೆಯನ್ನಾದರೂ ಮಾಡಿದವರು ಯಾರು ಯಾರು ಅಂತ ಹುಡುಕುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತ ಹೇಳಿದ್ರೆ ಪರಸ್ಪರ ವೈರತ್ವದಿಂದ ಹೊಡೆದಾಡಿಕೊಂಡು ಇದ್ದಂತಹ ಮೃಗ ಪಕ್ಷಿಗಳೆಲ್ಲ ಈ ಹೊತ್ತಿನಲ್ಲಿ ಸಖ್ಯತನದಿಂದ ಈ ಕದಂಬ ಕಾಂತಾರದಲ್ಲಿ ಆಟವಾಡುತ್ತಾ ಉಂಟು. ಹುಳ್ಳೆಯ ಮರಿಯೊಂದಿಗೆ ಹುಳಿಯೊಂದು ಆಟವಾಡುತ್ತಾ ಇದೆ, ಹಾವಿನೊಂದಿಗೆ ಮುಂಗುಸಿಯೊಂದು ಆಟವಾಡುತ್ತಾ ಇದೆ. ಕಾಲವಲ್ಲದ ಅಕಾಲದಲ್ಲಿಯೂ ಕೂಡ ಚಿಗುರಿ ನಿಂತಹ ಮರಗಳು. ಹಾಗಾದ್ರೆ ಏನೋ ವ್ಯತ್ಯಾಸ ಇಲ್ಲಿ ಕಾಣ್ತಾ ಇದ್ದೇನೆ. ಕಾಂತಾರ ಬಹಳಷ್ಟು ಪ್ರಸಿದ್ಧಿಯನ್ನು ಮಾಡಿದೆ ಅಂತಾದ್ರೆ ಇಲ್ಲಿ ಬಂದು ನೋಡಿ, ಹಬ್ಬ ಆಕಾಶದಂಚಿನಿಂದಲೇ ಇರಿಸಿಬಿಟ್ಟಂತಹ ಸ್ವರ್ಣದೊಯ್ಯಾಳೆ ಇತ್ತಿಂದತ್ತ ಅತ್ತಿಂದಿತ್ತ ಕುಳಿತು ಸಂಚಾರ ಮಾಡ್ತಾ ಇದ್ದಾಳಲ್ಲ, ಈಕೆ ಚಂಡಮುಂಡರು ಕಂಡ ತರುಣಿಯೇ? ಈಕೆಯೂ ತರುಣಿಯೇ? ಅಲ್ಲ, ಈಕೆ ತರುಣಿ ಅಂತೂ ಅಲ್ಲ. ತ್ರೈಲೋಕಗಳನ್ನೇ ತನ್ನ ಅಂಕೆಯಲ್ಲಿರಿಸಿ ಭಕ್ತ ಜನರನ್ನು ಕಾಯುವಂತಹ ಜಗದಂಬಿಕೆ ಇದ್ದಾಳೆ. ಈಕೆ ಜಗದ್ರಕ್ಷಕಿ ಇದ್ದಾಳೆ, ಜಗಜ್ಜನನಿ ಇದ್ದಾಳೆ. ಈಕೆಯನ್ನು ಶುಂಭ ಬಯಸಿದನು, ಈಕೆಯನ್ನು ಶುಂಭ ಬಯಸಿದನಲ್ಲ. ಶುಂಭ ಕೆಟ್ಟು ಹೋದ, ಶುಂಭ ಕೆಟ್ಟು ಹೋದ. ಕೇವಲ ಒಬ್ಬ ಶುಂಭ ಕೆಟ್ಟದ್ದಲ್ಲ, ಇಡೀ 14 ಲೋಕದ ಅಸುರ ವೀರರೆಲ್ಲ ನಾಶವಾಗುವುದರಲ್ಲಿ ಸಂದೇಹವಿಲ್ಲ. ಶುಂಭನ ಬಗ್ಗೆ ಮಾತಾಡುವುದಕ್ಕೆ ನಮಗೆ ಹಕ್ಕಿದೆ. ಆತನ ಉತ್ಪನ್ನವನ್ನು ಆಳುಗಳಲ್ವೇ ನಾವು? ಬಂದದ್ಯಾಕೆ?
ಅಪ್ಪನೆಯನ್ನು ಪಡೆದುಕೊಂಡು ಬಂದಿದ್ದೇನೆ, ಸಂಧಾನವನ್ನು ಮಾಡಿದ್ದುದಕ್ಕಾಗಿ ಮಾತನಾಡಿಸ್ತೇನೆ. ಜನನೇ ಜನನಿಗೆ ಭಿನ್ನಗ ಜನನಿಗೆ ಭಿನ್ನಗ ಕರುಣದೊಳೆಯುವಾಗ ವನದಲ್ಲಿ ಕುಳಿತಿರುವುದೇ ವನದಲ್ಲಿ ಕುಳಿತಿರುವುದೇ ಸನೋಮದ ಅಲ್ಲೆದು ನಿನಗೆ ಬೇಡುವಿರುವಾಗ ಸನೋಮದ ಅಲ್ಲೆದು ನಿನಗೆ ಬೇಡುವೆನುಗ ಧನುಜ ಶುಂಭನ ಭಯಕ್ಕೆ ಧನುಜ ಶುಂಭನ ಅರಿತು ನಿನ್ನಿರವನ್ನು ಮರಿಸಬೇಕೆನುದಾಗ ಅರಿತು ನಿನ್ನಿರವನ್ನು ಮರಿಸಬೇಕೆನುಗ ನಿರ್ಧರಿಸುತ್ತ ಎನ್ನ ಅಟ್ಟಿದನು ನಿರ್ಧರಿಸುತ್ತ ಎನ್ನ ಅಟ್ಟಿದನು ಸುರನ ಹೃದಯಗಳನ್ನು ಕೆರದೊಳಗಿಳಿದನು ಸರಿಗಣೆ ಜನನಿಗೆ ಭಿನ್ನಾಗ ಕರುಣದೊಳೆದು ವನದಲ್ಲಿ ಕುಳಿತಿರುವುದೇಗೆ ಹೇಗೆ ಅಮ್ಮ ಓ ಜಗಜ್ಜನನಿ, ಅಮ್ಮ, ತಾಯೇ, ವಂದಿಸಿದ್ದೇನೆ ತಾಯೇ, ವಂದಿಸುತ್ತಾ ಇದ್ದೇನೆ. ಅಮ್ಮ, ಆಶ್ಚರ್ಯವಾಗಬಹುದು, ಕಾಡಿನಲ್ಲಿ ಮಧ್ಯದಲ್ಲಿ ಒಬ್ಬ ಬಂದು ನಮಸ್ಕರಿಸುತ್ತಾ ಇದ್ದಾನೆ ಎನ್ನುವ ಹಾಗೆ. ಶೋಣಿತಾಪುರದ ಶುಂಭದೇವನ ಮಂತ್ರಿ ಸುಗ್ರೀವನೆಂದರೆ ನಾನಮ್ಮ. ಬರುವುದಕ್ಕೊಂದು ಮಹತ್ತರವಾದ ಕಾರಣವಿದೆ. ಬೇಟೆಯಾಡುವುದಕ್ಕಾಗಿ ಬಂದಂತಹ ಗಂಡುಗಲಿ ಚಂಡಮುಂಡರು ನಿಮ್ಮ ಇರವನ್ನು ಅರಿತು ಶುಂಭನಲ್ಲಿ ಬಂದು ದೂರಿತ್ತರು ತಾಯಿ. ಇದುವರೆಗೆ 14 ಲೋಕದ ಒಡೆತನವನ್ನು ಮಾಡಿಕೊಂಡು ಬಂದಂತಹ ಶುಂಭದೇವನಿಗೆ ಮದುವೆಯಾಗುವಂತಹ ಬಯಕೆಯೇ ಇರಲಿಲ್ಲ. ಚಂಡಮುಂಡರ ವಿಷಯವನ್ನು ಹೇಳಿದ್ದೇ ತಡ. ಸ್ಮರಣ ಹತಿಗೆ ಒಳಗಾದಂತಹ ಶುಂಭದೇವ ಮದುವೆಯಾಗಬೇಕು ಎನ್ನುವಂತಹ ಬಯಕೆಯನ್ನು ಮುಂದಿರಿಸಿದ್ದಾನೆ. ಹಾಗಾಗಿ ಇಲ್ಲಿಯವರೆಗೆ ಓಡೋಡಿಕೊಂಡು ಬಂದಿದ್ದೇನೆ ತಾಯಿ. ಅಮ್ಮ, ಈ ಕಾನನದ ಮಧ್ಯೆ ಏಕಾಂಗಿಯಾಗಿ ಕುಳಿತುಕೊಂಡಿರುವುದು ಸರಿಯಲ್ಲ ತಾಯಿ. ಹೆಣ್ಣಾದಂತಹ ನಿನಗೆ ಇದು ಭೂಷಣವಲ್ಲ. ಲೋಕ ಮೂರರಲ್ಲಿಯೂ ಚಂದ ಯಾವುದು ಅಂತ ಕೇಳಿದ್ರೆ ಅದು ನಿನ್ನಲ್ಲಿ ಕಾಣ್ತಾ ಇದ್ದೇನೆ. ಅಮ್ಮ, 14 ಲೋಕದ ವಿಭು ಎನಿಸಿದಂತಹ ಶುಂಭದೇವ ಸಿಂಹಾಸನವನ್ನು ಏರುವಂತಹ ಸಂದರ್ಭದಲ್ಲಿ ಆತನ ವಾಮಭಾಗವನ್ನು ಅಲಂಕರಿಸುವುದಕ್ಕಾಗಿ ನೀನು ಬರಬೇಕಂತೆ, ಶುಂಭನಿಗೆ ಮದುವೆ ಆಗ್ಬೇಕಂತ ಮಹಾ ವಯೋವೃದ್ಧನು ಜ್ಞಾನನಿಧಿಯಾದಂತಹ ಸುಗ್ರೀವನಾಡಿದ ವಚನವನ್ನು ಕೇಳಿದಾಗ ನನಗೆ ಅರಿವಿಲ್ಲದಂತೆ ನಗು ಬಂದು ಹೋಯಿತು. ನನ್ನ ನಗು ಈತನ ಪಾಲಿಗೆ ದಗೆಯಾಗಿ ಹೋಯಿತಲ್ಲ. ಪರಿಣಾಮವಾಗಿ ತಲೆಗೆ ಹೊರಗಿದ್ದಾನೆ. ಈ ತಳಿಬಾರದ ಉಳಿಬೇಕು. ಯಾಕಾಗಿ ನನ್ನ ವಿಚಾರವಾಗಿ ಶುಂಭನಿಗೆ ಹೇಳುವರೆ ದೂತ ಅಗತ್ಯ. ಅದಕ್ಕೆ ಈತನೇ ಸೂಕ್ತನಲ್ವೇ? ಅದಕ್ಕೆ ಬೇಕಾಗಿ ಈತನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ, ಹೇಳಯ್ಯ. ಅದ್ಯಾರದು? ದೂರದಲ್ಲಿ ಕುಳಿತಿದ್ದಂತಹ ನನ್ನ ಅಪ್ಪಯ್ಯ ಕೇಳಿದ್ರಲ್ವಾ, ಸುಗ್ರೀವ ಇಷ್ಟು ಬೇಗ ಬಂದಿಯ ಮಗನೆ ಅಂತ. ನಾನು ಸತ್ತು ಸ್ವರ್ಗಕ್ಕೆ ಹೋದದ್ದಂತೂ ಸತ್ಯ. ನಾನು ಕದಂಬ ಕಾಂತಾರದಲ್ಲೇ ಇದ್ದೇನೆ. ಸ್ವರ್ಗದಲ್ಲಿ ಸತ್ತು ಹೋದಂತಹ ನನ್ನ ಅಪ್ಪ ಅಮ್ಮನನ್ನು ಕಂಡೆ. ಈಗ ನೋಡಿದ್ರೆ ಕಾಂತಾರದಲ್ಲೇ ಇದ್ದೇನೆ. ಏನು ಆಶ್ಚರ್ಯವಿದು! ಒಬ್ಬ ಆತನನ್ನು ನಿಗ್ರಹಿಸುವಂತಹ ಶಕ್ತಿ ಈಕೆಗಿದೆ, ಒಬ್ಬ ಆತನಿಗೆ ಅನುಗ್ರಹಿಸುವಂತಹ ಶಕ್ತಿ ಇದೆ ಅಂತಾದ್ರೆ ಈಕೆ ಸಾಮಾನ್ಯರಲ್ಲ, ಜಗದ್ರಕ್ಷಿಕೆ ಇದ್ದಾಳೆ. ನಾವು ತಪ್ಪು ಮಾಡ್ತಾ ಇದ್ದೇನೆ. ಮಕ್ಕಳಾಟಿಕೆ ನಮ್ಮದು. ಅಮ್ಮನಲ್ಲಿ ತಪ್ಪನ್ನು ಕೇಳಿಕೊಳ್ಬೇಕು. ಅಮ್ಮ, ನಗಾಡ್ಬೇಡಿ ತಾಯೇ, ನಗಾಡ್ಬೇಡಿ ಅಮ್ಮ, ಭಯವಾಗ್ತದೆ. ಸುಗ್ರೀವ, ಅಮ್ಮ, ಹೆದರದಿರು, ಧೈರ್ಯಸ್ಥನಾಗು. ಭಯವಾಗ್ತದೆ ತಾಯಿ. ನಿನ್ನ ಮೇಲೆ ನನಗೆ ಯಾವುದೇ ರೀತಿಯಂತಹ ದ್ವೇಷವಿಲ್ಲ. ಶುಂಭನ ವಿಚಾರವಾಗಿ ಹೇಳುವರೆ ನನಗರಿವಿಲ್ಲದಂತೆ ನಗು ಬಂತು. ಸರಿ, ಆ ನನ್ನ ನಗು ನಿನ್ನ
ನಿನ್ನ ಪಾಲಿಗೆ ಮೃತ್ಯು ಪಾಶವಾಯಿತು. ಹೌದಮ್ಮ. ಯಾಕೆ ಬಲ್ಲೆಯೋ? ಯಾಕಮ್ಮ? ಹರಿಯತ್ತ ನೋಡು, ಧರ್ಮದೇನು ಕಾಳ್ಮುರಿದು ಬಿದ್ದಿದ್ದಾಳೆ. ಇದಕ್ಕೆಲ್ಲ ಕಾರಣೀಕರ್ತರು ಯಾರು ಬಲ್ಲೆಯೋ? ನಿನ್ನೊಡೆನಂತ ಶುಂಭ. ನೀನು ಬಂದಿರುವುದು ಸಂತಾನಕ್ಕಾಗಿ. ನಿನ್ನ ಸಂತಾನ ಸೋಮನ ಸನ್ನದ್ಧಳಾಗಿದ್ದೇನೆ. ಶುಂಭನಲ್ಲ, ಆತನ ತಮ್ಮನಿ ಶುಂಭನಲ್ಲ. ಅಂಜೂರಿಲ್ಲಾಳು ಕೂದಿಲ್ಲ. ಈ ವಿಚಾರವನ್ನು ನಿನ್ನೊಡನಿಗೆ ತಿಳಿಸು. ಅಮ್ಮ, ನನಗೇನಪ್ಪರೆ ತಾಯಿ? ಸುಗ್ರೀವ, ನಿನ್ನ ಮುಂದಕ್ಕೆ ದೇವಿ ದಾಸನಾಗು.
ಚಂಡಮುಂಡರ ಮರಣದ ಮಾತೆ ರಥವನ್ನಳಿ ಆಯುಧ ಪಾಣಿಯಾಗಿ ಧನುಜೇಶ ಕೇಳೆನ್ನ ಮಾತಾ ಎನ್ನ
ಎನ್ನುವುದೊಂದುಂಟು. ಎಲ್ಲಿಯೋ ಬಿದ್ದಿರಬೇಕಾದ ನಾರು ಮಲ್ಲಿಗೆಯೊಂದಿಗೆ ಸೇರಿ ದೇವರ ಪಾದವನ್ನು ಸೇರ್ತದೆ. ಎಲ್ಲಿಯೋ ಹಾಳಾಗಿ ಹೋಗಬೇಕಾದ ಗುಲಗಂಜಿ ಚಿನ್ನದೊಂದಿಗೆ ಸೇರಿ ತಾನು ಮೌಲ್ಯವನ್ನು ಪಡೆಯುತ್ತದೆ. ಎಲ್ಲಿಯೋ ಹೇಳ ಹೆಸರಿಲ್ಲದೆ ಹರಿದು ಹಂಚಾಗಿ ಹೋಗಬೇಕಿದ್ದಂತ ದಾನವ ಕುಲ ಶುಂಭನ ಸಹವಾಸದಿಂದ ಪೂಜ್ಯತೆಯನ್ನು ಮಾನ್ಯತೆಯನ್ನು ಪಡೆದು ಪ್ರಪಂಚ ಮುಖದಲ್ಲಿ ವೈಭವದಿಂದ ಮೆರೆಯುತ್ತಾ ಉಂಟು. ಸತ್ಯ ಜಿಯಾ, ನಿನ್ನನ್ನು ನಾವೆಲ್ಲ ಅಸುರಕುಲ ಸೂರ್ಯ ಅಂತ ಕರೀಲಿಲ್ಲ, ಅಸುರಕುಲ ಚಂದ್ರ ಅಂತ ಕರೀಲಿಲ್ಲ. ಯಾಕೆ ಕರೀಲಿಲ್ಲ? ಸೂರ್ಯ ಆದರೂ ರಾತ್ರಿಯಲ್ಲಿ ಇರುವುದಿಲ್ಲವಲ್ಲ, ಚಂದ್ರನಾದರೂ ಹಗಲಿಗಾಗುವಾಗ ಕಾಣುವುದಿಲ್ಲವಲ್ಲ. ದಾನವ ಕುಲವನ್ನು ರಾತ್ರಿ ಹಗಲು ಬೆಳಗಿಸಿದ ಧನುಜೇಶ ನೀನು. ಆ ಈಶ್ವರ ತನ್ನ ಭಕ್ತರಿಗೆ ಉಪದ್ರ ಆಗಕೂಡದು ಎನ್ನುವ ಕಾರಣಕ್ಕಾಗಿ ಭಕ್ತರಿಗೆ ಕಂಟಕಪ್ರಾಯವಾಗಿರುವ ವಿಷವನ್ನು ತನ್ನ ಗಂಟಲಲ್ಲಿ ಇರಿಸಿ ಅಮೃತ ಕಿರಣಗಳನ್ನು ಬೀರುವ ಚಂದ್ರನನ್ನು ಹೊರಗೆ ತಲೆಯಲ್ಲಿ ಧರಿಸಿಕೊಂಡನಂತೆ. ದಾನವ ಕುಲಕ್ಕೆ ಬಂದ ಕಂಟಕ ಎನ್ನುವ ವಿಷವನ್ನು ಕುಡಿದು ದಾನವರಿಗೆ ಭದ್ರತೆ ಸ್ವಾತಂತ್ರ್ಯ ಎನ್ನುವಂತ ಅಮೃತ ಕಿರಣಗಳನ್ನು ಬೀರಿದ ನಿಜವಾಗಿಯೂ ಶಶಿಧರ ಪ್ರಭು ನೀನು. ಅವನಿಗೊಂದು ಆದಿಕಿರಾತ ಅಂತ ಹೆಸರುಂಟು. ಪ್ರಪಂಚದಲ್ಲಿ ಉಳಿದ ಕಿರಾತರೆಲ್ಲ ಬೇಟೆಯಾಡಿದ್ರೆ ಈಶ್ವರ ಬೇಟೆಯಾಡುವುದಕ್ಕೆ ಹೊರಡುವುದು ಮನವೆಂಬ ವನವನ್ನು. ಆ ವನದಲ್ಲಿ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹ ಈ ದುಷ್ಟ ಮೃಗಗಳುಂಟು. ಅದನ್ನು ಯಾರು ಬೇಟೆಯಾಡಿ ಕೊಲ್ತಾನೋ ಅವನನ್ನು ಆದಿಕಿರಾತ ಅಂತ ಕರೆಯುವುದು. ಕಾಮಕ್ರೋಧಾದಿಗಳನ್ನು ಹೊಡೆದುಕೊಂಡ ಕಾರಣ ಆದಿಕಿರಾತನಾದ ಪರಮೇಶ್ವರ ಬೇರೆ ಅಲ್ಲ, ನಮ್ಮ ಶುಂಭ ಬೇರೆ ಅಲ್ಲ ಅಂತ ಇಲ್ಲಿವರೆಗೆ ನಂಬಿದ್ದು. ಸಂತೋಷ. ಯಾವಾಗಲೂ ಕೆಸರಿನಲ್ಲೇ ಇರುವ ಹಂದಿ ಹೋಗಿ ಹೊಲಸು ತಿಂದ್ರೆ ವಿಷಯ ಅಲ್ಲ ಪ್ರಭು. ನಾವು ಕೈಕಾಲು ತೊಳೆದು ಪೂಜೆ ಮಾಡುವ ಗೋಮಾತೆ ಹೋಗಿ ಮಾಂಸದ ತುಂಡು ತಿಂದ್ರೆ ಪ್ರಶ್ನೆ ಆಗುತ್ತದೆ. ಯಾವನ ಒಬ್ಬ ಮದ್ಯ ಕುಡಿದು ಅನಾಗರಿಕನಾದವ ತಪ್ಪಲಿ ನಿನ್ನಂತ ವಿವೇಕಿ ಭ್ರಮೆಯಾಗುವುದೇ? ವ್ಯರ್ಥ ಭ್ರಮೆಯಾದೆಯ? ಮನಸ್ಸಿನ ಶರಹತ್ತಿಗೆ ನಿನ್ನ ಮನವನ್ನು ಮಾರಿಬಿಟ್ಟೆಯ? ವಿವೇಕವನ್ನು ಕಳೆದುಕೊಂಡೆಯ? ಚಣ್ಣ ಮುಂಡರಂತ ಪುಂಡು ಹುಡುಗರು ಹೇಳಿದ ಪ್ರಮಾಣವನ್ನು ಸ್ವೀಕರಿಸಿ ಹೆಣ್ಣೊಬ್ಬಳನ್ನು ಬಯಸಿದೆಯಾ? ಬಯಸಿದೆ. ಜಿಯಾ, ನಿನ್ನಷ್ಟು ಎತ್ತರದಲ್ಲಿರುವವ ಇಷ್ಟು ಸಣ್ಣ ಬಯಕೆಗೆ ಬೇಕಾಗಿ ತನ್ನತನವನ್ನು ಮಾಡಿಕೊಳ್ಳುವುದೇ? ಯಾವನಿಗೆ ಆಶೆ ದಾಸನಾಗಿ ಕಾಲಬುಡದಲ್ಲಿ ಬಿದ್ದಿರ್ತದೋ ಅವರಿಗೆ ಪ್ರಪಂಚವೇ ದಾಸ್ಯಭಾವದಿಂದ ಕೈ ಮುಗಿಯುತ್ತದೆ ಪ್ರಭು. ಯಾರು ಆಶೆಗೆ ದಾಸನಾಗಿರ್ತಾನೋ ಅವ ಇದ್ದವರ ಮುಂಭಾಗದಲ್ಲಿಯೂ ತನ್ನ ದೌರ್ಬಲ್ಯದ ಕಾರಣದಿಂದ ಕೈ ಮುಗಿಯಬೇಕಾಗ್ತದೆ. ಲೋಕವೆಲ್ಲ ಕೈ ಮುಗಿಯುವಂತಹ ಸ್ಥಾನಾಪನ್ನತೆ ನಿನ್ನದು. ಮತ್ತೊಬ್ಬರ ಮುಂಭಾಗದಲ್ಲಿ ಸಣ್ಣದಾಗಬೇಡ. ಉದ್ದೇಶದ ಬಗ್ಗೆ ಯೋಚಿಸು. ದೈತ್ಯನಾಥ ಎನ್ನುವ ನಿನ್ನ ಬಿರುದಿನ ಬಗ್ಗೆ ಪರ್ಯಾಯ ಯೋಚಿಸು. ಈ ಕೆಟ್ಟ ಬಯಕೆಯನ್ನು ಬಿಟ್ಟು ಬಿಡು ಪ್ರಭು, ಬಿಟ್ಟು ಬಿಡು, ಬಿಟ್ಟು ಬಿಡು. ಅಯ್ಯ ರಕ್ತ ಬೀಜ, ಕದಂಬ ಕಾಂತಾರದಲ್ಲಿರುವಂತಹ ಹೆಣ್ಣು ಒಬ್ಬಳು ಸುಂದರಿಯಾದಂತಹ ತರುಣಿ. ಆದ ಕಾರಣ ಆಕೆಯನ್ನು ನಾನು ಬಯಸಿದ್ದೇನೆ. ಇದರಲ್ಲಿ ಏನಿದೆ ತಪ್ಪು ಹೇಳು. ಸುಂದರಿಯಾದ ತರುಣಿ ಅಂತ ಇನ್ನೂ ನೀನು ಭಾವಿಸ್ತೀಯ? ಭಾವಿಸಿದ್ದೇನೆ. ಅಲ್ಲ ಪ್ರಭು. ಮತ್ತೆ ಯಾರು? ಅಲ್ಲ, ಅವள் ಆದಿಮಾಯೆ, ಆದಿಮಾಯೆ
ನಿರ್ಧಾರ. ಏನು ಪ್ರವಾಸಿ ತಾಣವೇ ಪ್ರಭು? ನಮ್ಮಂತ 8ನೆಯ ಬಟ್ಟಲಾದ್ರು ಅಲ್ಲಿ ಹೋಗಲಿಕ್ಕೆ 10 ಸಲ ಯೋಚನೆ ಮಾಡ್ತೇವೆ. ಅಂತ ಕಗ್ಗತ್ತಲೆಯ ಕಾನನ ಅಲ್ಲಿ ಯಾವ ಭೀತಿಯೂ ಇಲ್ಲದೆ ತಾನೋ ವಿತಾನೋ ವರ್ತುಲಾಕಾರಗಳಿಂದ ಗಾನವನ್ನು ಹಾಡುತ್ತಾ ಉಯ್ಯಾಲೆಯಲ್ಲಿ ಕುಳಿತ ಬಾಲೆ ನಮ್ಮನ್ನೆಲ್ಲ ಕೈ ಬೀಸಿ ಕರೀತಾ ಇದ್ದಾಳೆ ಎಂದಾದ್ರೆ ಹೆಣ್ತನದ ಪರಿಧಿಯ ಒಳಗೆ ಉಂಟು ಅಂತ ನೀನು ಭಾವಿಸ್ತೀಯ? ಮತ್ತೆ ಹೇಗೆ ಅದು? ಇಲ್ಲ ಪ್ರಭು, ಚಂಡಮುಂಡರ ಹೇಳಿದ ಮಾತನ್ನೇ ನೀನು ಯೋಚಿಸಬೇಡ. ಸುಗ್ರೀವ ಹೇಳಿದರ ಬಗ್ಗೆ ಸ್ವಲ್ಪ ಯೋಚಿಸು. ಅವಳು ಮಾನಿನಿ ಅಲ್ಲ ಪ್ರಭು. ಮತ್ತೆ ಯಾರು ಅವಳು? ಹೆಣ್ಣೊಬ್ಬಳಿಗೆ ಅಷ್ಟು ಧೈರ್ಯ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಿಡು, ಕುಳಿತುಕೊಂಡದೊಂದು ಬದಿಯಲ್ಲಿಡುವ. ಮದುವೆ ಆಗ್ಬೇಕು ಅಂತ ಹೇಳಿದ್ರೆ ಏನು ಹೇಳಿದ್ಲು? ಪಣವನ್ನು ಒಡ್ಡಿದಳು. ಹೌದಾ? ತಾಯಿ ಹೆತ್ತ ಮಗ ಯಾವನಾದ್ರೂ ನಿನ್ನನ್ನು ಕತ್ತಿಕಾಳಗಕ್ಕೆ ವರ್ತಮಾನದಲ್ಲಿ ಕರೆಯುವಷ್ಟು ಧೈರ್ಯ ಉಂಟಾ? ಇಲ್ಲ. 3 ಮೂರ್ತಿಗಳು ನಿನ್ನ ಮುಂದೆ ತಲೆ ತಗ್ಗಿಸ್ತಾರೆ ಪ್ರಭು. ಹೌದು, 3 ಮೂರ್ತಿಗಳು ಸೃಷ್ಟಿ ಮಾಡಿದಲ್ವ ಈ ಪ್ರಪಂಚದಲ್ಲಿರುವುದು. ಅವರು ಯಾರೂ ಕರೆಯದೆ ಇವಳೊಬ್ಬಳು ಕರೀತಾಳೆ ಅಂದ್ರೆ ಅರ್ಥ ಎಂತದ್ದು? 3 ಮೂರ್ತಿಗಳ ಸೃಷ್ಟಿಯಲ್ಲಿ ಇಲ್ಲ ಇವಳು ಅಂತ ಅರ್ಥ. 3 ಮೂರ್ತಿಗಳನ್ನೇ ಸೃಷ್ಟಿಸಿದವಳು ಅಂತ ಅರ್ಥ. ಒಂದು ಯೋಚಿಸು ನೀನು, ಬ್ರಹ್ಮ ಸೃಷ್ಟಿಯಲ್ಲಿ ಒಮ್ಮೆ ಸತ್ತವ ಅದೇ ಹಿನ್ನೆಲೆಯಲ್ಲಿ ಅದೇ ಶರೀರದಲ್ಲಿ ಮತ್ತೊಮ್ಮೆ ಬದುಕಿ ಬರ್ತಾನ? ಪ್ರಕರಣ ಇಲ್ಲ. ಮತ್ತೆ ಆ ಹೆಣವನ್ನು ಹೂಳುವುದ ಅಥವಾ ಸುಡುವುದು? ಸುಗ್ರೀವ ಅದೇ ಶರೀರದಲ್ಲಿ ಮತ್ತೆ ಬದುಕಿ ಬರಲಿಲ್ಲ. ಬ್ರಹ್ಮ ಸೃಷ್ಟಿಯಲ್ಲಿ ನೀನು ಇಷ್ಟು ದೊಡ್ಡ ಸಮರ್ಥ ಅಲ್ವಾ? ಯಾರನ್ನಾದ್ರೂ ನಗೆಯಾಡಿ ಕೊಂದಿದ್ದೀಯಾ? ಅವಳು ಕೊಂದಳಲ್ಲ ಪ್ರಭು. ಬ್ರಹ್ಮ ಸೃಷ್ಟಿಯಲ್ಲಿ ಕಣ್ಣಿನಿಂದ ಬೆಂಕಿ ಬಂದು ಯಾರಾದ್ರೂ ಸುಟ್ಟು ಬೂದಿಯಾಗಿದ್ದಾನ? ಅವಳು ಮಾಡಿದ್ಲಲ್ಲ ಪ್ರಭು. ಬ್ರಹ್ಮ ಸೃಷ್ಟಿಯಲ್ಲಿ ಚಂಡಮುಂಡರ ಬ್ರಹ್ಮಚರ್ಯವನ್ನು ಹಾಳು ಮಾಡಿ ಕೊಲ್ಲುವವರು ಇದ್ದಾರ? ಅವಳು ಕೊಂದಳಲ್ಲ ಪ್ರಭು. ಅದರ ಅರ್ಥ ಎಂತದ್ದು? ಬ್ರಹ್ಮ ಸೃಷ್ಟಿಯ ಒಳಗಿಲ್ಲ ಅವಳು. ಮತ್ತೆ ಎಲ್ಲಿದ್ದಾಳು? ಬ್ರಹ್ಮನೇ ಅವಳಿಂದ ಸೃಷ್ಟಿಯಾದದ್ದು. ತರುಣಿ ಅಲ್ಲ, ಪ್ರಪಂಚವನ್ನೇ ಆಧರಿಸಿ ನಿಂತಿರುವ ಆದಿಮಾಯೆಯೇ ಇಳಿದು ಬಂದಿದ್ದಾಳೆ. ಯಾಕೆ ಬಂದಿದ್ದಾಳೆ? ದೈತ್ಯವರ ತ್ರಿದಶರನ್ನು ಪಡೆಯುವ ನಿರ್ಧಾರ ಮಾಡಿದ್ದಾಳೆ. ದೇವತೆಗಳ ಉದ್ಧಾರಕ್ಕೆ ಲೋಕನಾಯಕಿಯಾದ ಸರ್ವೇಶ್ವರಿ ಇಲ್ಲಿಯವರೆಗೆ ಬಂದ್ರೆ ನೀನು ಯಥಾರ್ಥವನ್ನು ಅರ್ಥ ಮಾಡಿಕೊಂಡು ಮುಂದುವರಿಯುವುದು ಬಿಟ್ಟು ಅವಳಲ್ಲಿ ಮೋಹ ಬೀರುವುದು ಇದು ಸರಿಯೇ? ಅಪ್ರಯೋಜಕವಾಗಿ ದೈತ್ಯಾನ್ವಯವನ್ನು ಯಮನಾಲಯಕ್ಕೆ ಅಟ್ಟುವಂತ ಈ ಕೆಟ್ಟ ನಿರ್ಧಾರವನ್ನು ಬದಿಗಿಟ್ಟು ಸ್ವಲ್ಪ ವಿವೇಕಿಯಾಗಿ ನೀನು ಮುನ್ನಡೆದೆ ಎಂದಾದ್ರೆ ಉಳಿದ ದಾನವ ಕುಲದ ಉದ್ಧಾರಕ್ಕೆ ಹೇತುವಾಗುತ್ತದೆ ಅಂತ ನನ್ನ ಅಭಿಪ್ರಾಯ. ಅಯ್ಯ ರಕ್ತ ಬೀಜ, ಹಾಗಾದ್ರೆ ಈ ಪ್ರಕರಣದಲ್ಲಿ ನಿನ್ನ ಮನದಲ್ಲಿರುವಂತಹ ಅಭಿಪ್ರಾಯವನ್ನು ನನ್ನಲ್ಲಿ ಬಿತ್ತರಿಸು. ಹೇಳಬಹುದಿತ್ತು, ಏನು ಹೇಳದೆ? ಆದ್ರೆ ಒಂದುಂಟು. ಯಾವುದು? ನಾವು ಯಾವುದೇ ಒಳ್ಳೆ ಔಷಧಿ ಕೊಡ್ಲಿ ಮೊದಲು ಸೇವಿಸಿದ ಅಮಲು ಪದಾರ್ಥ ಇರಬಾರ್ದು. ಇಲ್ಲ, ಅಮಲು ಪದಾರ್ಥ ಯಾರಾದ್ರೂ ಸೇವಿಸಿದ್ರೆ ಅವನಿಗೆ ಔಷಧಿ ಕೊಟ್ಟರು ಅದು ಪರಿಣಾಮ ಆಗುದಿಲ್ಲ, ಪ್ರಯೋಜನ ಇಲ್ಲ. ನಾನೊಂದು ಔಷಧಿ ಅಂತ ನಿನಗೆ ಅಭಿಪ್ರಾಯ ಹೇಳಬೇಕು. ಮೊದಲೊಂದು ಸೇವಿಸಿದ ಅಮಲು ಪದಾರ್ಥ ಉಂಟಲ್ಲ, ಅದನ್ನು ವಮನ ಮಾಡಬೇಕು. ಅದಕ್ಕೆ ಮೂರ್ಖತನ ಅಂತ ಬಿಡು. ಮೂರ್ಖತೆಯ ಮನದ ಮೂರ್ಖತೆಯ ತ್ರೈಗೆ ತೊಡದೆ ಚರಣಗೆ ಭಕ್ತಿಗಿಂದಲೇ ಒಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಜಡಜಪೇಠದ ಮರದ ದಿನದಲ್ಲಿ ಪಡೆದು ಸುಖವನ್ನು ಬಾಳುವುದೇನು ತಲೆ ನುಡಿಗೆ ನೀತಿಯ ಬಿಡು ಮನದ ಮೂರ್ಖತೆಯ ಧನುಜೇಶ ನಿನ್ನ ಮೈ ಮನಸ್ಸನ್ನು ಆವರಿಸಿದಂತ ಮಾದಕ ವಸ್ತುವಿಗೆ ಹೆಸರು ಮೂರ್ಖತೆ ಎನ್ನುವುದಾಗಿ. ಅದು ಎಷ್ಟು ಸಮಯ ಇರ್ತದೋ ಅಷ್ಟು ಸಮಯ ನನ್ನ ಅಭಿಪ್ರಾಯ ಎನ್ನುವುದಕ್ಕೆ ಪ್ರಾಶಸ್ತ್ಯ ಸಿಗುವುದಿಲ್ಲ. ಬಿಡು ಮನದ ಮೂರ್ಖತೆಯ. ಯಾವಾಗಲೂ ಹಾಗೆ ಪ್ರಭು, ಕ್ರೋಧ ಮೂರ್ಖತನದಿಂದ ಆರಂಭ ಆಗ್ತದೆ,
ಪಶ್ಚಾತ್ತಾಪದಿಂದ ಕೊನೆಗೊಳ್ಳುತ್ತದೆ. ನಾಳಿನ ದಿವಸ ನಮ್ಮ ಒಡೆಯ ನಮಗೆ ಅನ್ನ ಕೊಟ್ಟ ವಿಭು ಪಶ್ಚಾತ್ತಾಪದಿಂದ ಕರಟಿ ಕಮರಿ ಹೋಗುವ ಸ್ಥಿತಿ ನಮ್ಮ ಮುಂಭಾಗದಲ್ಲಿ ಆಗಕೂಡದು. ಇಲ್ಲ ಇಲ್ಲ, ಅವಳನ್ನು ಹೆಣ್ಣು ಎನ್ನುವುದಾಗಿ ಭಾವಿಸಿ ನೀನು ಅತಿಕ್ರಮಣ ಮಾಡುವುದಕ್ಕೆ ಹೊರಟ್ರೆ ನಾಳೆ ನಿನಗಾಗುವ ನಮಗಾಗುವ ಹಾನಿಗೆ ಯಾರನ್ನೂ ದೂರಿ ಪ್ರಯೋಜನ ಇಲ್ಲ ಪ್ರಭು. ಅದಿಲ್ಲ ಜಿಯಾ, ಬೇಲಿಯನ್ನು ಹಾರಿ ಕಾಲಿಗೆ ಗಾಯ ಆದ್ರೆ ಬೇಲಿಯನ್ನು ದೂರಿ ಪ್ರಯೋಜನ ಇಲ್ಲ, ಹಾರಿದವನನ್ನೇ ದೂರುವುದು. ಲೋಕದ ತಾಯಿ ಬಂದ್ರೆ ಅವಳಲ್ಲಿ ಮೋಹ ಬೀರ್ಲಿಕ್ಕೆ ಹೊರಟ್ರೆ ತಾಯಿಯ ಸರಗಿಯ ಕೈ ಹಾಕಲಿಕ್ಕೆ ಹೊರಟವರು ಬದುಕುವಂತ ಯಾವುದಾದ್ರೂ ಸಂದರ್ಭ ಒದಗಿದೆ ಪ್ರಭು. ಬಂದವಳು ತ್ರೈ ಜಗದೊಡತಿ ಲೋಕದ ತಾಯಿ. ನೀನು ಯಾವ ಬಲದಿಂದ ಹೊರಟದ್ದು? ಜಡಜ ಪೀಠನ ವರದ ಬಲದಿಂದ ಹೊರಟದ್ದು ಉಂಟು ನನ್ನಲ್ಲಿ. ಜಡಜ ಪೀಠನ ವರದ ಬಲ ಎನ್ನುವ ಕತ್ತಿಯನ್ನು ಹಿಡಿದುಕೊಂಡು ಸಮುದ್ರವನ್ನು ಕಡಿಯುತ್ತೇನೆ ಅಂತ ಹೊರಟಿದ್ದು. ಆಗ್ಲಿಕ್ಕಿಲ್ಲ ಪ್ರಭು. ಅಗಾಧವಾದದ್ದು, ವಿಶಾಲವಾದದ್ದು, ಗಂಭೀರವಾದದ್ದು, ಆಳವಾದದ್ದು ಇಲ್ಲಿಯವರೆಗೆ ಬಂದಿದೆ. ಅದರ ವಿಸ್ತಾರ ಎಷ್ಟು, ಅದರ ಆಳ ಎಷ್ಟು ಯಾರಿಗೂ ಹುಡುಕಲಿಕ್ಕೆ ಆಗಲಿಲ್ಲ. ಜಡಜ ಪೀಠನವರ ಎನ್ನುವ ಉಪ್ಪಿನ ಬೊಂಬೆಯನ್ನು ಸಮುದ್ರದ ಆಳ ಎಷ್ಟು ಅಂತ ನೋಡ್ಲಿಕ್ಕೆ ನೀನು ಹಾಕಿದೆ ಅಂತ ಆದ್ರೆ ಉಪ್ಪಿನ ಬೊಂಬೆ ಕರಗಿ ಹೋಗುವುದಲ್ಲದೆ ಸಮುದ್ರದ ಆಳ ಗೊತ್ತಾಗುವುದಿಲ್ಲ, ಗೊತ್ತಾಗ್ಲಿಕ್ಕಿಲ್ಲ. ಹಾಗಾಗಿ ಜಡಜ ಪೀಠನ ವರ ಎನ್ನುವ ಉಪ್ಪಿನ ಬೊಂಬೆಯನ್ನು ಬದಿಗಿಡು. ಇವಳ ಕಾರುಣ್ಯ ಎನ್ನುವ ವಜ್ರ ಪಂಜರದ ಕವಚದಲ್ಲಿ ಅವು ಚಿಟ್ಟುಕೊಂಡು ಬದುಕಬೇಕು. ಅವಳ ಕಾರುಣ್ಯವನ್ನು ಪಡೆಯುವುದಕ್ಕೆ ಒಂದು ದಾರಿ ಉಂಟು ಪ್ರಭು. ಇಲ್ಲಿಯವರೆಗೆ ನೀನು ಕೈ ಹಿಡಿಯಬೇಕು ಅಂತ ಮನಸ್ಸು ಮಾಡಿದ್ದಿ. ಕಾಮನೆ ಇರ್ಲಿ ಪ್ರಭು. ಕಾಮನೆ ಎನ್ನುವುದಕ್ಕೆ ಕೆಟ್ಟದ್ದೇ ಅರ್ಥ ಇರುವುದಲ್ಲ, ಒಳ್ಳೆಯದಕ್ಕೂ ಕಾಮನೆ ಅಂತ ಅರ್ಥ. ಜಿಯಾ, ಅವಳನ್ನು ಸತಿಯಾಗಿ ಪಡೆಯಬೇಕು ಎನ್ನುವ ಕಾಮನೆಯನ್ನು ಬದಿಗಿಟ್ಟು ಅವಳನ್ನು ಮೋಕ್ಷ ಸತಿಯಾಗಿ ಪಡೆಯಬೇಕು ಎನ್ನುವಂತ ಉಚ್ಛ್ರಾಯವಾದ ಉತ್ಕೃಷ್ಟವಾದ ಕಾಮನೆಯನ್ನು ಇರಿಸಿಕೊ. ಕೈ ಹಿಡಿಯುವ ಕೆಟ್ಟ ಯೋಚನೆಯನ್ನು ಬದಿಗಿಡು. ಕತ್ತಿಯನ್ನು ಕೆಳಗಿಡು. ಕದಂಬ ವನಕ್ಕೆ ಹೋಗಿ ನಿನ್ನನ್ನು ಕಾಮಿನಿ ಎನ್ನುವುದಾಗಿ ಭಾವಿಸಿ ನಾನು ತಪ್ಪಿದೆ ಅಂತ ಹೇಳು. ಸಮಸ್ತ ಕರ್ಪೂರಾನ್ವಯದ ಪರವಾಗಿ ಕಳಪತಿಯಾದ ನಾನು ಕಾತ್ಯಾಯಿನಿಯಾದಂತಹ ನಿನ್ನ ಕಾಲಬುಡದಲ್ಲಿ ಬಿದ್ದಿದ್ದೇನೆ ಅಂತ ಹೇಳು. ಮತ್ತೆ ಏನದು ಎಲ್ಲ ರಕ್ತ ಬೀಜ ಬಂದವಳು ಸಾಮಾನ್ಯದವಳಲ್ಲ, ಲೋಕದ ಮಾತೆ ಮಹಾಶಕ್ತಿಯನ್ನು ವಿಚಾರ ಸುಗ್ರೀವ ಹೇಳುವಾಗಲೇ ನಾನು ಅರ್ಥೈಸಿಕೊಂಡಿದ್ದೇನೆ. ಖಂಡಿತ. ಆದರೆ ಶುಂಭದಾನವ ಯಾವುದನ್ನು ಪಡೆಯಬೇಕು ಅದನ್ನು ಪಡೆಯುವುದಕ್ಕೆ ನಾನು ಹೊರಟು ನಿಂತಿದ್ದೇನೆ. ಕೇವಲ ನನಗೆ ಒಬ್ಬನಿಗಾಗಿ ಅಲ್ಲ, ಸಮಸ್ತ ದಾನವ ಕುಲಕ್ಕೆ ಬೇಕಾಗಿ ಯಾವುದು ಬೇಕೋ ಅದನ್ನು ಪಡೆಯುತ್ತೇನೆ. ಈ ಶುಂಭದಾನವ ಎಲ್ಲ ರಕ್ತ ಬೀಜ ಬಿಡು ಬಿಡು ನಿನ್ನ ಬೆಳಗಿನ ಬಣ್ಣದ ನುಡಿಗಳನ್ನು. ನಿನ್ನಲ್ಲಿ ಶಕ್ತಿ ಸಾಮರ್ಥ್ಯ ಉಂಟಾ? ರಥವನ್ನು ನಡಿ ನನ್ನ ಜೊತೆಯಲ್ಲಿ ಬಾ.
ಸೇರಿಸಿಕೊಂಡು ಕದಂಬ ವನದವರೆಗೆ ಹಂಬಲಿಸಿ ಕುತೂಹಲದಿಂದ ಬಂದೆ. ಇಲ್ಲಿರುವಂತಹ ಬೆಳಕಿನ ಪ್ರಭಾವ, ಇಲ್ಲಿ ಕಾಣುತ್ತಿರುವ ವಿಚಿತ್ರ ಸನ್ನಿವೇಶ, ಇದನ್ನೆಲ್ಲ ನೋಡುತ್ತಾ ನೋಡುತ್ತಾ ಮುಂದುವರಿದು ಇಲ್ಲಿ ಅಘಟಿತ ಘಟನೆಯ ಮೂಲವನ್ನು ಹುಡುಕಿ ಹೊರಟೆ ಎಂದಾದ್ರೆ, ಆಹಾ, ಪ್ರಫುಲ್ಲಿತ ಮಾನಸನಾದೆ, ಸಾನಂದ ನೇತ್ರನಾದೆ, ಪುಳಕಿತ ಗಾತ್ರನಾದೆ, ಪಾವನ ಪಾತ್ರನಾದೆ. ಲೋಕದ ನಾಯಕಿ ಬಾಲೆಯಾಗಿ ಕುಳಿತಿದ್ದಾಳೆ.
ಅವಳೆಲ್ಲಿದ್ದಾಳೆ ಅಂತ ಹುಡುಕಿದ್ರೆ ವೇದಗಳಿಗೆ ಸಿಗಲಿಲ್ಲ. ಸಾವಿರ ಸಾವಿರ ವರ್ಷ ತಪಸ್ಸನ್ನಾಚರಿಸಿದ ಋಷಿಮುನಿಗಳಿಗೆ ಹುಡುಕಲಿಕ್ಕೆ ಆಗಲಿಲ್ಲ. ಶಾಸ್ತ್ರ ಪುರಾಣಗಳು ಸೋತು ಹೋದವು. ಎಷ್ಟು ನೋಡಿದ್ರು ಆಕಾಶವನ್ನು ನಾವು ನೋಡಿದಾಗ ಇಲ್ಲಿಂದ ಎಷ್ಟು ಎತ್ತರ ಉಂಟೋ ಅಷ್ಟೇ ಎತ್ತರ 10 ಯೋಜನೆ ಮೇಲೆ ಹೋದ್ರೂ ಸಿಗುತ್ತದೆ. ಅದಕ್ಕೆ ಅತ್ಯತ್ತಿಷ್ಟ ದಶಾಂಗುಲಂ ಅಂತ ಹೇಳು. ನಮ್ಮ ಕಣ್ಣಿಗಿಂತ ಎಷ್ಟಿದ್ರೂ ಮೇಲೆ. ಇವಳು ಹಾಗೆ ಅಂತೆ ಅಂತಲ್ಲಿ ಬಾಲೆಯಾಗಿ ಬಂದಿದ್ದಾಳೆ. ಅದರ ಅರ್ಥ ಎಂಥದ್ದು? ಮಹತಾ ಮಹೀಯಳು ಅಣೋರಣೀಯಳು. ಎಷ್ಟು ದೊಡ್ಡವಳಾಗಿಯೂ ಕಾಣಬಲ್ಲಳು, ಎಷ್ಟು ಸಣ್ಣವಳಾಗಿಯೂ ಇರಬಲ್ಲಳು. ಯಾಕೆ ಸಣ್ಣವಳಾಗಿದ್ದಾಳೆ? ತಾಯಿ ತನ್ನ ಮಟ್ಟಕ್ಕೆ ತನಗೆ ಒಳ್ಳೆ ಉಚ್ಚಾರ ಮಗುಚಿ ಮಾತಾಡ್ಲಿಕ್ಕೆ ಆಗ್ತದೆ, ತನಗೆ ವೇಗವಾಗಿ ನಡಿಲಿಕ್ಕೆ ಆಗ್ತದೆ ಅಂತ 2.5 ವರ್ಷದ ಮಗುವಿನಲ್ಲಿ ತಾನು ವೇಗವಾಗಿ ಮಾತಾಡಿ ವೇಗವಾಗಿ ನಡೆದು ಅದನ್ನು ಕರ್ಕೊಂಡು ಹೋಗ್ತಾಳ. ಮಗು ಹೇಗೆ ತೊದಲು ಮಾತಾಡ್ತದೋ ಹಾಗೆ ಇವಳು ತೊದಲಿ ಮಾತಾಡ್ತಾಳೆ. ಮಗು ಹೇಗೆ ನಿಧಾನ ಹೆಜ್ಜೆ ಇಡ್ತದೋ ಹಾಗೆ ಇವಳು ಹೆಜ್ಜೆ ಇಡ್ತಾಳೆ. ಯಾಕೆ ಇವಳಿಗೆ ಕೊಡುದಿಲ್ಲ ಅಂತಲ್ಲ, ಮಗುವಿನ ಮಟ್ಟಕ್ಕೆ ಇವಳು ಇಳಿತಾಳೆ ಅಂತ ಅರ್ಥ. ಲೋಕದ ತಾಯಿ ನಮ್ಮ ಮಟ್ಟಕ್ಕೆ ಇಳಿದಿದ್ದಾಳೆ. ಅರ್ಥ ಮಾಡಿಕೊಳ್ಳುವುದಿದ್ರೆ ಅವಿವೇಕಿಗಳೇ ಅರ್ಥ ಮಾಡಿಕೊಳ್ಳಿ. ತಾಯಿಯಾದ ಇವಳು ಮಟ್ಟ ಇಳಿದು ಬಂದ್ರೆ ನಮಗಿಂತ ಕೆಳಗಿದ್ದಾಳೆ ಅಂತ ಭಾವಿಸಿದ ಮೂರ್ಖರಿಗೆ ಏನನ್ನೋಣ? ನಮ್ಮವರು ನೋಡ್ಲಿಲ್ವ? ನಾನು ಮಾತ್ರ ನೋಡಿದ್ದ? ಯಾರಿಗಾದ್ರೂ ಇವಳ ಸ್ವರೂಪ ಖಂಡಿತ ಹೇಗೆ ಕಾಣುವುದು? ಸಿಹಿ ಕೊಡಿ, ಕಹಿ ಕೊಡಿ, ಹುಳಿ ಕೊಡಿ, ಒಗರು ಕೊಡಿ. ನಾಲಿಗೆಯಲ್ಲಿ ರುಚಿಗ್ರಹಣ ಶಕ್ತಿ ಇಲ್ಲದೆ ನಾಲಿಗೆ ದಪ್ಪಾದ್ರೆ ಯಾವುದು ಕೊಟ್ಟರು ಒಂದೇ ಅಲ್ವಾ? ಅದು ಸಿಹಿಯೋ ಕಹಿ ಅಂತ ಗೊತ್ತಾಗಬೇಕಾದ್ರೆ ನಾಲಿಗೆಯಲ್ಲಿ ರುಚಿಗ್ರಹಣ ಶಕ್ತಿ ಬೇಕು. ಸ್ವಲ್ಪ ಆದ್ರೂ ಒಳಗೆ ಸಂಸ್ಕಾರ ಇಲ್ಲದ್ರೆ ಲೋಕದ ತಾಯಿ ಬಂದ್ರೇನು ಅಥವಾ ಸಾಮಾನ್ಯ ಹೆಣ್ಣು ಬಂದ್ರೇನು ಎಲ್ಲ ಒಂದೇ. ಸಪ್ಪೆ ನಾಲಿಗೆಯಲ್ಲಿ ಸಿಹಿ ಇಟ್ರೇನು ಕಹಿ ಇಟ್ರೇನು. ಹಾಗಾಗಿ ಹೋಯಿತು ನಮ್ಮ ಚಂಡಮುಂಡ ಧೂಮ್ರಾಕ್ಷರ ಸ್ಥಿತಿ. ಹೇಗೆ ಕುಳಿತಿದ್ದಾಳೆ? ಗಾಢ ಗರ್ವದಿಂದ ಕುಳಿತಿದ್ದಾಳೆ. ಯಾಕೆ ಈ ಗಾಢ ಗರ್ವ? ಶುದ್ಧ ಬಂಗಾರದ ಗಟ್ಟಿ ಆಭರಣಕ್ಕಾಗುವುದಿಲ್ಲ, ಸ್ವಲ್ಪ ತಾಮ್ರ ಸೇರಿಸಬೇಕು ಅದಕ್ಕೆ. ಹಾಗೆ ಪೂರ್ತಿ ಕಾರುಣ್ಯದಾಯಕ ಆದರೆ ಲೋಕದ ಸ್ಥಿತಿಗತಿ ಎನ್ನುವ ಆಭರಣದ ಆಕಾರ ಬರುವುದಿಲ್ಲ. ಅದಕ್ಕೆ ಗಾಢ ಗರ್ವದ ತಾಮ್ರ ಸೇರಿಸಿದ್ದಾಳೆ. ಇವಳನ್ನು ತಿಳಿಯದೆ ನೀತಾಯಿತೆ. ಕಲೀಲಿಲ್ವೋ? ಕಲಿತಿದ್ದಾರೆ. ಆದರೆ ನೋಡುವುದನ್ನು ಹಿಂದೆ ಉಳಿದಿದ್ದಾರೆ. ದುಷ್ಟತನ ಅಲ್ಲ. ನಾವು ಬದುಕುವುದಕ್ಕೆ ಬೇಕಾಗಿ ಯಾರಿಗೂ ಉಪದ್ರ ಆಗುವುದು ತೊಂದರೆ ಇಲ್ಲ ಅಂತ ಹೇಳುವ ರಕ್ಕಸರ ಮಧ್ಯೆ ಎಷ್ಟು ಸರಿ ಮಾಡ್ಲಿಕ್ಕಾಗ್ತದೆ ಹೇಳಿ? ನಾವು ಯಾರ್ಯಾರ ಸಮಾಧಿಯ ಮೇಲೆ ಸೌದಗಟ್ಟಿಯೇ ನಮಗೆ ಅಭ್ಯಾಸ. ಮತ್ತೊಬ್ಬರ ಕಣ್ಣೀರಿನಲ್ಲಿ ಅನ್ನ ಬೇಯಿಸಿದಲ್ಲದೆ ನಮ್ಮ ಬೆವರಿನಲ್ಲಿ ಎಲ್ಲಿ ಅನ್ನ ಬೇಯಿಸಿದ್ದೇವೆ ನಾವು? ಅದರ ಫಲ ತಿಂತಾ ಇದ್ದೇವೆ ನೋಡಿ. ಏನು ಮಾಡೋಣ? ಉಳಿದವರು ಬಿಡಿ, ಶುಂಭನು ಹೀಗಾದನಲ್ಲ, ಬಹುಶಃ ಅವನಿಗೂ ಸಾಕಾಗಿರ್ಬೇಕು. ಒಮ್ಮೆ ತಲುಪುವಲ್ಲಿಗೆ ತಲುಪುವ ಅಂತ ಯೋಚಿಸಿದ್ದಾನೆ. ಹೂವಿನ ಮೇಲೆ ಮೊದಲಿನ ತಾಸು ನಮಗೆ ಪರಿಮಳ ಬರ್ತದೆ. ಸ್ವಲ್ಪ ಹೊತ್ತು ಕಳೆದ ಮೇಲೆ ಅದೇ ಚುಚ್ಚಲಿಕ್ಕೆ ಆರಂಭ ಆಗ್ತದೆ. ಮತ್ತೆ ಸ್ವಲ್ಪ ಹೊತ್ತು ಕಳೆದ ಮೇಲೆ ವಾಸನೆ ಆರಂಭ ಆಗ್ತದೆ. ಶುಂಭನಿಗೂ ಈ ವೈಭವ ಎನ್ನುವ ಮಾಲೆ ಕೊಳೆತಿರಬೇಕು. ಅದಕ್ಕೆ ಇವಳಿಂದ ಮಾಲೆ ಹಾಕಿಸಿಕೊಳ್ಬೇಕು ಅಂತ ಹೊರಟಿದ್ದಾನೆ. ಇವಳಿಂದ ಮಾಲೆ ಹಾಕಿಸಿಕೊಂಡ್ರೆ ಏನಾಗ್ತದೆ ಅಂತ ನಮಗೆ ಗೊತ್ತಾಗುವಾಗ ಅವನಿಗೆ ಗೊತ್ತಾಗುವುದಿಲ್ವ? ಗೊತ್ತಾಗುತ್ತದೆ. ಗೊತ್ತಾದ್ರೂ ಹೊರಟಿದ್ದಾನೆ. ಎಲ್ಲವನ್ನು ಒಂದೇ ಸ್ಥಳದಲ್ಲಿ ಮುಗಿಸಿ ಬಿಡೋಣ ಅಂತ ನಿರ್ಧಾರ ಇರಬೇಕು. ಏನು ಮಾಡುವ? ಅವನೇನೋ ಮುಕ್ತಿಗೆ ಹೊರಟಿದ್ದಾನೆ. ನಮಗೆ ಅವನ ಅನ್ನದ ಋಣ ಉಂಟಲ್ಲ. ಶುಂಭನ ಕೂಡ ಭಾಷೆಯನ್ನೊರೆದು ಬಂದಿಗೆ ಈ ಋಣ ತೀರಿಸುವುದು ಹೇಗೆ? ನಾವು ಎಷ್ಟು ಪ್ರಯತ್ನ ಪಟ್ಟರೂ ಋಣ ತೀರ್ಲಿಕ್ಕಿಲ್ಲ. ಋಣ ಮುಗಿಸುವಂತ ಸರ್ವ ಸಂಕಲ್ಪ ಇರುವುದು ಅವಳಲ್ಲಿ. ಅವನ ಅನ್ನದ ಋಣ ಮುಗಿಸಲಿಕ್ಕೆ ನಾವು ಪ್ರಯತ್ನ ಮಾಡುವ. ಒಂದು ಅನ್ನದ ಋಣ ಉಂಟು ಅಂತ ನಮ್ಮೊಂದಿಗೆ ಬಂದು ನಮ್ಮ ಅನ್ನದ ಋಣವನ್ನು ತೀರಿಸುವುದಕ್ಕೆ ಅವಳು ನೆರವಾಗುತ್ತಾಳೆ. ಇಲ್ಲದೆ ಪ್ರಪಂಚದಲ್ಲಿ ಅನ್ನದ ಋಣ ನಿನಗಿಲ್ಲ ಅಂತೇಳಿ ಅವಳೇ ಒಂದು ವ್ಯವಸ್ಥೆ ಮಾಡ್ತಾಳೆ. ಸಂಕಲ್ಪ ಅವಳದ್ದಲ್ವಾ? ನಾವು ಪ್ರಯತ್ನ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಒಂದು ಮಂಟಪ ಕಟ್ಟುವ. ಶುಂಭನ ಮದುವೆಗಾಗ್ತದ?
ಅಥವಾ ಅವನ ಉತ್ತರ ಕ್ರಿಯೆಗೆ ಆಗ್ತದ ನಿರ್ಣಯ ಅವಳು ಮಾಡ್ಲಿ. ಮಾತಿನ ಮಂಟಪ ನಾವು ಎನ್ನುವುದರಿಂದ ಶವ ಹೊರುವುದಕ್ಕಾಗ್ತದೋ ಕೊಳಲಿಗಾಗ್ತದೋ ಪಲ್ಲಕ್ಕಿಗೆ ಆಗ್ತದೋ ನಿರ್ಧಾರ ಆಗುದು. ಚರ್ಮ ಒಂದೇ, ಪಾದರಕ್ಷೆಗೋ ಮೃದಂಗಕ್ಕೋ ಸಂಸ್ಕಾರ ನಿರ್ಣಯ ಮಾಡುವುದು. ಘಟ ಒಂದೇ, ಹೆಂಡ ಕುಡಿಯುವುದಕ್ಕೋ ಸಂಗೀತ ವಾದ್ಯ ಸಾಧನವೋ ಸಂಸ್ಕಾರ ನಿರ್ಣಯ ಮಾಡುವುದು. ತಾಯಿ, ದಾನವ ಕುಲಕ್ಕೊಂದು ಹೊಸ ಸಂಸ್ಕಾರ ಕೊಟ್ಟವ ನಮ್ಮ. ನವ ಸಂಸ್ಕಾರವನ್ನು ಕೊಟ್ಟ ಶುಂಭ ಈಗ ಮದುವೆ ಆಗಬೇಕು ಅಂತ ಹೊರಟಿದ್ದಾನೆ. ಪ್ರಾಯ ತುಂಬಾ ಕಳೀತಮ್ಮ. ತಪ್ಪವನದ್ದಲ್ಲ, ಸಾಧಕರ ಗ್ರಹಚಾರವೇ ಎಷ್ಟು. ಕೆಲವರೆಲ್ಲ ಹೇಳುದು ಮದುವೆ ಆದ್ರೆ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಇವ ಸಾಧನೆ ಮಾಡಿದ ಮೇಲೆ ಮದುವೆ ಆಗ್ಲಿಕ್ಕೆ ಹೊರಡುದು, ಆಗ ಪ್ರಾಯ ಕಳೆಯುವುದು. ಈಗ ಶುಂಭನದ್ದು ಹಾಗಾಗಿದೆ. ಆದ್ರೂ ಪ್ರಾಯದ ವಿಷಯ ಒಂದು ಬಿಟ್ರೆ ಶುಂಭನಂತ ಯೋಗ್ಯ ವರ ಪ್ರಪಂಚದಲ್ಲಿ ಭೂತಗನ್ನಡಿ ಹಿಡಿದು ಹುಡುಕಿದ್ರು ಮತ್ತೊಬ್ಬ ಸಿಗಲಿಕ್ಕಿಲ್ಲ. ಅವನ ಪಾದದ ಗುರುತು ಪಾತಾಳದಲ್ಲಿ ಉಂಟು, ಅವನ ಕಿರೀಟದ ಮಣಿ ದೇವಲೋಕದಲ್ಲಿ ಉಂಟು. ಅಷ್ಟು ವ್ಯಾಪಿಸಿದ್ದಾನೆ. ಕೀರ್ತಿ ವಾಹಿನಿಯಲ್ಲಿ ಮುಳುಗೇಳುತ್ತಾ ಇದ್ದಾನೆ. ಶಿಖರವನ್ನು ಏರಿದ್ದಾನೆ. ಅಮ್ಮ, ನನಗೆ ಮಾತಾಡಿದ್ರೆ ಒಂದೊಂದು ವಿಷಯ ನೆನಪಾಗ್ತದೆ. ದೊಡ್ಡ ಮನಸ್ಸು ಮಾಡಬೇಕು. ಅಲ್ಲಿಯವರೆಗೆ ಈ ಚಿನ್ನದ ಮೇಣೆಯನ್ನೇರಿ ಬಂದು ಶುಂಭನನ್ನು ವರಿಸಿ ದಾನವ ಕುಲವನ್ನು ಉದ್ಧರಿಸಿ ಬಾರಿಸುವ ಮರಣ ಮೃದಂಗವನ್ನು ಬದಿಗಿರಿಸಿ ನಮಗೆಲ್ಲ ಒಂದು ಕಲ್ಯಾಣಕರವಾದ ವಾತಾವರಣವನ್ನು ದಯಪಾಲಿಸಬೇಕು ಎನ್ನುವುದಾಗಿ ಪಾದ ಮೂಲದಲ್ಲಿ ಪದಭಕ್ತನಾದ ನನ್ನ ಸವಿನಯ ವಿನಂತಿಯಮ್ಮ. ಭಕ್ತಿಯಿಂದ ಕೈ ಮುಗಿಯುವ ನಿನ್ನನ್ನು ಕಂಡಾಗ ನನಗೆ ಯಾಕೋ ಆಶ್ಚರ್ಯವಾಗುತ್ತಾ ಇದೆ. ಆಶ್ಚರ್ಯ? ಕಟುಕನ ಮನೆಯಲ್ಲಿ ಬೆಳೆದಿರುವ ಸುಖವೊಂದು ಮಧುರವಾಗಿ ಮಾತನಾಡುವುದಕ್ಕೆ ಹೊರಟಿದೆಯಲ್ಲ. ಒಳಗಿನ ಸಂಸ್ಕಾರ ಹಾಗುಂಟಮ್ಮ. ತನ್ನರಿವೇ ಗುರು. ಸರಿ, ಹಾಗಾಗಿ ಇಷ್ಟು ಒಳ್ಳೆದು ಮಾತಾಡ್ಲಿಕ್ಕೆ ನನಗೆ ಕಾರಣ ಆಯ್ತು. ಗುರು ಲಘುವಿನ ವ್ಯತ್ಯಾಸವನ್ನು ಅರ್ಥವಿಸಿಕೊಂಡಂತ ಪ್ರಾಜ್ಞ ನೀನಲ್ವೇ? ಮತ್ತ್ಯಾಕೆ ಅಸಾಮಾನ್ಯಲಾದಂತ ನನ್ನನ್ನು ಸಾಮಾನ್ಯ
ಮಾಡಿದ್ರೆ ಅವನು ಅಸಾಮಾನ್ಯನಾಗ್ತಾನೆ. ಅಸಾಮಾನ್ಯತೆ ಎನ್ನುವುದು ಅವರವರ ಯೋಗ್ಯತೆಯಿಂದ ಮೂಡಿ ಬರಬೇಕಲ್ವೇ? ಹೌದು. ಹಾಳಾದಂತ ಹಾಲಿನಿಂದ ನೈವೇದ್ಯ ಮಾಡುವುದಕ್ಕೆ ಸಾಧ್ಯವಾದೀತೆ. ನಿನಗೆ ಕೊಟ್ಟರೆ ಹಾಳಾದ ಹಾಲು ಒಳ್ಳೇದಾಗ್ತದೆ. ಹೌದೇ? ಕೆಸರಿನ ಕೂಪಕ್ಕೆ ಬಿದ್ದವನನ್ನು ಮೇಲೆತ್ತಬೇಕು ಅಂತಾದ್ರೆ ಬಿದ್ದವ ಕೈಗೊಡಬೇಕು ತಾನೆ. ಹಾಗೆಲ್ಲ ಬಿದ್ದೇ ಇರ್ಲಿಕ್ಕೆ ಅವ ಕೋಣ ಅಲ್ಲ, ಜಾಣ. ಜಾಣತನವೇನಿದ್ದರೂ ಮನೆಯನ್ನು ಬೆಳಗಿಸುವಂತ ಜ್ಯೋತಿಯಾಗಬೇಕೆ ಹೊರತು ಮನೆಯನ್ನು ಸುಡುವಂತ ಬೆಂಕಿ ಆಗಬಾರದಲ್ಲ. ನಿನ್ನ ಮೈಯಲ್ಲಿರುವಂತಹ ಸಮುದ್ರದ ನೀರನ್ನು ಅವನಿಗೆ ಹಾಕಿ ಆ ಸುಡುವಂತ ಬೆಂಕಿ ಆಡಿ ಹೋಗ್ತದೆ. ಹೌದೇ? ಅದಕ್ಕಿಂತ ಮಿಂಗಿಲಾದಂತ ಶರದಿಯನ್ನು ಸಜ್ಜಾನರ ಕಣ್ಣೀರಿಂದಲೇ ಸೃಜಿಸಿದ್ದಾನೆ ನಿಮ್ಮೊಡೆಯ. ಅದರಲ್ಲಿ ಮುಳುಗಿ ಹೋದನು ಎತ್ತರ ಎತ್ತರ. ನಿನ್ನ ಅನುಗ್ರಹ ಎನ್ನುವ ಹಡಗು ಕೊಡು, ದಾಟಿಸುವವನನ್ನು. ನಂಬಿಕೆ ಇದ್ದವನಿಗೆ ಅಂಬಿಕೆ ಇದ್ದೇನು ಪ್ರಯೋಜನ ಅಂತ ಬೇಕಲ್ಲ. ನಂಬಿಕೆ ಇಲ್ಲದ್ರೆ ಅಂಬುಜಾಸನ ಒಲಿದು ಹೊರಗೊಡ್ತಾನೆ. ಅದು ನಂಬಿಕೆಯಿಂದ ಅಲ್ವಲ್ಲ, ತನ್ನದಾದಂತಹ ಸ್ವಾರ್ಥ ಸಾಧನೆಯಿಂದ ವಿದ್ಯೆಯನ್ನು ತಪನ ಮೂಲಕವಾಗಿ ಮೆಚ್ಚಿಸಿ ಅಜೇಯವಾದ ವರವನ್ನು ಸಂಪಾದನೆ ಪಡೆದ ವರವನ್ನು ಸದುಪಯೋಗ ಪಡಿಸುವುದರ ಬದಲಾಗಿ ದುರುಪಯೋಗ ಪಡಿಸಿದ. ತತ್ಪರಿಣಾಮ ತನ್ನ ಸರ್ವಸ್ವವನ್ನೇ ಕಳೆದುಕೊಂಡನಲ್ಲ ನಿಮ್ಮೊಡೆಯ. ಇನ್ನು ಆತ್ಮಬಲ ಉಂಟಲ್ಲ, ಆತ್ಮಬಲ ಯಾವತ್ತೂ ಕುಗ್ಗಿ ಹೋಗಿದೆ ಅಲ್ಲ. ಇಲ್ಲವಾಗಿದ್ರೆ ನಿಮ್ಮನ್ನು ಯಾಕೆ ಕಳುಹಿಕೊಡ್ತಾ ಇದ್ದಾನೆ? ಅದು ನಮ್ಮವರು ತುಂಬಾ ಮಂದಿ ಇದ್ದಾರಲ್ವಾ, ಅದಕ್ಕೆ ಒಬ್ಬೊಬ್ಬರನ್ನೇ ಕಳುಹಿಸು. ಅವಕಾಶ ಕೊಟ್ಟದ್ದು ಇದ್ದದ್ದು ಗೊತ್ತಾಗಬೇಕಲ್ಲ. ಹೌದು, ಹಾಗೆ ಕಳುಹಿಸಿ. ಸರಿ. ಆದ್ರೆ ಅವನಿಗೆ ನನ್ನಲ್ಲಿ ನಿಜವಾಗಿ ಮನವಿರುವುದು ಹೌದೇ ಆಗಿದ್ರೆ ಪಣದ ವಿಚಾರವನ್ನು ಅರಿತ ಕೂಡಲೇ ಅವನೇ ಬರಬೇಕಿತ್ತು. ಬದಲಾಗಿ ಕೇವಲ ಸ್ತ್ರೀ ಪ್ರಾಪ್ತನಾಗಿ ನಿಮ್ಮನ್ನೆಲ್ಲ ಕಳುಹಿಕೊಟ್ಟು ಅರಮನೆಯಲ್ಲಿ ಅಡಗಿರುವಂತ ನಿಮ್ಮೊಡೆ ಶುಂಭ ಧರತಿ ಗೋಳಾಕಾರ
ಭಗವತಿ ಸೇವೆ ಅಂಚತ್ತ ಅವಳ ಮಲ್ಲೆ ತುಳ್ಳ ತೆಪ್ಪೆಗೆ ಯಕ್ಷಗಾನ ಸೇವೆ ಬಂಡ ಭಾರಿ ಪ್ರೀತಿ ಕಾವು ಪಂಚಲಿಂಗೇಶ್ವರ ದೇವರನ ಸನ್ನಿಧಾನ ನಟರಾಜರನ ಸನ್ನಿಧಾನ ಈ ಪುಣ್ಯ ಕ್ಷೇತ್ರ ಜಾತ್ರೋತ್ಸವದ ಸಂದರ್ಭ ದೇವಿ ಮಹಾತ್ಮೆ ಆಟಗೊಬ್ಬಯರು ಅನ್ನದಾನಲ ಅಂತಾರೆ ಪುಲಾವು ಪಾಯಸ ಗುಜ್ಜೆ ಕೊದ್ದೆಲು ಬಾರಿ ಲಾಯ್ಕ ಆತಂಡಿ ಶಕ್ತಿ ದಪ್ಪೆನ ಸೇವೆನ ಭಕ್ತಿಡು ಮಂತಾರೆ ಪುರ್ಲುರು ಮಂತಾರೆ ಗೌಜಿಡು ಮಂತಾರೆ ಭಕ್ತಿಡು ಮಂತಿಸಿ ಸೇವೆ ತಪ್ಪೆಗೆ ಸಂತೋಷ ಅಂಡಿ ಸಂತೋಷ ಅಂಡಿ ನಾನು ದುಂಬಲ ಉಳ್ಳಾಲ್ ತೆಪ್ಪೆನ ಸೇವೆನ ಭಕ್ತಿಡು ಮಂತಂದು ಬಲ್ಲೆ ನಿಖಿಲೆಗೆ ಉಳ್ಳಾಲ್ ತೆಪ್ಪೆ ಭಾಗವತರೆ ಬಳ್ಳ ಮಂಜ ಶ್ರೀನಿವಾಸರು ಬಾರಿ ಪುರುರು ಪದ್ಯ ಬಂಡಾರು ಸುಮಾರು 28 ವರ್ಷ ಉಳ್ಳಾಲ್ ತೆಪ್ಪಿನ ಸೇವೆನ ಭಕ್ತಿ ಮಂತಂದು ಬತ್ತಾರೆ ಅಪ್ಪನ ಕಲೆಕಾರನಿಗೆ ಅದು ಮೇಳದ ಪ್ರಧಾನ ಭಾಗವತರ ಅಪ್ಪನ ಭಾಗ್ಯ ಒದಗಿದು ಬತ್ತಂಡು ಇನಿ ಬಾರಿ ಪುರುಡು ಪದ್ಯ ಎಲ್ಲ ಬಂಡಾರು ಒಂಜತ್ರ ಅಡ್ಡತ್ತು 24 ರಾಗ ಬಾಡಿಯಾರ ಹೌದಾನೆ ಲೆಕ್ಕೋಗ್ರ ಅಡ್ಡಗಾಡೆ ಮೇನ್ ಮಲ್ಲೆತ್ತಿ ಕೆಲವರಾಗ ಒಂಜೆ ಲೆಕ್ಕ ಪುಂಡತೆ ಲೆಕ್ಕೋಗಿ ಭಕ್ತಿ ಮಂತಿಂಚಿ ಸೇವೆ ತಪ್ಪೆಗೆ ಸಂತೋಷ ಅಂಡಿ ಸಂತೋಷ ಅಂಡಿ ನನ್ನದುಂಬಲ ಉಳ್ಳಾಲ್ ತೆಪ್ಪಿನ ಸೇವೆನ ಭಕ್ತಿ ಮಂತಂದು ಬಲ್ಲೆ ಈರಗೆಡ್ಡೆ ಆರೋಗ್ಯವನ್ನು ಕೊರತು ಈರಗೆಡ್ಡೆ ಸ್ವರ ಕೊರತು ಈರಗೆಡ್ಡೆ ಪದ್ಯ ಬಂಡ್ಪಾತು ಬಳ್ಳ ಮಂಜ ಶ್ರೀನಿವಾಸ ಭಾಗವತರೆ ಪುರಸಾದ ಬುಡ್ಚಿಯ ಈರಗೆ ಸೇವಂತಿಗೆ ಅವ ಪಿಂಗಾರ ಮೊದ್ಲೆಗಾರ್ರೆ ಕಾವೂರು ಸುದಾಸಾಚಾರ್ಯ ಬಾರಿ ಬುರುಡು ಚೆಂಡೆ ಬಿಟ್ಟಿಯರು ಪರಂಪರತ ಚೆಂಡೆ ಇರ್ನ ಚೆಂಡೆ ಕಣ್ಣಗ ನೆಡ್ಲೆ ನರಸಿಂಹನ ನೆಂಪಾಪುಂಡೆಂಕ್ ಅವಳು ಗುರುಕುಲದ ಭಕ್ತಿ ಮಂತಿಂಚು ಸೇವೆ ತಪ್ಪೆಗೆ ಸಂತೋಷ ನಾನದೊಂದು ಉಳ್ಳಾಲ್ ತೆಪ್ಪಿನ ಸೇವೆನ ಭಕ್ತಿ ಮಂತಂದು ಬಲ್ಲೆ ಈರಗೆಡ್ಡೆ ಆರೋಗ್ಯವನ್ನು ಕೊರತು ಈರಡೆಡ್ಡೆ ಕಷ್ಟ ಕಾವೂರು ಸುದಾಸಾಚಾರ್ಯ ಈಗ ಸೇವಂತಿಗೆ ಯಾವತ್ತ ಮೊದ್ಲಿಗಾರ್ರೆ ಭರತೇಶ್ ಶೆಟ್ಟಿಗಾರರು ಘಾಟಿ ಪಳ್ಳದಾರು ಬಾರಿ ಬುರುಳು ಮದ್ದಳೆ ಬಿಟ್ಟಿಯರು ಇವ್ರನ್ನ ಮದ್ದಳೆ ಕಣ್ಣಾಗ ಚಿಪ್ಪಾರು ಕೃಷ್ಣಯ್ಯವಲ್ ಆರು ಶ್ರೀವೇಶದಾರು ಈರೆಲ್ಲ ಉಳ್ಳಾಲ್ ತೆಪ್ಪಿನ ಅಯ್ಯ ಅಂಚನೆ ಉಂಡತ್ತ ಭಾಗವತರೆ ಮಕ್ಕಳ ಒಂಜ ಚಾವಡಿ ಬಾಗಿಲು ಶಂಬಾಟ್ರು ಉಳ್ಳೇರು ಸೇರಿಂಚಿ ಸಭೆ ಮಲ್ಲೆ ಉರಿಯರು ಇಲ್ಲೆತ್ತು ಮಣಿಯರ ಮಾಯಗಾರ ಕಲೊಟ್ಟು ಬಂಗವು ಕಾಲ ಕರಿಯುಂಡು ಅಂಚತ್ತ ಮಲ್ಯಾರೆ ಸಮಷ್ಟಿ ನ್ಯಾಯಡು ಒಂಜಿ ಅಭಯ ಕೊರಕ ಅಂಚತ್ತ ಸೇರಿಂಚಿ ಭಕ್ತರಿಗೆ ಮಂತ್ರ ಮಣಿ ಮಂಚ ಸೇರಿನ ಪುರ್ತಾಂಡತ್ತ ಭಾಗವತರೆ ನಂಕ ತಿಕ್ಕು ನೋವು ತಿಕ್ಕೊಡತ್ತ ಬಂಡ ಭಾಗವತರೆ ಗುರಿಕರು ಒತ್ತೀರಿ ಪ್ರಕಾಶ್ ಪಕ್ಷಿ ಕರೀತಾರೆ ಇರ್ನ ಪೊಪ್ಪಲ ಕಟೇಲ ಮೇಲೆ ತಿರುಗಾಣ ಮಾಡ್ತಿನಾರು ಪಿಂಗಾರಾವತ್ತ ಭಕ್ತಿ ಇಟ್ಕೊರ್ಕೊಂಡ ಅಂಚತ್ತ ಸಂತೋಷ ಕೈ ಕೊಡುವೆ ಸಂತೋಷ ಕೈ ಕೊಡು
ಕಣ್ಣನ್ನು ಹರಿಸಿದೆ. ಸರಿ. ಬಂದವನೇನು ಸಾಮಾನ್ಯದ ಏನು ಅಧಿಕಾರಿ ರಾಜ
ರಾಕ್ಷಸರ ಸಂಹಾರವಾಯಿತು, ಅಧರ್ಮ ನಾಶವಾಯಿತು, ಧರ್ಮ ಶಾಶ್ವತವಾಗಿ ಉಳಿಯಿತು ಅಂತ ಹೇಳಿದ್ರೆ ಸಂಶಯವಿಲ್ಲ. ಅಮ್ಮ ಹೇಳಿದ ಮಾತೇನು? ಇನ್ನು ಹೆದರಬೇಕಾಗಿಲ್ಲ ಇದ್ರ, ದೇವತೆಗಳನ್ನು ಒಡಗೂಡಿಕೊಂಡು ದೇವಲೋಕಕ್ಕೆ ಹೋಗು, ಇಂದ್ರ ಪದವಿಯನ್ನು ಏರು, ಸಂತೋಷದಿಂದ ಇರುವುದು ಹೇಳಿದ ಮಾತು. ಅಮ್ಮನ ಮಾತಿನಂತೆ ನೇರವಾಗಿ ಸ್ವರ್ಗವನ್ನೇರಿದೆ, ದಿಕ್ಪಾಲಕರು ಒಡಗೂಡಿಕೊಂಡೆ, ಭೂಲೋಕ ಋಷಿಗಳು ಮಾಡುತ್ತಿರುವಂತಹ ಯಾಗ ಯಜರಾಜ ಹವಿಸನ್ನು ಸ್ವೀಕರಿಸುತ್ತಾ ಸಂತೋಷದಲ್ಲಿ ಇದ್ದುಕೊಳ್ಳುತ್ತೇನೆ. ಈ ಪುಣ್ಯ ಕ್ಷೇತ್ರದಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಪ್ರದವಾದ ಕಥಾಮೃತವನ್ನು ಆಡಿಸಿದವರಿಗೂ, ಹಾಡಿದವರಿಗೂ, ಆಡಿದವರಿಗೂ, ನೋಡಿದವರಿಗೂ, ಎಲ್ಲವರಿಗೂ ಸರ್ವಶಕ್ತಿ ಸ್ವರೂಪಳಾಗಿರುವ ದುರ್ಗಾ ಪರಮೇಶ್ವರಿ ಅಮ್ಮನವರು ಸ್ಥಳ ದೇವರು ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲಿದೆ ಬೇಡ ಕಥೆಯ ಬಗ್ಗೆ ಮಾಡಿ. ಮೊದಲ ಸಂಸ್ಕೃತಿ ನಿಲಯದಲ್ಲಿ ವಾಸವಾಗಿರುವ ಶ್ರೀಮತಿ ಮತ್ತು ಶ್ರೀ ಸುಬ್ರಾಯ ಬಲ್ಯರು ಮತ್ತು ಮಕ್ಕಳು. ಮೊದಲ ಸಂಸ್ಕೃತಿ ನಿಲಯದಲ್ಲಿ ವಾಸವಾಗಿರುವ ಶ್ರೀಮತಿ ಮತ್ತು ಶ್ರೀ ಸುಬ್ರಾಯ ಬಲ್ಯರು ಮತ್ತು ಮಕ್ಕಳು. ಶಹಬಾಸ್ ಶ್ರೀಮತಿ ಮತ್ತು ಶ್ರೀ ಸುಬ್ರಾಯ ಬಲ್ಯರು ಮತ್ತು ಮಕ್ಕಳು. ಫಲ ಶಹಬಾಸ್ ದಕ್ಕಿತೋ ಬಿಡಾರಕ್ಕೆ ಅಪ್ಪಣೆ.